2 ಪ್ರಶ್ನೆಗಳನ್ನ ಸ್ಟಡಿಯಾಗಿ ಪ್ರತಿ ವರ್ಷ ಕೇಳಿದ್ದಾರೆ. ಓಕೆ, ಆ್ಯಂಡ್ ದ ಕ್ವೆಶನ್ಸ್ ಆರ್ ಈಸಿ ಆ್ಯಂಡ್ ಸ್ಕೋರೆಬಲ್. ಲೈಕ್ವೈಸ್ ನಿಮಗೆ ಕೊಲಂಕೈಮಾ ಕೂಡ ಹುಟ್ಕೊಳ್ಬಹುದು, ಇಲ್ಲ ಇವನ್ ಸ್ಕ್ಲಿರೆನ್ಕೈಮಾ ಸೆಲ್. ಸೊ ಬೇಸಿಕ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಲಿಂದ ಯಾವ್ದಾದ್ರು ಪರ್ಮನೆಂಟ್ ಸೆಲ್ ಬಂದ್ರೆ ಇದನ್ನ ನಾವು ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. 99% ಇದು ಪ್ಯಾರೆಂಕೈಮಾ ಆಗಿರೋದು. ಇನ್ ವೆರಿ ರೇರ್ ಕೇಸಸ್ ಇಟ್ ಕ್ಯಾನ್ ಬಿ ಕೊಲಂಕೈಮಾ ವಿಚ್ ಇಸ್ ಕ್ವೈಟ್ ರೇರ್ ಬಿಕಾಸ್ 2 ಲಿವಿಂಗ್ ಟಿಶ್ಯೂಸ್ ಇರೋದು. ಹಲೋ, ನಮಸ್ಕಾರ, ನಮಸ್ತೆ, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಲೈನ್ ಬೈ ಲೈನ್ NCERT ಸೆಷನ್ ಇದು. ಸೆಕೆಂಡ್ PUC ಇದು ಬಾಟ್ನಿಯಲ್ಲಿ ಲಾಸ್ಟ್ ಚಾಪ್ಟರ್ ಆಗಿರೋದು ಇದು. ದ್ಯಾಟ್ ಈಸ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಚಾಪ್ಟರ್ ಅಲ್ಲಿ ವೆಯ್ಟೇಜ್ ಎಷ್ಟು ಅಂತ ಫಸ್ಟ್ ನೋಡ್ಕೊಳ್ಬೇಕಾಗಿರೋದು. ಯೂಶ್ವಲಿ ಆನ್ ಎನ್ ಆವ್ರೇಜ್ ನೀವು 2016ರಿಂದ ಕ್ವೆಶನ್ ಪೇಪರ್ ಟ್ರ್ಯಾಕ್ ಮಾಡ್ಕೊಂಡು ಬಂದ್ರೆ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆ, 2 ಕ್ವೆಶನ್ ಸ್ಟಡಿಯಾಗಿ ಕೇಳಿದ್ದಾರೆ, ಸ್ವಲ್ಪ ಡಿಲೀಷನ್ ಕೂಡ ಇದೆ. ವರ್ನಲೈಸೇಷನ್ ಮತ್ತೆ ಫೋಟೋ ಪಿರಿಯಾಡಿಸಮ್ ಟಾಪಿಕ್ ಏನಿದೆ ಅದನ್ನು ಆಲ್ರೆಡಿ ತೆಗ್ದಾಗಿದೆ. ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೀವು ನೋಡಿದ್ರೆ ಈ ಫೋಟೋ ಪಿರಿಯಾಡಿಸಮ್ ಮೇಲೆ ಪ್ರಶ್ನೆಗಳಿವೆ. ಅಫ್ಕೋರ್ಸ್ ಅದನ್ನ ನಾನು ಸ್ಕಿಪ್ ಮಾಡಬೇಕಾಗುತ್ತೆ. ಬಟ್ ಲೈಕ್ ಐ ಟೋಲ್ಡ್, 2 ಪ್ರಶ್ನೆಗಳನ್ನ ಸ್ಟಡಿಯಾಗಿ ಪ್ರತಿ ವರ್ಷ ಕೇಳಿದ್ದಾರೆ. ಓಕೆ, ಆ್ಯಂಡ್ ದ ಕ್ವೆಶನ್ಸ್ ಆರ್ ಈಸಿ ಆ್ಯಂಡ್ ಸ್ಕೋರೆಬಲ್. ಈಸಿ ಆಗಿರುವಂತಹ ಕ್ವೆಶನ್ ಅನ್ನ ಕೇಳಿದ್ದಾರೆ, ಸ್ಕೋರ್ ಮಾಡುವಂಥ ಕ್ವೆಶನ್ ಅನ್ನ ಕೇಳಿದ್ದಾರೆ. ಸೊ ಈ ಚಾಪ್ಟರ್ ಸ್ಕಿಪ್ ಮಾಡುವಂಗಿಲ್ಲ ನಾವು, ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಆರ್ ಕ್ಲಾಸ್ ಫಾರ್ ಟುಡೇ ಆನ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎಕ್ಸ್ಕ್ಯೂಸ್ ಮೀ. ಓಕೆ, ಇದು ನಮ್ದು ಇಂಟ್ರೊಡಕ್ಷನ್. ನೀವು ಓದ್ಕೊಳ್ಬಹುದು. ಇಲ್ಲಿಂದ ಯಾವುದೇ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತ ಸಚ್ ಅಂದ್ರೆ ಬಂದಿರೋ ಅಂತಹ ಪ್ರಶ್ನೆ ಯಾವುದೂ ಇಲ್ಲ. ಹವೆವರ್ ಒಂದು ಲೈನ್ ಅನ್ನ ನಾವು ಅಂಡರ್ಲೈನ್ ಮಾಡ್ಕೊಳ್ಳೋಣ, ವಿಚ್ ಇಸ್ ಎಟ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್. ಡೆವಲಪ್ಮೆಂಟ್ ಇಸ್ ದ ಸಮ್ ಆಫ್ 2 processes. ಓಕೆ, ಆ 2 ಪ್ರೋಸೆಸ್ ಯಾವುದು? ಗ್ರೋತ್ ಆ್ಯಂಡ್ ಡಿಫ್ರೆನ್ಸಿಯೇಷನ್. ಗ್ರೋತ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಇದನ್ನ ಅದು ಮೆನ್ಷನ್ ಮಾಡಿದ್ದಾರೆ, ಆ 2 ವರ್ಡ್ ಅನ್ನ. ಸೊ ಬೇಸಿಕ್ಲಿ ನೀವು ಡೆವಲಪ್ಮೆಂಟ್ ಅಂತ ಮಾತಾಡಬೇಕಾದ್ರೆ ಡೆವಲಪ್ಮೆಂಟ್ ಅಲ್ಲಿ ಗ್ರೋತ್ ಕೂಡ ನಡೀತಾ ಇದೆ ಅಂಡ್ ಡಿಫ್ರೆನ್ಸಿಯೇಷನ್ ಕೂಡ ನಡೀತಾ ಇದೆ. ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು? ಯಾವ್ದಾದ್ರು ಸೆಲ್ ಒಂದು ಪರ್ಮನೆಂಟ್ ಫಾರ್ಮ್ ಅನ್ನ ತಗೊಳ್ಳೋವಂಥದ್ದು ಅಂಡ್ ಅದೇ ಕೆಲಸವನ್ನ ಮಾಡುವಂಥದ್ದು. ಲೈಕ್ ಮೆರಿಸ್ಟಮ್ಯಾಟಿಕ್ ಸೆಲ್ ಬಿಕಮಿಂಗ್ ಪ್ಯಾರೆಂಕೈಮಟಿಸ್. ಸೊ ಆ ಪ್ಯಾರೆಂಕೈಮಾ ಮೆರಿಸ್ಟಮ್ಯಾಟಿಕ್ ಸೆಲ್ಗೆ ಏನ್ ಗೊತ್ತು? ನಾನು ಡಿವೈಡ್ ಆಗಬೇಕು ಅಂತ ಗೊತ್ತು ಅಷ್ಟೇ. ಬಟ್ ಪ್ಯಾರೆಂಕೈಮಾ ಸೆಲ್ಗೆ ಬೇಸ್ಡ್ ಆನ್ ಇಟ್ಸ್ ಲೊಕೇಶನ್ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ನಾನು ಏನ್ ಕೆಲಸ ಮಾಡಬೇಕು. ಸ್ಟೋರೇಜ್ ಆಫ್ ಫುಡ್ ಮಾಡಬೇಕಾ, ಸ್ಟೋರೇಜ್ ಆಫ್ ಫುಡ್ ಪ್ಲಸ್ ಫೋಟೋಸಿಂಥಸಿಸ್ ಮಾಡಬೇಕಾ, ಇಲ್ಲ ಬರೀ ಸ್ಟೋರೇಜ್ ಆಫ್ ಫುಡ್ ಮಾಡಿದ್ರೆ ಸಾಕಾ, ಶುಡ್ ಐ ಪಾರ್ಟಿಸಿಪೇಟ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಲ್ಸೋ. ಸೊ ಈ ಎಲ್ಲ ಕೆಲಸ ಸ್ಪೆಸಿಫಿಕ್ ಆಗಿ ಬೇಸ್ಡ್ ಆನ್ ದ ಲೊಕೇಶನ್ ನಾನು ಏನ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಿರುತ್ತೆ. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಪ್ಯಾರೆಂಕೈಮಾ ಸೆಲ್ಸ್. ಸೊ ಲೈಕ್ವೈಸ್ ನಿಮಗೆ ಕೊಲಂಕೈಮಾ ಕೂಡ ಹುಟ್ಕೊಳ್ಬಹುದು, ಇಲ್ಲ ಇವನ್ ಸ್ಕ್ಲಿರೆನ್ಕೈಮಾ ಸೆಲ್. ಸೊ ಬೇಸಿಕ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಲಿಂದ ಯಾವ್ದಾದ್ರು ಪರ್ಮನೆಂಟ್ ಸೆಲ್ ಬಂದ್ರೆ ಇದನ್ನ ನಾವು ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಗ್ರೋತ್ ಮತ್ತೆ ಡಿಫ್ರೆನ್ಸಿಯೇಷನ್ ಒಟ್ಟಿಗೆ ಡೆವಲಪ್ಮೆಂಟ್ ಅನ್ನೋ ಪ್ರೋಸೆಸ್ಗೆ ಪಟ್ಟಿರುವಂಥದ್ದು. ಓಕೆ, ದೆನ್ ನಿಮಗೆ ಸುಮಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾವೆ. ಲೈಕ್ ದೇ ಹ್ಯಾವ್ ಗಿವೆನ್ ಯು ಸರ್ಟನ್ ಫ್ಯಾಕ್ಟ್ಸ್. ನೀವು ಅದನ್ನ ಕೂಡ ಓದ್ಕೊಳ್ಬಹುದು. ಆಸ್ ಪರ್ ಮಿ ಇಲ್ಲಿ ಏನು ಅಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಅಫ್ಕೋರ್ಸ್ ಗ್ರೋತ್ ಆಗ್ಬೇಕಾದ್ರೆ ಕೆಲವೆಲ್ಲ ಫ್ಯಾಕ್ಟರ್ಸ್ ಇದೆ, ಎಕ್ಸ್ಟರ್ನಲ್ ಇಂಟರ್ನಲ್ ಸುಮಾರು ಫ್ಯಾಕ್ಟರ್ಸ್ ಇವೆ. ಸೊ ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್ ಹಿಯರ್. ಮುಂದೆ ಹೋಗೋಣ, ಲೆಟ್ಸ್ ಗೋ ಫಾರ್ವರ್ಡ್. ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅನ್ನ ನೋಡ್ಕೊಳ್ಳಿ. ದಿಸ್ ಆಲ್ಸೋ ಸ್ಪೀಕ್ಸ್ ಅಬೌಟ್, ಇದು ಕೂಡ ನಿಮ್ಗೆ ಬೇಸಿಕ್ಲಿ ಒಂದು ಐಡಿಯಾ ಕೊಡ್ತಾ ಇದೆ ಆಫ್ ಹೌ ದ ಪ್ಲಾಂಟ್ ಗ್ರೋಸ್. ಕರೆಕ್ಟ್ ಅಲ್ವಾ? ಪ್ಲಾಂಟ್ ಹೇಗೆ ಗ್ರೋ ಆಗಬೇಕು ಅದರ ಐಡಿಯಾವನ್ನ ಕೊಡ್ತಾ ಇರುವಂಥದ್ದು. ಒಂದು ಸೀಡ್ ಇದೆ, ಆ ಸೀಡ್ ಜರ್ಮಿನೇಟ್ ಆಗಬೇಕು, ಜರ್ಮಿನೇಟ್ ಆಗಿ ಮಣ್ಣಿಂದ ಮೇಲೆ ಬರುವಂಥದ್ದು. ಅದಾದ ನಂತರ 2 ಎಲೆಗಳು ಫಾರ್ಮ್ ಆಗುತ್ತೆ. ಎಲೆಗಳು ಫಾರ್ಮ್ ಆಗ್ತಾ ಇರಬೇಕಾದ್ರೆ ಕಾಟಿಲಿಡನ್ಸ್ ಅನ್ನೋದು
ಪಾರ್ಟ್ ಇದ್ ಕೆಲಸ ಏನಿದೆ ಅದೇನು ಇರಲ್ಲ. ಸೊ ಇಟ್ ವಿಲ್ ಗೆಟ್ ಡಿಟ್ಯಾಚ್ಡ್ ಅಲ್ಟಿಮೇಟ್ಲಿ ಅಂಡ್ ಒಂದು ಪೂರ್ತಿ ಆಗಿರುವಂತಹ ಗಿಡ ಹುಟ್ಕೊಳ್ಳೋದು. ಈ ಚಿತ್ರವನ್ನ ಬಿಡಿಸಿದ್ದಾರೆ, ಬಟ್ ಇದ್ರ ಮೇಲೆ ಯಾವ್ದು ಕ್ವೆಶನ್ ಇಲ್ಲಿ ತನಕ ಕೇಳಲಿಲ್ಲ. ಕೊಟ್ಟಿದ್ದಾರೆ ಅಂತ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ನೆಕ್ಸ್ಟ್ ಗ್ರೋತ್ ಅಂತ ನೋಡ್ಕೊಳ್ಳೋಣ. ಗ್ರೋತ್ ಬಗ್ಗೆ ಆಲ್ರೆಡಿ ಲಿವಿಂಗ್ ವರ್ಲ್ಡ್ ಅಲ್ಲಿ ನಾವು ಕವರ್ ಮಾಡಿ ಆಗಿದೆ. ಸ್ವಲ್ಪ ಎಲ್ಲ ಸ್ಟೇಟ್ಮೆಂಟ್ಸ್ ಇಲ್ಲಿ ನಿಮಗೆ ರಿಪೀಟ್ ಆಗ್ತಾ ಇರಬಹುದು. ಹವೆವರ್ ವಿಲ್ ಅಂಡರ್ಲೈನ್ ಇಟ್. ಓಕೆ, ಯಾವ್ದೆಲ್ಲ ಇಂಪಾರ್ಟೆಂಟ್. ಸೊ ಗ್ರೋತ್ ಇಸ್ ರಿಗಾರ್ಡೆಡ್ ಆಸ್, ಗ್ರೋತ್ ಅನ್ನ ಮೋಸ್ಟ್ ಫಂಡಮೆಂಟಲ್ ಅಂಡ್ ಕಾನ್ಸ್ಪಿಕ್ಯೂಯಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಲಿವಿಂಗ್ ಬೀಯಿಂಗ್ ಅಂತ ಕರಿತೀವಿ. ಸೊ ಫಂಡಮೆಂಟಲ್ ಅಂದ್ರೆ ಯಾವ್ದಾದ್ರೂ ಜೀವ ಇರುವಂತಹ ಆರ್ಗ್ಯಾನಿಸಮ್ ಅಂತೀವಿ ಅಲ್ವಾ, ಜೀವಿ ಅನ್ನ ನೀವು ತಗೊಂಡ್ರೆ ಅಲ್ಲಿ ಗ್ರೋತ್ ನಡಿಲೇಬೇಕಾಗಿರೋದು. ಸೊ ಹೆನ್ಸ್ ಫಂಡಮೆಂಟಲ್. ಅದು ಸಿಂಗಲ್ ಸೆಲ್ ಇರಬಹುದು, ಇಲ್ಲ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ಇರಬಹುದು. ಅಂಡ್ ಇಟ್ ಇಸ್ ಕಾನ್ಸ್ಪಿಕ್ಯೂಯಸ್ ಅಂದ್ರೆ ಕಣ್ಣಿಗೆ ಕಾಣಿಸುತ್ತೆ ಗ್ರೋತ್. ಕರೆಕ್ಟ್? ಎಸ್. ನೆಕ್ಸ್ಟ್, ಗ್ರೋತ್ ಅನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಗ್ರೋತ್ ಅನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇರ್ರಿವರ್ಸಿಬಲ್ ಪರ್ಮನೆಂಟ್ ಇನ್ಕ್ರೀಸ್. ಇರ್ರಿವರ್ಸಿಬಲ್ ಆಗಿರ್ಬೇಕು, ಪರ್ಮನೆಂಟ್ ಆಗಿರುವಂತಹ ಇನ್ಕ್ರೀಸ್. ಇನ್ಕ್ರೀಸ್ ಇನ್ ವಾಟ್? ಸೈಜ್ ಇರಬಹುದು ಆಫ್ ಎನ್ ಆರ್ಗನ್ ಆರ್ ಇಟ್ಸ್ ಪಾರ್ಟ್ಸ್, ಅಥವಾ ಇಂಡಿವಿಜುವಲ್ ಸೆಲ್ ಆಗಿರಬಹುದು. ಓಕೆ, ಇವನ್ ಸರ್ಫೇಸ್ ಏರಿಯಾ ಆಗಿರಬಹುದು, ವೇಟ್, ಲೆಂತ್, ಎನಿಥಿಂಗ್ ಬೇಸ್ಡ್ ಅಪಾನ್ ವಿಚ್ ಆರ್ಗನ್ ಯು ಹ್ಯಾವ್ ಸೆಲೆಕ್ಟೆಡ್ ಟು ಸ್ಟಡಿ. Generally, growth is accompanied by metabolic processes, both anabolic and catabolic. ಅದು ನ್ಯಾಚುರಲಿ ಒಂದು ಸೆಲ್ ಅಂತ ತಗೊಂಡ್ರೆ, ಒಂದು ಆರ್ಗ್ಯಾನಿಸಮ್ ಅಂತ ತಗೊಂಡ್ರೆ ಅದು ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಸೆಲ್, ಜೀವಕೋಶದ ಒಳಗಡೆ ಅನಬಾಲಿಕ್ ಮತ್ತೆ ಕ್ಯಾಟಬಾಲಿಕ್ ರಿಯಾಕ್ಷನ್ ನಡಿಲೇಬೇಕಾಗಿರೋದು. ಇದನ್ನ ಒಟ್ಟಿಗೆ ನಾವು ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರೆಯುವಂಥದ್ದು. Therefore, for example, expansion of a leaf is growth. Correct? How would you describe the swelling of piece of wood when placed in water ಅಂತ ಕೇಳ್ತಾ ಇದ್ದಾರೆ. ನೀರಲ್ಲಿ ಒಂದು ಮರದ ಪೀಸ್ ನೀವು ಇಟ್ರೆ ಅದು ಕೂಡ ಸೈಜಲ್ಲಿ ಗ್ರೋ ಆಗುತ್ತೆ. ಇದನ್ನ ಗ್ರೋತ್ ಕರಿತೀರಾ ಅಂತ ಕೇಳ್ತಾ ಇದ್ದಾರೆ. ಇದು ಕೂತ್ರೆ ಏನು? ನೋ. ಯಾಕೆ? ಬಿಕಾಸ್ ಆ ಮರದ ಪೀಸನ್ನ ನೀವು ತೆಗೆದು ಒಣಗಿಸಿದ್ರೆ ಆ ಇನ್ಕ್ರೀಸ್ ಆಗಿರುವಂತಹ ಸೈಜ್ ವಾಪಸ್ ನಾರ್ಮಲಿಗೆ ಹೋಗುತ್ತೆ. ಅಂಡ್ ಗ್ರೋತ್ ಇದು ಡೆಫಿನೇಷನ್ ಏನಿತ್ತು? ಇರ್ರಿವರ್ಸಿಬಲ್ ಪರ್ಮನೆಂಟ್ ಚೇಂಜ್ ಆಗಿರ್ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ಸೊ ದಿಸ್ ಕೆನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಗ್ರೋತ್. ಗ್ರೋತ್ ಅಂದ್ರೆ ಸಮಥಿಂಗ್ ಇಸ್ ಇನ್ಕ್ರೀಸಿಂಗ್ ಪರ್ಮನೆಂಟ್ಲಿ ಅಂಡ್ ದ ಚೇಂಜ್ ಶುಡ್ ಬಿ ಇರ್ರಿವರ್ಸಿಬಲ್. ಗ್ರೋತ್ ಶುಡ್ ಬಿ ಇರ್ರಿವರ್ಸಿಬಲ್. ಎಸ್, ಮುಂದೆ ಹೋಗೋಣ. ಪ್ಲಾಂಟ್ ಗ್ರೋತ್ ಜನರಲಿ ಇಸ್ ಇಂಡಿಟರ್ಮಿನೇಟ್. ಇದು ನಮಗೆ ಗೊತ್ತೇ ಇದೆ. ಗಿಡಗಳು ಅದರ ಲೈಫ್ ಸ್ಪ್ಯಾನ್ ಅನ್ನ ನೀವು ತಗೊಂಡ್ರೆ, ಸಪೋಸ್ 50 ವರ್ಷ ಯಾವ್ದಾದ್ರು ಮರ ಬದುಕ್ತಾ ಇದೆ ಅಂತ ಹೇಳಿದ್ರೆ ಆ ಎಲ್ಲಾ 50 ವರ್ಷನೂ ಅದು ಗ್ರೋತ್ ಅನ್ನ ತೋರಿಸುತ್ತೆ. ಬೆಳೆಯೋದು ನಿಲ್ಸಲ್ಲ ಗಿಡಗಳು ಅಥವಾ ಮರಗಳು. ದೇ ಆರ್ ನಾಟ್ ಲೈಕ್ ಆನಿಮಲ್ಸ್. ಆನಿಮಲ್ಸ್ಗೆ ಒಂದು ಡೆಫಿನೆಟ್ ಆಗಿರುವಂತಹ ಏಜ್ ಇದೆ, ಎಲ್ಲಿಗೆ ಬಂದು ಗ್ರೋತ್ ಅನ್ನೋದು ನಿಂತು ಹೋಗುತ್ತೆ. ಗ್ರೋತ್ ನಿಂತು ಹೋಗುತ್ತೆ ಅಂತ ಇದೀನಿ, ಸೆಲ್ ಡಿವಿಷನ್ ನಿಲ್ಲಲ್ಲ. ವೇರ್ ಅಂಡ್ ಟೇರ್ ಆಫ್ ದ ಸೆಲ್ ಅಂತೀವಲ್ವಾ, ನಂಬರ್ ಆಫ್ ಸೆಲ್ಸ್ ಆಡಿಂಗ್, ನಂಬರ್ ಆಫ್ ಸೆಲ್ಸ್ ಡೈಯಿಂಗ್ ಈಕ್ವಲ್ ಆಗಿ ಹೋಗುತ್ತೆ. ಸೊ ನಿಮಗೆ ಕಣ್ಣಿಗೆ ಯಾವುದೇ ರೀತಿಯಂತಹ ಗ್ರೋತ್ ಕಾಣಿಸಲ್ಲ. ಸಪೋಸ್ ಯು ಆರ್ ಟಾಕಿಂಗ್ ಅಬೌಟ್ ಮೀ, ನನ್ಗೇನು ಹೈಟ್ ಅಚೀವ್ ಮಾಡಿದ್ದೀನಿ ಅದು ಆಲ್ರೆಡಿ 9th 10th ಸ್ಟ್ಯಾಂಡರ್ಡ್ ಅಲ್ಲಿ ಅಚೀವ್ ಮಾಡಿ ಆಗಿದೆ. ಅದಾದ ನಂತರ ಹೈಟ್ ಇನ್ಕ್ರೀಸ್ ಆಗಿಲ್ಲ. ದಿಸ್ ಇಸ್ ಹೌ ಆನಿಮಲ್ಸ್ ಆರ್ ಅಥವಾ ಹ್ಯೂಮನ್ಸ್ ಆರ್. ಬಟ್ ಗಿಡಗಳು ಹಾಗಲ್ಲ, ಬೆಳಿತಾನೇ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಅದರ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎಷ್ಟು ತನಕ ಜೀವ ಇದೆ ಅಲ್ಲಿ ತನಕ ಬೆಳಿತಾನೆ ಹೋಗುತ್ತೆ. ಸೊ ಇಂಡಿಟರ್ಮಿನೇಟ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಗಿಡಗಳಲ್ಲಿ. ಓಕೆ, ನೆಕ್ಸ್ಟ್, plant growth is unique because plants retain the capacity of unlimited growth throughout their life. Plants retain capacity for unlimited growth throughout their life. ಇದನ್ನ ಬೇಕಂದ್ರೆ ಹೈಲೈಟ್ ಮಾಡ್ಕೊಳ್ಳಿ, ಬಟ್ ಐ ಆಮ್ ಶ್ಯೂರ್ ಯು ಆಲ್ರೆಡಿ ನೋ ದಿಸ್. ಸೊ ಇದನ್ನ ಆಸ್ ಸಚ್ ಹೈಲೈಟ್ ಮಾಡ್ಕೊಳ್ಬೇಕಂತ ಇಲ್ಲ. ದಿಸ್ ಎಬಿಲಿಟಿ ಆಫ್ ದ ಪ್ಲಾಂಟ್, ನಾವು ಇದು ಬೇಕಾಗಿರೋದು. ಯಾತಕ್ಕೋಸ್ಕರ ಲೈಫ್ ಲಾಂಗ್ ಗ್ರೋತ್ ಆಗುವಂತ ಎಬಿಲಿಟಿಯನ್ನು ಇಟ್ಕೊಂಡಿದೆ? ಬಿಕಾಸ್ ಆಫ್ ಅಥವಾ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೆರಿಸ್ಟೆಮ್ಸ್ ಎಟ್ ಸರ್ಟನ್ ಲೊಕೇಶನ್ಸ್. ಗಿಡಗಳ ದೇಹದಲ್ಲಿ ಕೆಲವು ಜಾಗದಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಇರುತ್ತವೆ.
ದೀಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಹ್ಯಾವ್ ದಿ ಎಬಿಲಿಟಿ ಟು ಡಿವೈಡ್. ಆ ಸೆಲ್ಸ್ ಡಿವೈಡ್ ಆಗಿ ಹೊಸ ಸೆಲ್ಸ್ಗಳನ್ನು ಫಾರ್ಮ್ ಮಾಡಿ ನ್ಯೂ ಪಾರ್ಟ್ಸ್ ಆ್ಯಡ್ ಮಾಡ್ತವೆ ಇನ್ ಟು ದ ಬಾಡಿ, ಅಥವಾ ಲೆಂತ್ or weight, whatever you can consider based on the organ. Okay. Next, idunna nan kuda again highlight martilla that the meristematic cells have the capacity to divide and self perpetuate. Self perpetuate anta helidre basically they are increasing in number. They are increasing in number. Adakke dividing ability ide and also increasing in number. Idunna ನೀವು anatomy of flowering plants ಅಲ್ಲಿ ಕಲ್ತಿರ್ತೀರಾ, ಅದಕ್ಕೋಸ್ಕರ ಹೈಲೈಟ್ ಮಾಡ್ತಾ ಇಲ್ಲ. ದ ಪ್ರಾಡಕ್ಟ್ ಹವೆವರ್, ಪ್ರಾಡಕ್ಟ್ ಅಂತ ಹೇಳಿದ್ರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇಂದ ಹುಟ್ಕೊಂಡಿರುವಂತಹ ಸೆಲ್ಸ್ ಏನಿದೆ, ಹವೆವರ್ ಸೂನ್ ಲೂಸಸ್ ದ ಕೆಪಾಸಿಟಿ ಟು ಡಿವೈಡ್ ಅಂಡ್ ಸಚ್ ಸೆಲ್ಸ್ ಮೇಕ್ ಅಪ್ ದ ಪ್ಲಾಂಟ್ ಬಾಡಿ. ಓಕೆ, ಸುಮಾರು ಸೆಲ್ಸ್ಗಳು ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇಂದ ಹುಟ್ಕೊಂಡಿರೋಂಥ ಸೆಲ್ಸ್ಗಳು ಏನಾಗುತ್ತೆ, ದೇ ಸ್ಟಾಪ್ their division because now they have become permanent. Correct alva? Permanent agide, adakoskara adra capacity to divide kald hogide. This form of growth wherein new cells are always being added to the plant body by the activity of the meristems is called the open form of growth. Okay, nimma ಸಪೋಸ್ ಒಂದು ಗಿಡನ ತಗೊಂಡ್ರೆ, ಲೆಟ್ಸ್ ಸೇ ಅ ಡೈಕಾಟ್ ಪ್ಲಾಂಟ್. ಆಫ್ ಕೋರ್ಸ್ ಆ ಡೈಕಾಟ್ ಪ್ಲಾಂಟ್ ಏನ್ ಮಾಡುತ್ತೆ, ಆಫ್ಟರ್ ಅ ಸರ್ಟನ್ ಏಜ್, ಒಂದು ಹೈಟ್ ಅಚೀವ್ ಆದ ನಂತರ ಅದರ ಗರ್ತ್ ಉದ್ದ ಬೆಳೆದ ನಂತರ ಅದರ ಡೈಮೀಟರ್ ಅನ್ನ ಕ್ರಮೇಣವಾಗಿ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಡೈಮೀಟರ್ ಹೆಚ್ಚಬೇಕಾದ್ರೇನು ಅಲ್ಲ, ಡೈಮೀಟರ್ ಆಗ್ಬೇಕಾದ್ರೇನು ಹೆಚ್ಚಿಸ್ಬೇಕಾದ್ರೇನು the cells have to divide. Correct alva? Cells have to divide. So idakke ನೀವು ಇದನ್ನ open form of growth ಅಂತ ಕರಿತೀರಾ. Again, anatomy of flowering plants, open vascular bundles where you find presence of cambium. ಎಲ್ಲಿ ನೀವು cambium ಅನ್ನೋ ಒಂದು ಟಿಶ್ಯೂ ಅನ್ನ ನೋಡ್ತೀರಾ, ಅಥವಾ cambium ಅಂತ ಒಂದು ಮೆರಿಸ್ಟಮ್ಯಾಟಿಕ್ ಝೋನ್ ಅನ್ನ ನೋಡ್ತೀರಾ. ಕರೆಕ್ಟ್ ಅಲ್ವಾ? ಇನ್ಸೈಡ್ ದ ವ್ಯಾಸ್ಕ್ಯುಲರ್ ಬಂಡಲ್. ಓಕೆ, ನೆಕ್ಸ್ಟ್ ಅಗೇನ್ ನೀವು ಓದಬಹುದು. ದಿಸ್ ಇಸ್ ಆಲ್ ರಿಪಿಟೇಷನ್ ಆಫ್ ವಾಟ್ ಯು ಹ್ಯಾವ್ ಸ್ಟಡೀಡ್. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ನಾನು ಏನು ಆಸ್ ಸಚ್ ಹೈಲೈಟ್ ಮಾಡಲ್ಲ. ಲಾಸ್ಟ್ ಪಾರ್ಟ್ ಒಂದು ಹೈಲೈಟ್ ಮಾಡ್ತೀನಿ, ವಿಚ್ ಯು ಹ್ಯಾವ್ ಆಲ್ರೆಡಿ ಸ್ಟಡೀಡ್ ಇನ್ ಅಗೇನ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಡೈಕಾಟ್ ಪ್ಲಾಂಟ್ಸ್ ಅಲ್ಲಿ ಹಾಗೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಲ್ಯಾಟ್ರಲ್ ಮೆರಿಸ್ಟಮ್ಸ್ ಅಂತ ಇರುತ್ತೆ. ಒಂದು ಎಕ್ಸಾಂಪಲ್ ಅದಕ್ಕೆ ಕೇಂಬಿಯಮ್ಮೆ. ಓಕೆನಾ? ಈ ಲ್ಯಾಟ್ರಲ್ ಮೆರಿಸ್ಟಮ್ ಲೈಕ್ ವ್ಯಾಸ್ಕ್ಯುಲರ್ ಕೇಂಬಿಯಂ ಅಂಡ್ ಕಾರ್ಕ್ ಕೇಂಬಿಯಂ ಅಪಿಯರ್ ಲೇಟರ್ ಇನ್ ದ ಲೈಫ್. ಅಂದ್ರೆ ಗಿಡಗಳು ಹುಟ್ಕೊಳ್ಬೇಕಾದ್ರೆ ಅದಿರಲ್ಲ, ಲೇಟರ್ ಆ ನಂತರ ಅದು ಬೆಳೆಯುವಂಥದ್ದು. ಓಕೆ, ಇದರಲ್ಲಿ ಕೂಡ ನಿಮ್ಗೆ ವ್ಯಾಸ್ಕ್ಯುಲರ್ ಕೇಂಬಿಯಂ ಅಲ್ಲಿ ಇಂಟ್ರಾಫ್ಯಾಸಿಕ್ಯುಲರ್ ಕೇಂಬಿಯಂ ಅಂತ ಇದೆ, ಅದು ಇರುತ್ತೆ. ಬಟ್ ಇಂಟರ್ ಫ್ಯಾಸಿಕ್ಯುಲರ್ ಕೇಂಬಿಯಂ ಏನಿದೆ ಅದು ಮತ್ತೆ ಬೆಳೆಯುವಂಥದ್ದು. ಸೊ ವ್ಯಾಸ್ಕ್ಯುಲರ್ ಕೇಂಬಿಯಂ ಪಾರ್ಟ್ಲಿ ಆಲ್ರೆಡಿ ಇರುತ್ತೆ, ಪಾರ್ಟ್ಲಿ ಆಮೇಲೆ ಬೆಳೆಯುತ್ತೆ. ಓಕೆ, ದೀಸ್ ಆರ್ ದ ಮೆರಿಸ್ಟಮ್ಸ್ ದಟ್ ಕಾಸ್ ದ ಇನ್ಕ್ರೀಸ್ ಇನ್ ದ ಗರ್ತ್ ಆಫ್ ದಿ ಆರ್ಗನ್ಸ್. ಗರ್ತ್ ಅಂತ ಹೇಳಿದ್ರೆ ಡಯಾಮೀಟರ್, GIRTH, ಗರ್ತ್ ಆಫ್ ದ ಆರ್ಗನ್ ಅಂತ ಹೇಳಿದ್ರೆ ಡಯಾಮೀಟರ್. ಅಂಡ್ ಇದನ್ನ ನಾವು ಸೆಕೆಂಡ್ರಿ ಗ್ರೋತ್ ಆಫ್ ದ ಪ್ಲಾಂಟ್ ಅಂತ ಕರಿತೀವಿ. ಆ ಪೂರ್ತಿ ಸೆಕೆಂಡ್ ಗ್ರೋತ್ ಹೇಗೆ ಆಗೋದು ಅಂತ ಇತ್ತು ನಿಮ್ಮ ಸಿಲೆಬಸ್ ಅಲ್ಲಿ, ಇವಾಗ ಅದನ್ನ ತೆಗೆದಿದ್ದಾರೆ. ಸೊ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನೀವು ಸೆಕೆಂಡರಿ ಗ್ರೋತ್ ಕಲ್ತಿರ್ಲಿಕ್ಕಿಲ್ಲ, ಬಟ್ ಐ ಆಮ್ ಶ್ಯೂರ್ ಯು ಆರ್ ಅವೇರ್ ಆಫ್ ದ ಟರ್ಮ್ ವ್ಯಾಸ್ಕ್ಯುಲರ್ ಕೇಂಬಿಯಂ ಅಂಡ್ ಕಾರ್ಕ್ ಕೇಂಬಿಯಂ. ರೈಟ್, ಇಲ್ಲಿ ನಿಮ್ಗೆ ಒಂದು ರೆಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ದಾರೆ ಆಫ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮೆರಿಸ್ಟಮ್ಸ್. ಶೂಟ್ ಎಪಿಕಲ್ ಮೆರಿಸ್ಟಮ್, ಸಪೋಸ್ ಇದು ಒಂದು ಗಿಡಗಳ ಆಕ್ಸಿಸ್ ಅಂತ ನೀವು ತಗೊಂಡ್ರೆ, ರೂಟ್ ಇದು ತುದಿಯಲ್ಲಿ ಇರುವಂತಹ ರೂಟ್ ಎಪಿಕಲ್ ಮೆರಿಸ್ಟಮ್. ಆರೋಸ್ ನೋಡಿ ಡಿವಿಷನ್ ಹೇಗಾಗ್ತಾ ಇದೆ, ಸೆಲ್ಸ್ ಡಿವೈಡ್ ಮಾಡಿ ಮೇಲ್ಗಡೆ ಆಡ್ ಮಾಡುತ್ತೆ. ಆ ರೂಟ್ ಅಲ್ಲಿ ನಿಮ್ಗೆ ಸೈಡಿಗೆ ಬರುವಂತಹ ವ್ಯಾಸ್ಕ್ಯುಲರ್ ಕೇಂಬಿಯಂ ಕಾಣಿಸಬಹುದು ಅಟ್ ಅ ಲೇಟರ್ ಸ್ಟೇಜ್ ಇನ್ ಲೈಫ್. ಅದು ಸೆಲ್ಸ್ ಅನ್ನ ಹೀಗೆ ಸೈಡ್ಸ್ಗೆ ಆಡ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಆರೋ ನೀವು ನೋಡಬಹುದು ಹೀಗೆ ಹಾಕಿದ್ದಾರೆ. ದೆನ್ ಯು ಹ್ಯಾವ್ ದಿಸ್ ಪಾರ್ಟ್ ವಿಚ್ ಇಸ್ ಅ ಶೂಟ್ ಪಾರ್ಟ್ ಅಂತ ಅನ್ಕೊಳ್ಳಿ. ಅಲ್ಲೂ ಕೂಡ ನಿಮ್ಗೆ ವ್ಯಾಸ್ಕ್ಯುಲರ್ ಕೇಂಬಿಯಂ ಹೀಗಿದೆ. ಸೊ ಸೆಲ್ಸ್ ಹೀಗೆ ಆಡ್ ಆಗ್ತಾ ಇದೆ.
ಶೂಟ್ ಎಪಿಕಲ್ ಮೆರಿಸ್ಟಮ್ ಹೀಗಿರೋ ಕಾರಣದಿಂದ ದ ಸೆಲ್ಸ್ ಆರ್ ಆಡೆಡ್ ಟು ದ ಡೌನ್ವರ್ಡ್ ಸೈಡ್. ಕೆಳಗಿನ ಭಾಗಕ್ಕೆ ಸೆಲ್ಸ್ ಆಡ್ ಆಗ್ತಾ ಇದೆ. ಆ ಆರೋಗಳ ಸಿಗ್ನಿಫಿಕೆನ್ಸ್ ಅದು. ಸೆಲ್ಸ್ ಆರ್ ಬೀಯಿಂಗ್ ಆಡೆಡ್ ವೇರ್, ಆ ಡೈರೆಕ್ಷನ್ ಅನ್ನ ನಿಮ್ಗೆ ತೋರಿಸ್ತಾ ಇದೆ. ಬೇಕಂದ್ರೆ ಬರ್ಕೊಳ್ಬಹುದು ಆರ್ ನಾಟ್ ನೀಡೆಡ್. ಇಫ್ ಯು ಅಂಡರ್ಸ್ಟುಡ್ ಇಟ್ ಬರ್ಕೋಬೇಕಂತಿಲ್ಲ. ಗ್ರೋತ್ ಇಸ್ ಮೆಷರೇಬಲ್. ಗ್ರೋತ್ ಅನ್ನ ಮೆಷರ್ ಮಾಡಬಹುದು. ಅಫ್ಕೋರ್ಸ್ growth at a cellular level is principally a consequence of increase in the amount of protoplasm. ಒಂದು ಸೆಲ್ ಅದರ ಸೈಜ್ ಅನ್ನು ಹೆಚ್ಚಿಸ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಪ್ರೋಟೋಪ್ಲಾಸಮ್ ಕ್ವಾಂಟಿಟಿ ಹೆಚ್ಚಾಗ್ತಾ ಇದೆ ಅಂತ. ಓಕೆ, ಇದರ್ಥ ಆಯ್ತು. ಸಿನ್ಸ್ ಇನ್ಕ್ರೀಸ್ ಇನ್ ಪ್ರೋಟೋಪ್ಲಾಸಮ್ ಇಸ್ ಡಿಫಿಕಲ್ಟ್ ಟು ಮೆಷರ್ ಡೈರೆಕ್ಟ್ಲಿ. ಸಿನ್ಸ್ ಇನ್ಕ್ರೀಸ್ ಇನ್ ಪ್ರೋಟೋಪ್ಲಾಸಮ್ ಇಸ್ ಡಿಫಿಕಲ್ಟ್ ಟು ಮೆಷರ್ ಡೈರೆಕ್ಟ್ಲಿ. ಸೊ ನೀವು ಪ್ರೋಟೋಪ್ಲಾಸಮ್ ಎಷ್ಟು ಹೆಚ್ಚಾಗಿದೆ ಅಂತ ಹೇಗೆ ಕಂಡು ಹಿಡಿತೀರಾ? ಇದು ಡೈರೆಕ್ಟ್ ಆಗಿ ಮೆಷರ್ ಮಾಡೋದು ಕಷ್ಟ ಇದೆ. ಸೊ ವಾಟ್ ವಿಲ್ ವಿ ಡೂ? ಒನ್ ಜನರಲಿ ಮೆಷರ್ಸ್ ಸಮ್ ಕ್ವಾಂಟಿಟಿ ವಿಚ್ ಇಸ್ ಮೋರ್ ಆರ್ ಲೆಸ್ ಪ್ರಪೋರ್ಷನಲ್ ಟು ಇಟ್. ಸೊ ನಿಮಗೆ ಎಕ್ಸಾಕ್ಟ್ ಪ್ರೋಟೋಪ್ಲಾಸಮ್ ಎಷ್ಟು ಹೆಚ್ಚಾಗಿದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದಕ್ಕೆ ಹತ್ರವಾಗಿರುವಂಥ ಒಂದು ಪ್ಯಾರಾಮೀಟರ್ ಅನ್ನ ನೀವು ಕನ್ಸಿಡರ್ ಮಾಡಿ ಅಥವಾ ಸೆಲೆಕ್ಟ್ ಮಾಡಿ ಮೆಷರ್ಮೆಂಟ್ ಹೇಗೆ ಮಾಡೋದು ಅಂತ ಬೇಸಿಕ್ಲಿ ಫೈಂಡ್ ಔಟ್ ಮಾಡ್ತೀರಾ. ಹೇಗೆ ಮಾಡ್ಬೋದು? ವೆರೈಟಿ ಆಫ್ ಪ್ಯಾರಾಮೀಟರ್ಸ್ ಅಲ್ವಾ? ವೆರೈಟಿ ಆಫ್ ಪ್ಯಾರಾಮೀಟರ್ಸ್ ಏನು? ಇನ್ಕ್ರೀಸ್ ಇನ್ ಫ್ರೆಶ್ ವೇಟ್. ಫ್ರೆಶ್ ವೇಟ್ ಅಂತ ಹೇಳಿದ್ರೆ ನೀರಿನ ವೇಟ್ ಕೂಡ ಆಡ್ ಆಗುತ್ತೆ ಅದರಲ್ಲಿ. ಅಥವಾ ಡ್ರೈ ವೇಟ್. ಡ್ರೈ ವೇಟ್ ಅಂತ ಹೇಳಿದ್ರೆ ಗಿಡಗಳಲ್ಲಿ ನೀರಿನ ಅಂಶ ತೆಗೆದು ಎಷ್ಟು ವೇಟ್ ಇದೆ ಅಂತ ನೋಡುವಂಥದ್ದು. ವಾಟರ್ ವೇಟ್ ಅನ್ನ ತೆಗೆದ್ರೆ ನಿಮಗೆ ಡ್ರೈ ವೇಟ್ ಸಿಗುತ್ತೆ. ಲೆಂತ್ ನೋಡಬಹುದು, ಏರಿಯಾ, ವಾಲ್ಯೂಮ್ ಅಂಡ್ ನಂಬರ್ ಆಫ್ ಸೆಲ್ಸ್ ಅಥವಾ ಸೆಲ್ ನಂಬರ್ ಅಂತ ನೀವು ಮೆಷರ್ಮೆಂಟ್ ಮಾಡಬಹುದು. ಇಲ್ಲಿ ಮಿಕ್ಕಿರುವಂಥದ್ದು ನಿಮಗೆ ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಐಲ್ ರೀಡ್ ಇಟ್ ಬಟ್ ಐಮ್ ನಾಟ್ ಹೈಲೈಟಿಂಗ್ ಬಿಕಾಸ್ ನೀವು 2016-14 ತನಕನೂ ಹೋದ್ರೆ ಈ ಪ್ಯಾರಾಗ್ರಾಫ್ ಮೇಲೆ ಏನೂ ಪ್ರಶ್ನೆ ಬಂದಿಲ್ಲ. ಸೊ ವೈ ಯು ವಾಂಟ್ ಟು ಹೈಲೈಟ್ ಇಟ್? ಆ ಫ್ಯಾಕ್ಟ್ ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಇದು ಫ್ಯಾಕ್ಟ್ ಆಗಿದೆ. ಓಕೆ, ದೀಸ್ ಆರ್ ಸರ್ಟನ್ ಫ್ಯಾಕ್ಟ್ಸ್ ದಟ್ ಆರ್ ಮೆನ್ಷನ್ಡ್. ಸೊ ಅದರ ನಾಲೆಜ್ ನಿಮಗೆ ಇರಲಿ ಹೊರತು, ಐಡಿಯಾ ಇರಲಿ ಹೊರತು ಬಾಯ್ಪಾಠ ಮಾಡ್ಬೇಕಂತಿಲ್ಲ. ಡೋಂಟ್ ಬೈ ಹಾರ್ಟ್ ಇಟ್. ಅಂದ್ರೆ ಸಪೋಸ್ ಹೀಗಿದೆ, ಒನ್ ಸಿಂಗಲ್ ಮೇಸ್ ರೂಟ್ ಎಪಿಕಲ್ ಮೆರಿಸ್ಟಮ್ ಕ್ಯಾನ್ ಗಿವ್ ರೈಸ್ ಟು ಮೋರ್ ದೆನ್ 17,500 ನ್ಯೂ ಸೆಲ್ಸ್. ಆ ವರ್ಡ್ 17,500 ಅನ್ನ, ಆ ನಂಬರ್ ಅನ್ನ ಬೈ ಹಾರ್ಟ್ ಮಾಡ್ಬೇಕಂತಿಲ್ಲ. ಓಕೆ, whereas cells in a watermelon may increase in size by up to 350,000 times ಅಂತ ಇದೆ. ಸೊ ಈ ನಂಬರ್ಗಳನ್ನ ಬಾಯ್ಪಾಠ ಮಾಡ್ಕೋಬೇಡಿ. ದೀಸ್ ಆರ್ ಪ್ಯೂರ್ಲಿ ಸಬ್ಜೆಕ್ಟಿವ್ ನಂಬರ್ಸ್. ಯಾವ ಕಂಡೀಷನ್ ಅಲ್ಲಿ ಅದನ್ನ ಬೆಳೆಸಿದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇನ್ ದ ಫಾರ್ಮರ್ ಗ್ರೋತ್ ಇಸ್ ಎಕ್ಸ್ಪ್ರೆಸ್ಡ್ as increase in cell number. ಇಲ್ಲಿ ನಿಮ್ಗೆ ಸೆಲ್ ನಂಬರ್ ಅಂತ ಕೊಟ್ಟಿದ್ದಾರೆ, ಕೆಳಗಡೆ ಸೆಲ್ ಸೈಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಷ್ಟೇ. While the growth of a pollen tube is measured in terms of its length. pollen tube ಅನ್ನ ಮೆಷರ್ ಮಾಡ್ಬೇಕಾ, ಲೆಂತ್ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅದೇ ನೀವು ಒಂದು ಎಲೆಯನ್ನ ಮೆಷರ್ ಮಾಡ್ತಾ ಇದ್ದೀರಾ, ಅದರ ಸರ್ಫೇಸ್ ಏರಿಯಾವನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಪಾರ್ಟ್ ಆಫ್ ದ ಪ್ಲಾಂಟ್ ಅಂಡ್ ನಿಮ್ಮ ಮಾಡ್ತಿರುವಂತಹ ಸ್ಟಡಿಗೆ ಯಾವ್ದು ಅಪ್ರೋಪ್ರಿಯೇಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನೀವು ಒಂದು ಪ್ಯಾರಾಮೀಟರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೇ. ಓಕೆ, ಸೊ ನಿಮ್ಮ ಈ ಪ್ರಶ್ನೆಯನ್ನ ಇಲ್ಲಿ ಹೇಗೆ, ಲೆಟ್ಸೇ ಒಂದು ಪ್ರಶ್ನೆ ಬಂತು ಅಂತ ಅನ್ಕೊಳ್ಳಿ ಈ ಪ್ಯಾರಾಗ್ರಾಫ್ ಇಂದ. ಓಕೆ, ಯಾವ ರೀತಿ ಪ್ರಶ್ನೆ ಕೇಳಬಹುದು? ದೇ ಮೈಟ್ ಆಸ್ಕ್ ಯು ಇನ್ ದಿಸ್ ವೇ, ರೂಟ್ ಇದು ಗ್ರೋತ್ ಅನ್ನ ಹೇಗೆ ಮೆಷರ್ ಮಾಡ್ತೀರಾ? ಓಕೆ, ಒಂದು ಪ್ಯಾರಾಮೀಟರ್ ಲೆಂತ್, ಇನ್ನೊಂದು ಪ್ಯಾರಾಮೀಟರ್ ಡಯಾಮೀಟರ್ ಆಗುತ್ತೆ. ಒಂದು ಉದ್ದ ಬೆಳೀತಾ ಇದೆ ಅಂಡ್ ಒಂದು ಅಡ್ಡ ಬೆಳೀತಾ ಇದೆ, ಅದನ್ನ ಮೆಷರ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಫ್ರೂಟ್ ಇದು ಸೈಜ್ ಅನ್ನ ಹೇಗೆ ಮೆಷರ್ ಮಾಡ್ತೀರಾ? ಮೋಸ್ಟ್ಲಿ ವೇಟ್. ಯಾವ ಪ್ಯಾರಾಮೀಟರ್ ಸೆಲೆಕ್ಟ್ ಮಾಡ್ತೀರಾ? ವೇಟ್ ಆಗಿರಬಹುದು. ಸೊ ಅದು ಒಂದು ಫಂಡಮೆಂಟಲ್ ಐಡಿಯಾ ಇರಲಿ, ಯಾವ ಭಾಗವನ್ನ ಯಾವ ಪ್ಯಾರಾಮೀಟರ್ ಮೂಲಕ ನೀವು ಗ್ರೋತ್ ಮೆಷರ್ ಮಾಡಬಹುದು ಅಂತ ಅಷ್ಟೇ. ಬಾಯ್ಪಾಠ ಮಾಡಕ್ ಹೋಗ್ಬೇಡಿ. ಫೇಸಸ್ ಆಫ್ ಗ್ರೋತ್ ಬರೋಣ. ಈ ಫೇಸಸ್ ಆಫ್ ಗ್ರೋತ್ ಅನ್ನ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಒಂದು ಝೋನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತೆ ಇಲಾಂಗೇಷನ್, ಝೋನ್ ಆಫ್ ಡಿಫ್ರೆನ್ಸಿಯೇಷನ್ ಎಲ್ಲ ಇದೆ. ಅದಕ್ಕೆ ಹೋಲಿಸಿ ನೋಡಿ, ಸಮ್ವಾಟ್ ಸಿಮಿಲರ್ ಇದು. ಓಕೆ, ಪೀರಿಯಡ್ ಆಫ್ ಗ್ರೋತ್ ಇಸ್ ಜನರಲಿ ಡಿವೈಡೆಡ್ ಇಂಟು 3 ಫೇಸಸ್. 3 ಫೇಸಸ್ ಇರುತ್ತೆ ಆಫ್ ಗ್ರೋತ್. ಎಕ್ಸ್ಕ್ಯೂಸ್ ಮೀ. ಮೆರಿಸ್ಟಮ್ಯಾಟಿಕ್, ಇಲಾಂಗೇಷನ್ ಮತ್ತೆ ಮೆಚುರೇಷನ್. ಯಾವ್ದೆಲ್ಲ 3 ಬೇಕಂದ್ರೆ ನಂಬರ್ ಹಾಕೊಳ್ಳಿ. ಮೆರಿಸ್ಟಮ್ಯಾಟಿಕ್,
ಇಲಾಂಗೇಷನ್ ಮತ್ತೆ ಮೆಚುರೇಷನ್. ಕರೆಕ್ಟ್? ಹೌದು. ನೆಕ್ಸ್ಟ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಬೈ ಲುಕಿಂಗ್ ಎಟ್ ದ ರೂಟ್ ಟಿಪ್. ಇಷ್ಟಿದ್ದಂತಹ ರೂಟ್ ಉದ್ದವಾಗಿ ಹೀಗೆ ಬೆಳೆದ್ಬಿಟ್ಟಿದೆ. ಕರೆಕ್ಟ್? The constantly dividing cells, both at the root apex and the shoot apex, represent the meristematic phase of growth. ಏನದು ಕಾನ್ಸ್ಟೆಂಟ್ಲಿ ಡಿವೈಡಿಂಗ್ ಸೆಲ್ಸ್ ಅನ್ನ ನಾವು ಮೆರಿಸ್ಟಮ್ಯಾಟಿಕ್ ಫೇಸ್ ಆಫ್ ಗ್ರೋತ್ ಅಂತ ಕರಿತೀವಿ. ಅದು ರೂಟ್ ಟಿಪ್ ಅಲ್ಲಿರ್ಲಿ, ಶೂಟ್ ಟಿಪ್ ಅಲ್ಲಿರ್ಲಿ. ದ ಸೆಲ್ಸ್ ಇನ್ ದಿಸ್ ರೀಜನ್ ಆರ್ ರಿಚ್ ಇನ್ ಪ್ರೋಟೋಪ್ಲಾಸಮ್. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ರಿಚ್ ಇನ್ ಪ್ರೋಟೋಪ್ಲಾಸಮ್. ಪ್ರೋಟೋಪ್ಲಾಸಮ್ ಅಂದ್ರೆ ಗೊತ್ತಲ್ವಾ? ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಪ್ಲಸ್ ನ್ಯೂಕ್ಲಿಯಸ್ ಏನಿದೆ ಅದನ್ನ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಪೊಸೆಸ್ ಲಾರ್ಜ್ ಕಾನ್ಸ್ಪಿಕ್ಯೂಸ್ ನ್ಯೂಕ್ಲಿಯೈ. ಅದರ ನ್ಯೂಕ್ಲಿಯಸ್ ತುಂಬಾ ದೊಡ್ಡದಾಗಿರುತ್ತೆ ಬಿಕಾಸ್ ದ ಸೆಲ್ಸ್ ಆರ್ ಕಂಟಿನ್ಯೂಸ್ಲಿ ಡಿವೈಡಿಂಗ್, ಅದಕ್ಕೋಸ್ಕರ. ನೆಕ್ಸ್ಟ್, ದ ಸೆಲ್ ವಾಲ್ಸ್ ಆರ್ ಪ್ರೈಮರಿ ಇನ್ ನೇಚರ್. ಇದರ ಸೆಲ್ ವಾಲ್ ಏನಿದೆ ಅದು ಪ್ರೈಮರಿ ಇನ್ ನೇಚರ್ ಆಗಿರುತ್ತೆ. ಅಂದ್ರೆ ಸೆಲ್ಯುಲೋಸ್ ಇರುತ್ತೆ, ಸ್ವಲ್ಪ ಮಟ್ಟಕ್ಕೆ ಹೆಮಿಸೆಲ್ಯುಲೋಸ್ ಅಂಡ್ ಪೆಕ್ಟಿನ್ ಕೂಡ ಕಾಣಿಸಬಹುದು, ಆದ್ರೆ ತೆಳುವಾಗಿರುತ್ತೆ. ಅಂಡ್ ಲೈಕ್ ಐ ಟೋಲ್ಡ್, ಸೆಲ್ಯುಲೋಸಿಕ್ ಕಂಟೆಂಟ್ ಇರುತ್ತೆ. ಅಂಡ್ ಸುಮಾರು ಅಬಂಡೆಂಟ್ ಪ್ಲಾಸ್ಮೋಡೆಸ್ಮ್ಯಾಟಲ್ ಕನೆಕ್ಷನ್ಸ್ ಅನ್ನ ನೀವು ನೋಡಬಹುದು. ಅಂಡ್ ದ ಸೆಲ್ಸ್ ಆರ್ ಪ್ರಾಕ್ಸಿಮಲ್, ಅಂದ್ರೆ ಹತ್ರವಾಗಿರೋದು. ಜಸ್ಟ್ ನೆಕ್ಸ್ಟ್ ಅವೇ ಫ್ರಮ್ ದ ಟಿಪ್, ಪ್ರಾಕ್ಸಿಮಲ್ ಟು ದ ಮೆರಿಸ್ಟಮ್ಯಾಟಿಕ್ ಝೋನ್ ಅಂತ ಇದೆ. ಓಕೆ, ಮೆರಿಸ್ಟಮ್ಯಾಟಿಕ್ ಝೋನ್ ಅಂತ ಇರುತ್ತೆ. ಇಲ್ಲಿ ಎ ಅಂತ ಮೆನ್ಷನ್ ಮಾಡಿದಾರಲ್ವಾ, ಇಲ್ಲಿ ನೀವು ದ ಸೆಲ್ಸ್ ಆರ್ ಇನ್ ದ ಮೆರಿಸ್ಟಮ್ಯಾಟಿಕ್ ಫೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ ಫಾರ್ ಮೆರಿಸ್ಟಮ್ಯಾಟಿಕ್ ಫೇಸ್ ನೋಡ್ಕೊಳ್ಳೋಣ. ರಿಚ್ ಇನ್ ಪ್ರೋಟೋಪ್ಲಾಸಮ್, ಪೊಸೆಸ್ ಲಾರ್ಜ್ ನ್ಯೂಕ್ಲಿಯೈ, ಸೆಲ್ ವಾಲ್ ಪ್ರೈಮರಿ ಇರುತ್ತೆ, ಹಿನ್ ಇರುತ್ತೆ, ಅಂಡ್ ಸೆಲ್ಯುಲೋಸಿಕ್ ಆಗಿರುತ್ತೆ. 5ನೇ ಪಾಯಿಂಟ್, ಅಬಂಡೆಂಟ್ ಪ್ಲಾಸ್ಮೋಡೆಸ್ಮ್ಯಾಟಾ 6ನೇ. ಓಕೆ, ದಿಸ್ ವಿಲ್ ಬಿಕಮ್ ಟೂ ಮಚ್. ಇದು ಸೆಲ್ ವಾಲ್ ಒಟ್ಟಿಗೆ 3ನೇ ಪಾಯಿಂಟ್ ಅಂತ ಹಾಕಿ. ಥಿನ್, ಪ್ರೈಮರಿ ಮತ್ತೆ ಸೆಲ್ಯುಲೋಸಿಕ್ ಅಂಡ್ ಅಬಂಡೆಂಟ್ ಪ್ಲಾಸ್ಮೋಡೆಸ್ಮ್ಯಾಟಾ ವಿಲ್ ಬಿಕಮ್ ದ 4th ಪಾಯಿಂಟ್. ಅಂಡ್ ಸೆಲ್ಸ್ ಪ್ರಾಕ್ಸಿಮಲ್ ಲೊಕೇಶನ್ ಕೊಟ್ಟಿದ್ದಾರೆ, ಸೊ ಅದನ್ನ ನಾನು ಆಸ್ ಅ ಫೀಚರ್ ಹೈಲೈಟ್ ಮಾಡ್ತಿಲ್ಲ. ಪ್ರಾಕ್ಸಿಮಲ್ to the meristematic zone represent the phase of elongation. Now this is a different phase of this is a different phase. ಇದಾಯ್ತು ಫೇಸ್ ಆಫ್ ಇಲಾಂಗೇಷನ್. ಸೊ ನೀವು ಇಲ್ಲಿಗೆ ಬಂದ್ರೆ ಈ ಬಿ ಅಂತ ಕೊಟ್ಟಿದಾರಲ್ಲ, ಬಿ ಮತ್ತೆ ಸಿ ಯು ಕ್ಯಾನ್ ಟೇಕ್. ಇದು ಎರಡು ಸೇರಿಸಿದ್ರೆ ನಿಮಗೆ ಸಮ್ವೇರ್ ಝೋನ್ ಆಫ್ ಇಲಾಂಗೇಷನ್ ಸಿಗುತ್ತೆ ಅಂಡ್ ಫೇಸ್ ಆಫ್ ಮೆರಿಸ್ಟಮ್ಯಾಟಿಕ್ಗೆ ಹತ್ರವಾಗಿರುವಂಥದ್ದು. ಸೊ ಇದಾಯ್ತು ನಮ್ಮ ಫೇಸ್ ಆಫ್ ಇಲಾಂಗೇಷನ್. ಇಲ್ಲಿ ಇರುವಂತಹ ಸೆಲ್ಸ್ ನಿಮಗೆ ವ್ಯಾಕ್ಯೂಲ್ ಜಾಸ್ತಿ ತೋರಿಸುತ್ತೆ. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಹತ್ರ ಹೆಚ್ಚು ವ್ಯಾಕ್ಯೂಲ್ ಇರಲ್ಲ. ವ್ಯಾಕ್ಯೂಲ್ ಇನ್ ಪ್ಲಾಂಟ್ ಸೆಲ್ ಇಸ್ ಅ ಸೈನ್ ಆಫ್ ಅ ಮೆಚ್ಯೂರ್ ಸೆಲ್. ದೊಡ್ಡದಾಗಿರುವಂತಹ ವ್ಯಾಕ್ಯೂಲ್ ಇದೆ ಅಂತ ಹೇಳಿದ್ರೆ ಆ ಸೆಲ್ ಮೆಚ್ಯೂರ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಏನಾಗಿದೆ, ಮೆರಿಸ್ಟಮ್ಯಾಟಿಕ್ ಝೋನ್ ಇಂದ ಇಲಾಂಗೇಷನ್, ಸೆಲ್ ಉದ್ದ ಆಗ್ತಾ ಇದೆ, ಅದಾದ ನಂತರ ಡಿಫ್ರೆನ್ಶಿಯೇಟ್ ಆಗುತ್ತೆ. ಸೊ ಉದ್ದವಾಗ್ತಾ ಇರ್ಬೇಕಾದ್ರೆ ವ್ಯಾಕ್ಯೂಲ್ ಫಾರ್ಮೇಶನ್ ಅನ್ನ ತೋರ್ಸೋಕೆ ಸ್ಟಾರ್ಟ್ ಮಾಡುತ್ತೆ. ಸೆಲ್ ಎನ್ಲಾರ್ಜ್ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ನ್ಯೂ ಸೆಲ್ ವಾಲ್ ಡೆಪೋಸಿಷನ್ ಆಗ್ತಾ ಇದೆ, ಹೊಸದಾಗಿ ಸೆಲ್ ವಾಲ್ ಫಾರ್ಮೇಶನ್ ಆಗ್ತಾ ಇದೆ. ಅಂಡ್ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೇಸ್ ಆಫ್ ಇಲಾಂಗೇಷನ್. ಎಷ್ಟು ಕೊಟ್ಟಿದ್ದಾರೆ? 1 ಇನ್ಕ್ರೀಸ್ಡ್ ವ್ಯಾಕ್ಯುಲೇಷನ್, 2 ಎನ್ಲಾರ್ಜ್ಮೆಂಟ್ ಆಫ್ ದ ಸೆಲ್, ಅಂಡ್ 3 ಸೆಲ್ ವಾಲ್ ಡೆಪೋಸಿಷನ್. ಕರೆಕ್ಟ್? ಎಸ್. Further away from the apex, that is proximal to the face of elongation. Face of elongation ಹತ್ರ ಬರುವಂಥ ಪೋರ್ಷನ್ ಅಥವಾ ಭಾಗನೇ ಫೇಸ್ ಆಫ್ ಮೆಚುರೇಷನ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಸಮ್ವೇರ್ ಡಿ ಇ ಎಫ್ ಜಿ ಆ ಪರ್ಟಿಕ್ಯುಲರ್ ಭಾಗವನ್ನ ನೋಡಿದ್ರೆ ನಿಮಗೆ ಫೇಸ್ ಆಫ್ ಮೆಚುರೇಷನ್ ಕಾಣಿಸುತ್ತೆ. ಇಲ್ಲಿ ಇರುವಂಥ ಸೆಲ್ಸ್ ಆಲ್ರೆಡಿ ಒಂದು ಸ್ಪೆಸಿಫಿಕ್ ಆಗಿರುವಂಥ ರೋಲ್ ಹಾಗೆ ಫಂಕ್ಷನ್ ಅನ್ನ ತಗೊಂಡಾಗಿದೆ ಅಂತ. The cells of this zone attain their maximal size. ಎಷ್ಟು ದೊಡ್ಡದಾಗಬಹುದು ಅಷ್ಟು ದೊಡ್ಡದಾಗಿ ಹೋಗಿದೆ. ಓಕೆ, in terms of wall thickening and protoplasmic modification. So maximum ಏನಂತಾರೆ ಸೈಜ್ ಅಟೈನ್ ಮಾಡಿ ಆಗಿದೆ. ಎಷ್ಟು ದಪ್ಪ ಆಗುತ್ತೆ ಅಷ್ಟು ದಪ್ಪ ಸೆಲ್ ವಾಲ್ ಡೆಪೋಸಿಷನ್ ಆಗಿದೆ. ಪ್ರೋಟೋಪ್ಲಾಸಮ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕಾಗಿರೋದು ಅದು ಕೂಡ ಆಗಿದೆ. ಲೆಟ್ ಅಸ್ ಸೇ ಇದು ಶೂಟ್ ಅಲ್ಲಿ ಕಾಣಿಸ್ತಾ ಇರುವಂತಹ ಪ್ಯಾರೆಂಕೈಮ ಅಂತ ಅನ್ಕೊಳ್ಳಿ, ಅಂಡ್ ಇಟ್ ಹ್ಯಾಸ್ ಟು ಶೋ ಫೋಟೋಸಿಂಥಸಿಸ್ ಅಂತ ಅನ್ಕೊಳ್ಳಿ. ಸೊ ಇಂಥ ಪ್ಯಾರೆಂಕೈಮದಲ್ಲಿ ಕ್ಲೋರೋಪ್ಲಾಸ್ಟ್ ಬೆಳೆದಿರುತ್ತೆ ಅಂಡ್ ಅದು ಆ ಕೆಲಸವನ್ನ ಕೂಡ ಸ್ಟಾರ್ಟ್ ಮಾಡಿ ಆಗಿರುವಂಥದ್ದು. ಕರೆಕ್ಟ್?
ಎಸ್, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಗೋ ಫಾರ್ವರ್ಡ್. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಗ್ರೋತ್ ರೇಟ್. ಗ್ರೋತ್ ರೇಟ್ಸ್ ನೋಡ್ಕೊಳ್ಳೋಣ. ಸಿ ವಾಟ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ರೋತ್ ರೇಟ್. ಇಲ್ಲಿ ನಿಮ್ಗೆ ಎರಡು, ಅರಿಥಮೆಟಿಕ್ ಮತ್ತೆ ಜಾಮೆಟ್ರಿಕ್ ಅಂತ ಕಾಣಿಸ್ತಾ ಇರಬಹುದು. ದ ಇನ್ಕ್ರೀಸ್ಡ್ ಗ್ರೋತ್ ಪರ್ ಯೂನಿಟ್ ಟೈಮ್ ಇಸ್ ಟರ್ಮ್ಡ್ ಆಸ್ ಗ್ರೋತ್ ರೇಟ್. ಓಕೆ, increased growth per unit time is termed as growth rate. ಸರಿನಾ? ನೆಕ್ಸ್ಟ್, ಇದನ್ನ ನೀವು ಮ್ಯಾಥಮ್ಯಾಟಿಕಲಿ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ಎನ್ ಆರ್ಗ್ಯಾನಿಸಮ್ ಅರಿಥಮೆಟಿಕ್ ಮತ್ತೆ ಜೋಮೆಟ್ರಿಕ್ ಗ್ರೋತ್ ಅಂತ ಮೆನ್ಷನ್ ಮಾಡಬಹುದು. ಗಿಡಗಳನ್ನ ತಗೊಂಡ್ರೆ ಇವನ್ ಫಾರ್ ಸರ್ಟನ್ ಆರ್ಗನ್ಸ್ ಅಥವಾ ಸ್ಟೇಜ್ ಆಫ್ ದ ಲೈಫ್ ಇನ್ ಪ್ಲಾಂಟ್ಸ್ ಅದರ ಬೇಸಿಸ್ ಮೇಲೆ ಕೂಡ ಅರಿಥಮೆಟಿಕ್ ಅಂತ ಆಮೇಲೆ ಜೋಮೆಟ್ರಿಕ್ ಅಂತ ಎರಡು ಗ್ರೋತ್ ರೇಟ್ಸ್ ಅಂತ ಕೊಡಬಹುದು. ಈ ಡಯಾಗ್ರಾಮ್ ಬಗ್ಗೆ ಆಮೇಲೆ ಮಾತಾಡೋಣ. ವಿಲ್ ಕಮ್ ಟು ದಿಸ್ ಫಸ್ಟ್. ಲೆಟ್ಸ್ ಸೇ ನೀವು ಇದು ಥರ್ಡ್ ಡಯಾಗ್ರಾಮ್ ಆಗಿದೆ. ಓಕೆ, ಇಲ್ಲಿ ನೀವು ಸ್ಟೇಜಸ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್ ನೋಡ್ತಾ ಇರುವಂತದ್ದು. ಸೊ ಝೈಗೋಟ್ ಇದೆ. ಇಟ್ಸ್ ಅ ಯು ಕ್ಯಾನ್ ಸೇ ಇಟ್ಸ್ ಅ ಮೆರಿಸ್ಟಮ್ಯಾಟಿಕ್ ಸೆಲ್, ಬಟ್ ಸ್ಪೆಸಿಫಿಕಲಿ ಅದು ಝೈಗೋಟ್ ಬಿಕಾಸ್ ಇಟ್ ಇಸ್ ಡಿವೈಡಿಂಗ್ ಅಲ್ವಾ, ದ ಸೆಲ್ಸ್ ಆರ್ ಡಿವೈಡಿಂಗ್. ಝೈಗೋಟ್ ಸೆಲ್ ಡಿವಿಷನ್ ಅನ್ನ ತೋರಿಸುತ್ತೆ, ನಂಬರ್ ಆಫ್ ಸೆಲ್ಸ್ ಹೆಚ್ಚೋದು. ಆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಥವಾ ಸೆಲ್ಸ್ಗೆ ಡಿವೈಷನ್ ಅಬಿಲಿಟಿ ಇದೆ, ಅದನ್ನ ರಿಟೈನ್ ಮಾಡ್ಕೊಂಡು ಇನ್ನ ತಿರ್ಗಾ ಅಷ್ಟು ಸೆಲ್ಸ್ ಅನ್ನ ಆಡ್ ಮಾಡುತ್ತೆ. ದ್ಯಾಟ್ ಆಲ್ಸೋ ಹ್ಯಾಸ್ ದಿ ಅಬಿಲಿಟಿ ಟು ಡಿವೈಡ್. ಸೊ ಅದು ಕೂಡ ಮೆರಿಸ್ಟಮ್ಯಾಟಿಕ್ ಆಯ್ತು. ಅಂಡ್ ನೀವು ಇಲ್ಲಿಂದ ಇಲ್ಲಿ ತನಕ ನೋಡಿದ್ರೆ ಆಲ್ ದ ಸೆಲ್ಸ್ ಹ್ಯಾವ್ ದಿ ಅಬಿಲಿಟಿ ಟು ಡಿವೈಡ್. ಆ ಮೇಜರ್ ಸೆಲ್ ಮತ್ತೆ ಅದರಿಂದ ಹುಟ್ಟಿರುವಂತಹ ಬೇರೆ ಬೇರೆ ಸೆಲ್ಸ್ ಏನಿದೆ ಅದಕ್ಕೆ ಎಲ್ಲದಕ್ಕೂ ಅಬಿಲಿಟಿ ಟು ಡಿವೈಡ್ ಇದ್ದೇ ಇರುತ್ತೆ. ದೆನ್ ಏನಾಗುತ್ತೆ, ಆಫ್ಟರ್ ಅ ಸರ್ಟನ್ ಸ್ಟೇಜ್, ಇಲ್ಲಿ ನೋಡಿ ಈ ಸ್ಟೇಜ್ ಆದ ನಂತರ ಕೆಲವು ಸೆಲ್ಸ್ ಮಾತ್ರ ಡಿವಿಷನ್ ಎಬಿಲಿಟಿಯನ್ನ ರಿಟೈನ್ ಮಾಡ್ಕೊಳ್ಳೋದು ಈ ಪರ್ಟಿಕ್ಯುಲರ್ ಭಾಗ. ಓಕೆ, ಅಂಡ್ ಮಿಕ್ಕಿರುವಂತಹ ಸೆಲ್ಸ್ ಅದರ ಪರ್ಮನೆಂಟ್ ಫಾರ್ಮ್ಸ್ ಅನ್ನ ತಗೊಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಮಾತ್ರ ನಿಮ್ಗೆ ಡಿವಿಷನ್ ಎಬಿಲಿಟಿ ಕಾಣಿಸ್ತಾ ಇದೆ. ಮಿಕ್ಕಿರುವಂತಹ ಎಲ್ಲಾ ಸೆಲ್ಸ್ ದೇ ಲೂಸ್ ದೇರ್ ಎಬಿಲಿಟಿ ಅಥವಾ ಕೆಪಾಸಿಟಿ ಟು ಡಿವೈಡ್. Why are they losing their ability or capacity to divide? Because they are basically taking up a specific function. ಒಂದು ಸ್ಪೆಸಿಫಿಕ್ ಆಗಿರುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಕೆಲಸ ಮಾಡಬೇಕಾದ್ರೆ ಡಿವೈಡ್ ಹಾಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಸೊ ಡಿವಿಷನ್ ಅನ್ನ ಬಿಟ್ಟು ಬೇರೆ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಡಿವಿಷನ್ ಆಗಕ್ಕಂತ ಒಂದು ಸ್ಮಾಲ್ ಸೆಟ್ ಆಫ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಮೇಂಟೈನ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ನೀವು ನೋಡುವಂತಹದನ್ನ ಜೊಮೆಟ್ರಿಕ್ ಫೇಸ್ ಅಂತ ಕರಿತೀವಿ. ಅಂಡ್ ಈ ಪಾರ್ಟ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದನ್ನ ಅರಿಥಮೆಟಿಕ್ ಗ್ರೋತ್ ಅಂತ ಕರಿತೀವಿ. ಸೊ ಮೇಜರ್ ವ್ಯತ್ಯಾಸ ಏನ್ ಬರೋದು, ಅರಿಥಮೆಟಿಕ್ ಗ್ರೋತ್ ಅಲ್ಲಿ ಕೆಲವು ಸೆಲ್ಸ್ ವಿಲ್ ರಿಟೈನ್ ದೇರ್ ಮೆರಿಸ್ಟಮ್ಯಾಟಿಕ್ ಎಬಿಲಿಟಿ. ಮಿಕ್ಕಿರುವಂತಹ ಸೆಲ್ಸ್ ಏನಿವೆ ಅದು ಪರ್ಮನೆಂಟ್ ಆಗುತ್ತೆ ಬೈ ಲೂಸಿಂಗ್ ದೇರ್ ಎಬಿಲಿಟಿ ಟು ಡಿವೈಡ್ ಅಂಡ್ ಟೇಕಿಂಗ್ ಅಪ್ ಸ್ಪೆಸಿಫಿಕ್ ಫಂಕ್ಷನ್. ಜೊಮೆಟ್ರಿಕ್ ಅಂತ ಬಂದಾಗ ಎಷ್ಟೇ ಸೆಲ್ಸ್ ಫಾರ್ಮ್ ಆಗಲಿ ಡಿವಿಷನ್ ಆದ ನಂತರ ಆ ಎಲ್ಲಾ ಸೆಲ್ಸ್ ಕೂಡ ಎಬಿಲಿಟಿ ಟು ಡಿವೈಡ್ ಅನ್ನ ರಿಟೈನ್ ಮಾಡ್ಕೊಳ್ಳುತ್ತೆ ಅಂತ. ದಟ್ ಮೀನ್ಸ್ ಎವ್ರಿ ಸೆಲ್ ದಟ್ ಇಸ್ ಫಾರ್ಮ್ಡ್ ರಿಮೇನ್ಸ್ ಮೆರಿಸ್ಟಮ್ಯಾಟಿಕ್ ಅಂಡ್ ಡಸ್ ನಾಟ್ ಚೇಂಜ್ ಇಂಟು ಅಥವಾ ಡಿಫ್ರೆನ್ಶಿಯೇಟ್ ಇಂಟು ಪರ್ಮನೆಂಟ್ ಸೆಲ್ಸ್ ಅಂತ ಹೇಳ್ಬಹುದು. ರೈಟ್? ಓಕೆ, ಗ್ರೋತ್ ರೇಟ್ ಶೋಸ್ ಅನ್ ಇನ್ಕ್ರೀಸ್ ದಟ್ ಮೇ ಬಿ ಅರಿಥಮೆಟಿಕ್ ಆರ್ ಜೊಮೆಟ್ರಿಕಲ್. ಅದು ನಮಗೆ ಅರ್ಥ ಆಗಿದೆ. ಅರಿಥಮೆಟಿಕ್ ಹೇಗೆ ಅಂತ ನೋಡ್ಕೊಳ್ಳೋಣ. ಅರಿಥಮೆಟಿಕ್ ಗ್ರೋತ್, ಲೈಕ್ ಐ ಟೋಲ್ಡ್ ಯು, ಫಾಲೋಯಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್ ಓನ್ಲಿ ಒನ್ ಡಾಟರ್ ಸೆಲ್ ಕಂಟಿನ್ಯೂಸ್ ಟು ಡಿವೈಡ್. ಒಂದು ಡಾಟರ್ ಸೆಲ್ ಕಂಟಿನ್ಯೂಸ್ ಆಗಿ ಡಿವೈಡ್ ಆಗುತ್ತೆ, ವೈಲ್ ದ ಅದರ್ ಡಿಫ್ರೆನ್ಶಿಯೇಟ್ ಅಂಡ್ ಮೆಚೋರ್ ಅಂತ ಇದೆ. ಇದನ್ನ ಒಂದು ಮೆಥಮ್ಯಾಟಿಕಲ್ ಫಾರ್ಮ್ಯುಲಾ ಮೂಲಕ ಎಕ್ಸ್ಪ್ಲೇನ್ ಮಾಡಬಹುದು. ಅಂಡ್ ಇಲ್ಲಿ ನಾವು ರೂಟ್ ಎಲಾಂಗೇಶನ್ ಎಟ್ ಅ ಕಾನ್ಸ್ಟೆಂಟ್ ರೇಟ್, ನಾನು ಇದನ್ನ ರೂಟಿಗೆ ಅಪ್ಲೈ ಮಾಡಿದ್ರೆ ರೂಟ್ ಉದ್ದ ಆಗ್ತಾ ಇದೆ, ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಪ್ಲೈ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್, ಒಂದು ಲೀನಿಯರ್ ಕರ್ವ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಎಕ್ಸ್ಪ್ರೆಷನ್ ಏನು, ಎಲ್ ಟಿ, ದಟ್ ಮೀನ್ಸ್ ಯೋರ್ ಫೈನಲ್ ಲೆಂತ್, ಅಂದ್ರೆ ಲೆಂತ್ ಅಟ್ ಅ ಗಿವನ್ ಟೈಮ್ ಟಿ ಇಸ್ ಈಕ್ವಲ್ ಟು ಇನಿಷಿಯಲ್ ಲೆಂತ್ ಪ್ಲಸ್ ಆರ್ ಟಿ ಅಂತ ಇದೆ. ಸೊ ನೀವು ಒಂದು ಲೆಟ್ಸ್ ಸೇ ಬಾಟನಿಸ್ಟ್ ಅಂತ ಅನ್ಕೊಳ್ಳಿ, 6 ತಿಂಗಳಿಗೊಂದು ಒಂದು ಪ್ರಾಜೆಕ್ಟ್ ಅನ್ನ ಹಿಡ್ಕೊಂಡಿದ್ದೀರಾ. ಸೊ ಫಸ್ಟ್ ಗಿಡನ ಮೆಷರ್ ಮಾಡ್ಬೇಕಾದ್ರೆ ಗ್ರೋತ್ ಎಷ್ಟಿತ್ತು ಅಂತ ನೋಟ್ ಮಾಡ್ಕೊಂತೀರಾ ಅಲ್ವಾ, ಅದು L0 ಆಗುತ್ತೆ.
ದೆನ್ 6 ಆದ ನಂತರ ನೀವು ಹೋಗಿ ತಿರ್ಗಾ ರೂಟ್ ಎಷ್ಟು ಉದ್ದ ಆಗಿದೆ ಅಂತ ಮೆಷರ್ ಮಾಡ್ತೀರಾ, ಅದು ನಿಮ್ಗೆ LT ಆಗುತ್ತೆ. ಪ್ಲಸ್ ಆರ್ ಮತ್ತೆ ಟಿ ಅಗೇನ್, ಟಿ ಇಸ್ ಟೈಮ್ ಎಷ್ಟು ಅಂತ ನನ್ಗೆ ಗೊತ್ತು, 6 ತಿಂಗಳು ತಗೊಂಡಿದ್ದೀನಿ ನಾನು, ಕರೆಕ್ಟ್. 6 months ಅಂತ ಹಾಕಕ್ಕಾಗಲ್ಲ ಇಲ್ಲಿ, ಬೇರೆ ರೀತಿಯಲ್ಲಿ ಯು ವಿಲ್ ಹ್ಯಾವ್ ಟು ಐದರ್ ಪುಟ್ ಇಟ್ ಇನ್ ಟರ್ಮ್ಸ್ ಆಫ್ ಮಿನಿಟ್ಸ್ ಆರ್ ಸೆಕೆಂಡ್ಸ್, ಅದು ಬೇರೆ ವಿಷಯ, ಅದನ್ನ ಬಿಟ್ಟು ಹಾಕಿ. ಬಿಕಾಸ್ ನಿಮ್ಗೆ ಇದ್ರ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೊಡಲ್ಲ. ಸೊ ವಾಟ್ ಈಸ್ ದ ಅನ್ನೋನ್ ವ್ಯಾಲ್ಯೂ ದಟ್ ಯು ಹ್ಯಾವ್ ಟು ಫೈಂಡ್ ಔಟ್? ನೀವಿಲ್ಲಿ ಹುಡುಕ್ಬೇಕಾಗಿರುವಂಥದ್ದು ಆರ್ ಇಸ್ ಗ್ರೋತ್ ರೇಟ್. ನೀವು ಗ್ರೋತ್ ರೇಟ್ ಹುಡುಕ್ಬೇಕಾಗಿರೋದು, ಅಥವಾ ಇದ್ರ ಪ್ರಕಾರ ಲೆಂತ್ ಪ್ರಕಾರ ಹೋದ್ರೆ ಇಲಾಂಗೇಶನ್ ಪರ್ ಯೂನಿಟ್ ಟೈಮ್. ಮಿಕ್ಕಿರುವಂತಹ ಎಲ್ಲ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿರುತ್ತೆ. ಆರ್ ಇಸ್ ಸಮಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್. ನಾವು ಅರಿಥಮೆಟಿಕ್ ಗ್ರೋತ್ ಅನ್ನ ಪ್ಲಾಟ್ ಮಾಡಿದ್ರೆ ಇದು ನಮ್ಗೆ ಸಿಗುವಂತಹ ಗ್ರಾಫ್, ಇದು ಲೀನಿಯರ್ ಆಗಿರುವಂತಹ ಗ್ರಾಫ್. ನೋಡಿ, ಲೈನ್ ಉದ್ದ ಹೋಗ್ತಾ ಇದೆ. ಆಸ್ ದ ಟೈಮ್ ಇನ್ಕ್ರೀಸಸ್, ಹೈಟ್ ಆಫ್ ದ ಪ್ಲಾಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕರೆಕ್ಟ್. ಇದನ್ನ ನೆನ್ಪಿಟ್ಕೊಳ್ಳಿ, ದಟ್ ದ ಗ್ರಾಫ್ ದಟ್ ಯು ಒಬ್ಟೇನ್ ಇಸ್ ಲೀನಿಯರ್ ಅಂತ. ಇದು ಕೇಳಬಹುದಾಗಿರುವಂತಹ ಪ್ರಶ್ನೆ. ಅಗೇನ್ ನಾನು ಎಲ್ಲಿ ನೋಡಿ PYQ ಇಯರ್ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ಇದ್ರ ಮೇಲೆ ಕ್ವೆಶನ್ಸ್ ಬಂದಿರೋದು ಸುಮಾರು ಕಮ್ಮಿ. ಹಾಗಂತ ಹೇಳಿ ಮುಂದೆ ಬರುವಂತ ಎಕ್ಸಾಮ್ ಅಲ್ಲಿ ಕೇಳೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಓಕೆ, ನಿಮ್ಗೆ ಈ ಚಾಪ್ಟರ್ ಅನ್ನ ಲಾಸ್ಟ್ ಮೂಮೆಂಟಿಗೆ ಓದ್ಬೇಕಾದ್ರೆ ಹಾರ್ಮೋನ್ಸ್ ಮತ್ತೆ ಅದ್ರ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ನೀವು ಇಲ್ಲ ಮ್ಯಾಮ್ ಪ್ರಾಪರ್ ಆಗಿ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಯಾವ್ದೆಲ್ಲ ಹೈಲೈಟ್ ಮಾಡ್ತಾ ಇದೀನಿ ಅದನ್ನೆಲ್ಲ ಮಾಡ್ಕೊಳ್ಳಿ. ದೋ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಎನಿ PYQ. ಮುಂದೆ ಹೋಗೋಣ. ಜೋಮೆಟ್ರಿಕಲ್ ಗ್ರೋತ್ ಅಲ್ಲಿ ಏನಾಗುತ್ತೆ? ಓಕೆ, ಇಲ್ಲಿಂದ ಸ್ವಲ್ಪ ಪ್ರಶ್ನೆಗಳು ಕೇಳಿದ್ದಾರೆ. ಇನ್ ಮೋಸ್ಟ್ ಸಿಸ್ಟಮ್ ಇನಿಷಿಯಲ್ ಗ್ರೋತ್ ಇಸ್ ಸ್ಲೋ. ಇನಿಷಿಯಲ್ ಗ್ರೋತ್ ಸ್ಲೋ ಆಗಿರುತ್ತೆ, ಇದನ್ನ ಲ್ಯಾಗ್ ಫೇಸ್ ಅಂತ ಕರಿತೀವಿ. ಅಂಡ್ ಅದಾದ ನಂತರ ರ್ಯಾಪಿಡ್ ಆಗಿ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಟ್ ಅನ್ ಎಕ್ಸ್ಪೋನೆನ್ಷಿಯಲ್ ರೇಟ್. ಇದನ್ನ ಲಾಗ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಕರಿತೀವಿ. ಗ್ರೋತ್ ಇಸ್ ಮ್ಯಾಕ್ಸಿಮಮ್ ಇನ್ ವಿಚ್ ಫೇಸ್ ಅಂತ 2020 ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ರು. ಹೈಲೈಟ್ ಅಥವಾ ಅಂಡರ್ಲೈನ್ ಮಾಡಿದೀನಿ. ಓಕೆ, ಮೈಟೋಟಿಕ್ ಡಿವಿಷನ್ ಆಗೋದು ಅಫ್ಕೋರ್ಸ್, ಬಟ್ ಪ್ರಾಜಿನಿ ಸೆಲ್ ಅಂದ್ರೆ ಹುಟ್ಟಿರುವಂತಹ ಡಾಟರ್ ಸೆಲ್ ಏನಿದೆ ಅದು ಎಲ್ಲಾನು ಎಬಿಲಿಟಿ ಟು ಡಿವೈಡ್ ಅನ್ನ ರಿಟೈನ್ ಮಾಡ್ಕೊಳ್ಳುತ್ತೆ. ಪ್ರಾಬ್ಲಮ್ ಏನಾಗೋದು, ಎಲ್ಲಾ ಸೆಲ್ಸ್ ಡಿವೈಡ್ ಆಗಿದೆ. ಸಪೋಸ್ 500 ಸೆಲ್ಸ್ ಪ್ರೊಡ್ಯೂಸ್ ಆಗಿದೆ, 500 ಪ್ರಾಜಿನಿ ಸೆಲ್ಸ್ ಕೂಡ ಡಿವೈಡ್ ಆಗ್ತಾ ಇದೆ. ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನ್ಯೂಟ್ರಿಯೆಂಟ್ ಸಪ್ಲೈ ಲಿಮಿಟೆಡ್ ಆಗುತ್ತೆ. ಲಿಮಿಟೆಡ್ ನ್ಯೂಟ್ರಿಯೆಂಟ್ ಸಪ್ಲೈ ಏನಾಗುತ್ತೆ, ಗ್ರೋತ್ ವಿಲ್ ಸ್ಲೋ ಡೌನ್ ಲೀಡಿಂಗ್ to a stationary phase. There'll come a point where you will not see much growth. Growth ನಿಂತ ಹೋದಾಗೆ ಕಾಣಿಸುತ್ತೆ ನಮ್ಗೆ, ಬಿಕಾಸ್ ನೆಟ್ ಇನ್ಕ್ರೀಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಆಗಿರುತ್ತೆ. ಇಂಥ ಜೊಮೆಟ್ರಿಕ್ ಗ್ರೋತ್ ಅನ್ನ ನೀವು ಪ್ಲಾಟ್ ಮಾಡಿದ್ರೆ ನಿಮ್ಗೆ ಸಿಗುವಂತ ಶೇಪ್ ಇನ್ ದ ಗ್ರಾಫ್ ಇಸ್ ಎಸ್ ಅಥವಾ ಸಿಗ್ಮಾಯ್ಡ್ ಕರ್ವ್ ಅಂತ ಹೇಳ್ತೀವಿ. ಅಂಡ್ ಈ ಸಿಗ್ಮಾಯ್ಡ್ ಕರ್ವ್ ಇಸ್ ಆಲ್ಸೋ a representation of a living organism growing in a natural environment. Remember, carrying capacity, organism and population alli ನೀವು ಕಲ್ತಿದ್ದೀರಾ. How logistic growth works. Normally, naturally, sigmoid curve is very common. Initially growth ಅಷ್ಟಿರಲ್ಲ, ಆಮೇಲೆ ಫರ್ರ್ ಅಂತ ಜಾಸ್ತಿ ಆಗುತ್ತೆ, ಆಮೇಲೆ ಆಲ್ಮೋಸ್ಟ್ ನಿಂತ ಹೋಗುತ್ತೆ. ಓಕೆ, ನೆಕ್ಸ್ಟ್ a sigmoid curve. Anyways, ಇದಾಯ್ತಲ್ವಾ, characteristic of living organism in a natural environment. ಬೇಕಂದ್ರೆ organism and population ಅಂತ ಚಾಪ್ಟರ್ ಹಾಕೊಳ್ಳಿ, ಅಲ್ಲಿ ಕನೆಕ್ಟ್ ಆಗುತ್ತೆ. ಅಂಡ್ ಈ ಪ್ರಶ್ನೆಯನ್ನ ಕೇಳಿದರೆ ಟಿಪಿಕಲ್ ಫಾರ್ ಆಲ್ ಸೆಲ್ಸ್ ಆರ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಆಫ್ ಅ ಪ್ಲಾಂಟ್ 2015 ಅಲ್ಲಿ ಕೇಳಿರುವಂತದ್ದು. ಅರಿಥಮೆಟಿಕ್ ಗ್ರೋತ್ ಅಂದ್ರೆ ಲೀನಿಯರ್ ಕರ್ವ್ ಮೋರ್ ಕಾಮನ್, ಸಿಗ್ಮಾಯ್ಡ್ ಅಂತ. ಸೊ ಸಿಗ್ಮಾಯ್ಡ್ ಇಸ್ ಮೋರ್ ಕಾಮನ್ ಅಂತ ನೆನ್ಪಿಟ್ಕೊಳ್ಳಿ ನೀವು. ಇಲ್ಲಿ ನೋಡಿ, I'll just show it to you. This is how it looks. ಈ ಸ್ಟೇಷನರಿ ಫೇಸ್ ಅಲ್ಲಿ ಮಕ್ಳು ಏನ್ ಅನ್ಕೊಂತೀರಾ, ಗ್ರೋತ್ ನಿಂತೆ ಹೋಗಿದೆ ಅಂಡ್ ಯಾವುದೇ ರೀತಿಯ ಚೇಂಜ್ ನಡೀತಾ ಇಲ್ಲ ಅಂತ. ಬಟ್ ದ ಫ್ಯಾಕ್ಟ್ ಇಸ್ ನಂಬರ್ ಆಫ್ ಸೆಲ್ಸ್ ಫಾರ್ಮ್ಡ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಸೆಲ್ಸ್ ಡೈಯಿಂಗ್. This you have to remember.
ಎಷ್ಟು ಸೆಲ್ಸ್ ಫಾರ್ಮ್ ಆಗ್ತಾ ಇದೆ ಅಷ್ಟೇ ಸೆಲ್ಸ್ ಸಾಯ್ತಾನೂ ಇದೆ. ಅದಕ್ಕೆ ನೆಟ್ ಇನ್ಕ್ರೀಸ್, ಓವರ್ ಆಲ್ ನಿಮ್ಗೆ ಗ್ರೋತ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸೋದೇ ಇಲ್ಲ, ನೆಗ್ಲಿಜಿಬಲ್ ಇರುತ್ತೆ. ಅದಕ್ಕೆ ಸ್ಟೇಷನರಿ ಫೇಸ್. ಸೊ ಇಲ್ಲಿ ಸೆಲ್ ಡಿವಿಷನ್ಸ್ ನಡೀತಾ ಇದೆಯಾ? ಹೌದು. ಬಟ್ ನೆಟ್ ಗ್ರೋತ್ ಎಷ್ಟು? ದಟ್ ಈಸ್ ಆಲ್ಮೋಸ್ಟ್ 0 ಅಂತ ಹೇಳ್ಬಹುದು. ಸ್ಪೆಸಿಫಿಕ್ ಆಗಿ 0 ಅಂತ ಹೇಳುವಂಗಿಲ್ಲ, ನೆಗ್ಲಿಜಿಬಲ್ ಅಂತ ಹೇಳ್ಬಹುದು. ಸೊ ದಿಸ್ ಇಸ್ ಅ ಜೋಮೆಟ್ರಿಕ್ ಗ್ರೋತ್ ಕರ್ವ್ ಗ್ರಾಫ್. ಅಂಡ್ ಇಲ್ಲಿ ಕೊಟ್ಟಿರುವಂತಹ ಫಾರ್ಮ್ಯುಲಾ ನೋಡ್ಕೊಳ್ಳಿ. ಸಾರಿ, ಫಾರ್ಮ್ಯುಲಾ ನೋಡ್ಕೊಳ್ಳಿ. ಅದೇ W1 ಅಥವಾ ಫೈನಲ್ ಸೈಜ್ ಇಸ್ ಈಕ್ವಲ್ ಟು W0 ಇನಿಷಿಯಲ್ ಸೈಜ್ ಪ್ಲಸ್ E ಟು ದ ಪವರ್ RT. ಇಲ್ಲಿ ನಾವು ಲೊಗರಿಥಮಿಕ್ ಸ್ಕೇಲ್ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ ಕೂಡ ದ ಅನ್ನೋನ್ ನಂಬರ್ ಇಸ್ R. ವೇಟ್ ಇನಿಷಿಯಲಿ ಎಷ್ಟಿತ್ತು ನಮಗೆ ಗೊತ್ತು, 6 ತಿಂಗಳಾದ ನಂತರ ವೇಟ್ ಎಷ್ಟಿದೆ ಅಂತ ನಮಗೆ ಗೊತ್ತು, ಟೈಮ್ ಎಷ್ಟು ತಗೊಂಡಿದೀವಿ ಅದು ನಮಗೆ ಗೊತ್ತು. E, ವಾಟ್ ಇಸ್ ದ ವ್ಯಾಲ್ಯೂ ಆಫ್ E, ಅದು ಕೂಡ ಆಲ್ರೆಡಿ ನಮಗೆ ಗೊತ್ತಿದೆ. R ಇಸ್ ಅನ್ನೋನ್. ಇಟ್ ಈಸ್ R ವಿಚ್ ಯು ಹ್ಯಾವ್ ಟು ಫೈಂಡ್ ಔಟ್. ಅಂಡ್ ಇಫ್ ಯು ಪೇ ಅಟೆನ್ಷನ್, ಇಲ್ಲಿ ನೋಡಿ, ಇಲ್ಲಿ R ಅನ್ನ ಸಿಂಪ್ಲಿ ಗ್ರೋತ್ ರೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ? ಅರ್ಥಮೆಟಿಕ್ ಅಲ್ಲಿ ಗ್ರೋತ್ ರೇಟ್. ಇಲ್ಲಿ R ಅನ್ನ ಏನ್ ಮೆನ್ಷನ್ ಮಾಡಿದ್ದಾರೆ? R is the relative growth rate and is also the measure of the ability of the plant to produce new plant material ಅಂತ ಹಾಕಿದ್ದಾರೆ. And it is referred to as efficiency index ಅಂತ ಇದನ್ನ ಹೇಳ್ಬಹುದು. ಎಷ್ಟು ಹೊಸದಾಗಿರುವಂತಹ ಮೆಟೀರಿಯಲ್ ಅನ್ನ ಅದು ಆಡ್ ಮಾಡಿದೆ 6 ತಿಂಗಳಲ್ಲಿ, ಆ ಎಬಿಲಿಟಿಯನ್ನ ನೀವು ಮೆಷರ್ ಮಾಡ್ತಾ ಇದ್ದೀರಾ. ಸೊ ಎಫಿಷಿಯನ್ಸಿ ಇಂಡೆಕ್ಸ್ ಆಯ್ತು. ಓಕೆನಾ? ರೈಟ್, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಡೂ ರಿಮೆಂಬರ್, ಎಫಿಷಿಯನ್ಸಿ ಇಂಡೆಕ್ಸ್ ಇದು ನಿಮ್ಗೆ ಡೆಫಿನೇಷನ್ ನೆನ್ಪಿಟ್ಕೊಳ್ಬೇಕಾದ್ರೆ ದಿಸ್ ಹ್ಯಾಸ್ ಟು ಬಿ ಆಫ್ ಕೋರ್ಸ್ highlighted. Okay, next. ಸೊ ಇಲ್ಲಿ ನಿಮ್ಗೆ ರಿಲೇಟಿವ್ ಗ್ರೋತ್ ರೇಟ್ ಮತ್ತೆ ಅಬ್ಸಲ್ಯೂಟ್ ಗ್ರೋತ್ ರೇಟ್ ಮಧ್ಯ ಒಂದು ಕಂಪ್ಯಾರಿಸನ್ ಅನ್ನ ಕೊಟ್ಟಿದ್ದಾರೆ. ವಾಟ್ ವಿಲ್ ಡು, ವಿ ವಿಲ್ ರೀಡ್ ಅಂಡ್ ವಿಲ್ ಕಮ್ ಬ್ಯಾಕ್ ಟು ದಟ್. Quantitative comparison between the growth of living system can also be made in 2 ways. Quantity ಅಂದ್ರೆ ಎಷ್ಟು ಹೆಚ್ಚಾಗಿದೆ, ಗ್ರೋತ್ ಎಷ್ಟಾಗಿದೆ, that is quantitative. So quantitative comparison between the growth of living system can also be made in 2 ways. First, measurement and comparison of the total growth per unit time. ಇದನ್ನ ಅಬ್ಸಲ್ಯೂಟ್ ಗ್ರೋತ್ ರೇಟ್ ಅಂತ ಕರಿತೀವಿ. ನೀವು ಮೆಜರ್ ಮಾಡ್ತಾ ಇದ್ದೀರಾ, ಕಂಪೇರ್ ಮಾಡ್ತಾ ಇದ್ದೀರಾ ಟೋಟಲ್ ಗ್ರೋತ್ ಪರ್ ಯೂನಿಟ್ ಟೈಮ್ 6 ತಿಂಗಳು ಅಂತ ಅನ್ಕೊಳ್ಳಿ. 6 ತಿಂಗಳಲ್ಲಿ ಎಷ್ಟಾಗಿದೆ ಅಬ್ಸಲ್ಯೂಟ್. ಲೆಂತ್ 5 ಸೆಂಟಿಮೀಟರ್ ಇತ್ತು, 6 ತಿಂಗಳಲ್ಲಿ 50 ಆಗಿದೆ. ಇದಾಯ್ತು ಅಬ್ಸಲ್ಯೂಟ್ ಗ್ರೋತ್ ರೇಟ್. ಓಕೆನಾ? ಎರಡನೇದು ನೋಡಿ, ದ ಗ್ರೋತ್ ಆಫ್ ದ ಗಿವನ್ ಸಿಸ್ಟಮ್. ಯಾವುದು? ನೀವು ರೂಟಾ, ಶೂಟಾ, ಲೀಫಾ ಏನ್ ತಗೊಂಡಿದ್ರೆ ಅದು ಸಿಸ್ಟಮ್ ಆಗುತ್ತೆ. ಪರ್ ಯೂನಿಟ್ ಟೈಮ್ ಅಂದ್ರೆ 6 ತಿಂಗಳಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ 6 ತಿಂಗಳು. ಎಕ್ಸ್ಪ್ರೆಸ್ಡ್ ಆನ್ ಅ ಕಾಮನ್ ಬೇಸಿಸ್. ಎಕ್ಸ್ಪ್ರೆಸ್ಡ್ ಆನ್ ಅ ಕಾಮನ್ ಬೇಸಿಸ್ ಅಂದ್ರೆ ಏನು? ಇನಿಷಿಯಲ್ ಸೈಜ್ ಎಷ್ಟಿತ್ತು ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದೀರಾ. ಸೊ ರಿಲೇಟಿವ್ ಗ್ರೋತ್ ರೇಟ್ ಅಲ್ಲಿ ನಿಮ್ಗೆ 2 ಸಪೋಸ್ ಎಲೆ ಸೆಲೆಕ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಸೊ ಆ 2 ಎಲೆಯ ಗ್ರೋತ್ ರೇಟ್ ಅನ್ನ ನೀವು ಕಂಪೇರ್ ಮಾಡೋದು. ಕಾಮನ್ ಪ್ಯಾರಾಮೀಟರ್ ಏನದ್ರಲ್ಲಿ? ಇನಿಷಿಯಲ್ ಸೈಜ್ ಎಷ್ಟಿದೆ ಅಂತ. 2 ಎಲೆಗಳನ್ನ ತಗೊಂಡು ಇನಿಷಿಯಲ್ ಸೈಜ್ ವಿಲ್ ಬಿಕಮ್ ಕಾಮನ್ ಬೇಸಿಸ್ ಇಲ್ಲಿ. ಓಕೆ, per unit initial parameter is called the relative growth rate. Okay, ಇಲ್ಲಿ ನಿಮಗೆ ಸೈಜ್ ಎ ಮತ್ತೆ ಬಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಜಸ್ ಕೊಟ್ಟಿದ್ದಾರೆ ಲೀಫ್ ಎ ಮತ್ತೆ ಬಿ ಅಲ್ಲಿ. ಓಕೆ, ಅಬ್ಸಲ್ಯೂಟ್ ಇನ್ಕ್ರೀಸ್ ಇನ್ ಏರಿಯಾ ಕೂಡ ತೋರಿಸ್ತಾ ಇದೆ. ಬಟ್ ದೇ ಆರ್ ಆಸ್ಕಿಂಗ್ ಯು, ಒನ್ ಆಫ್ ದೆಮ್ ಶೋಸ್ ಮಚ್ ಹೈಯರ್ ರಿಲೇಟಿವ್ ಗ್ರೋತ್ ರೇಟ್, ವಿಚ್ ಒನ್ ಅಂಡ್ ವೈ ಅಂತ ಕೇಳಿದ್ದಾರೆ. ನೋಡಿ, ಈ ಚಿತ್ರವನ್ನ ಅವ್ರು ಬಿಡಿಸಿ ನಿಮ್ಮ ಹತ್ರ ಉತ್ತರ ಕೇಳಿದ್ದಾರೆ. ಇದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಓಕೆ, ಕಾಮನ್ ಬೇಸಿಸ್ ಏನು? ಇನಿಷಿಯಲ್ ಸರ್ಫೇಸ್ ಏರಿಯಾ. ಸೊ ಇಲ್ಲಿ ನಿಮ್ಗೆ 5 ಸೆಂಟಿಮೀಟರ್ ಸ್ಕ್ವೇರ್, ಇಲ್ಲಿ 50 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಸೇಮ್. ಓಕೆ, ಇದನ್ನ ನೀವು ಲೆಟ್ಸ್ ಸೇ 10 ದಿವಸದಲ್ಲಿ, ಇದನ್ನ ಕೂಡ 10 ದಿವಸದಲ್ಲಿ ಮೆಷರ್ ಮಾಡಬೇಕು. ಇದು 10 ದಿವಸದಲ್ಲಿ 10 ಸೆಂಟಿಮೀಟರ್ ಸ್ಕ್ವೇರ್ ಬೆಳೆದ್ಬಿಟ್ಟಿದೆ.
ಅಂಡ್ ಇದು 55 ಸೆಂಟಿಮೀಟರ್ ಸ್ಕ್ವೇರಿಗೆ ಬೆಳೆದು ಬಿಟ್ಟಿದೆ. ಸೊ ಇನ್ಕ್ರೀಸ್ ಎಷ್ಟಾಯ್ತು, ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಇನ್ಕ್ರೀಸ್ ಆಯ್ತು? ಸಿಂಪಲ್, 10 - 5 ಮಾಡಿದ್ರೆ 5 ಸೆಂಟಿಮೀಟರ್ ಸ್ಕ್ವೇರ್ ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ಎಷ್ಟು? 55 - 50 ಮಾಡಿದ್ರೆ 5 ಸೆಂಟಿಮೀಟರ್ ಸ್ಕ್ವೇರ್ ಇನ್ಕ್ರೀಸ್ ಆಗಿದೆ. ಸೊ ಅಬ್ಸಲ್ಯೂಟ್ ಗ್ರೋತ್ ರೇಟ್ ಎಷ್ಟು ಮಕ್ಕಳೇ? 5 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದಿ ಅಬ್ಸಲ್ಯೂಟ್ ಗ್ರೋತ್ ರೇಟ್ ಅಂತ ಹೇಳ್ಬೋದು. ಇವಾಗ ನಾನು ಲೀಫ್ ಎ ಅಲ್ಲಿ ರಿಲೇಟಿವ್ ಗ್ರೋತ್ ಜಾಸ್ತಿ ಇದೆಯಾ, ಲೀಫ್ ಬಿ ಅಲ್ಲಿ ಜಾಸ್ತಿ ಇದೆಯಾ ಅಂತ ಕೇಳ್ತೀನಿ. ಇದಕ್ಕೆ ಸಿಂಪಲ್ ಲಾಜಿಕ್. ನನ್ನ ಹತ್ರ 5 ರೂಪಾಯಿ ಇದೆ, ನನ್ಗೆ ಯಾರೋ ಬಂದು ಇನ್ನೂ 5 ರೂಪಾಯಿ ಕೊಟ್ರು. ನನಗೆ ತುಂಬಾ ಖುಷಿ. ಯಾಕೆ? ನನ್ನ ಹತ್ರ 5 ಇದ್ದಿದ್ದು 10 ಆಯ್ತು, ಡಬಲ್ ಆಯ್ತು. ಎಸ್ ಆರ್ ನೋ? ನಿಮ್ ಹತ್ರ 50 ರೂಪಾಯಿ ಇತ್ತು, ಯಾರೋ ಬಂದು 50 ರೂಪಾಯಿ 5 ರೂಪಾಯಿ ಕೊಟ್ರು. 50 ಆಲ್ರೆಡಿ ಇತ್ತು, 5 ರೂಪಾಯಿ 55 ಅಷ್ಟೇ. ಯಾರಿಗೆ ಖುಷಿ ಜಾಸ್ತಿ? ನನ್ಗೆ. ಬಿಕಾಸ್ ನನ್ನ ಹತ್ರ ಇದ್ದಿದ್ದ ಹಣ ಡಬಲ್ ಆಗಿದೆ. ನಿಮ್ಮ ಹತ್ರ ಇದ್ದಿದ್ದ ಹಣ ಡಬಲ್ ಆಯ್ತಾ? ಇಲ್ಲ, ಬರೀ ಅದಕ್ಕೆ 5 ರೂಪಾಯಿ ಆಡ್ ಮಾಡಿರೋದು ಅಷ್ಟೇ ಅಲ್ವಾ? ಸೇಮ್ ವೇ. ಸೊ ರಿಲೇಟಿವ್ ಗ್ರೋತ್ ರೇಟ್ ಎಲ್ಲಿ ಹೆಚ್ಚಿರುತ್ತೆ? ನನ್ನ ಹತ್ರ. ನಂದು ಡಬಲ್ ಆಗಿದೆ ಗ್ರೋತ್. ಎಸ್ ಆರ್ ನೋ? ಹಾಗೆ ನಾನು ಲೀಫ್ ಎ, ನೀವು ಲೀಫ್ ಬಿ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಲೀಫ್ ಎ ಅಲ್ಲಿ ರಿಲೇಟಿವ್ ಗ್ರೋತ್ ರೇಟ್ ಹೇಗೆ ನೀವು ಕಂಡುಹಿಡಿಯೋದು? RGR, ರಿಲೇಟಿವ್ ಗ್ರೋತ್ ರೇಟ್. ಇನಿಷಿಯಲ್ ಎಷ್ಟಿತ್ತು, ಫೈನಲ್ ಎಷ್ಟಿತ್ತು, ಅಥವಾ ಎಷ್ಟು ಇನ್ಕ್ರೀಸ್ ಆಗಿದೆ? 5 ಸೆಂಟಿಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ 5 ಸೆಂಟಿಮೀಟರ್ ಸ್ಕ್ವೇರ್ ಇಂಟು 100. ಸೊ ರಿಲೇಟಿವ್ ಗ್ರೋತ್ ರೇಟ್ ಇಸ್ 100%. ದಿಸ್ ಇಸ್ ನ್ಯಾಚುರಲಿ ಹೈಯರ್ ಬಿಕಾಸ್ 100ಗಿಂತ ಹೆಚ್ಚು ಹೋಗಲ್ವಲ್ಲ. ಆದ್ರೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. RGR, ರಿಲೇಟಿವ್ ಗ್ರೋತ್ ರೇಟ್ ಎಷ್ಟು? 5 ಸೆಂಟಿಮೀಟರ್ ಸ್ಕ್ವೇರ್ ಹೆಚ್ಚಾಗಿದೆ, ಡಿವೈಡೆಡ್ ಬೈ 50 ಇಂಟು 100 ಎಷ್ಟಾಗುತ್ತೆ? 10% ಅಷ್ಟೇ ಅಲ್ವಾ? 10%. ಸೊ ನೀವು ರಿಲೇಟಿವ್ ಗ್ರೋತ್ ರೇಟ್ ಹೇಗೆ ಕಂಡು ಹಿಡಿತೀರಾ? ಎಷ್ಟು ಇನ್ಕ್ರೀಸ್ ಆಗಿದೆ ಡಿವೈಡೆಡ್ ಬೈ ದ ಇನಿಷಿಯಲ್ ನಂಬರ್. ಓಕೆ, ಇನಿಷಿಯಲ್ ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟಿತ್ತು ಅದು. ಸೊ ಇಲ್ಲಿ ನಿಮ್ಮ ಉತ್ತರ ಇಲ್ಲಿದೆ. ವಿಚ್ ಒನ್ ಅಂಡ್ ವೈ ಅಂತ ಇದೆ ಅಲ್ವಾ? ಎ ಅಂತ. ವೈ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದೀನಿ, ವೈ ಅಂತ. ನೆಕ್ಸ್ಟ್, ಕಂಡೀಷನ್ಸ್ ಫಾರ್ ಗ್ರೋತ್ ಹೋಗೋಣ. ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ಗ್ರೋತ್? ಸುಮಾರು ಕಂಡೀಷನ್ಸ್ ಇವೆ. ವಾಟ್ ವಿ ವಿಲ್ ಡೂ, ವಿಲ್ ಜಸ್ಟ್ ಹೈಲೈಟ್ ದ ಫ್ಯಾಕ್ಟರ್ಸ್ ಅಷ್ಟೇ, ಎಲ್ಲ ಬೇಕಂತಿಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ವಾಟರ್, ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕಾಗುತ್ತೆ. ಅದಿಲ್ಲ ಅಂದ್ರೆ ಗ್ರೋತ್ ನಡೆಯಲ್ಲ. ಆಸ್ ಆಲ್ಸೋ ಯೂಸ್ ಸೀನ್ ಇನ್ ಅಸ್, ನಮಗೂ ಕೂಡ ಹಾಗೆ ಅಲ್ವಾ? ನೆಕ್ಸ್ಟ್, ನಮಗೆ ಬೇರೆ ಪ್ಯಾರಾಮೀಟರ್ಸ್ ಕೂಡ ಇದೆ ಟು ಶೋ ಹೆಲ್ದಿ ಗ್ರೋತ್, ಬಟ್ ದಿಸ್ ಇಸ್ ದ ಬೇಸಿಸ್ ಅಂತ ಹೇಳ್ಬಹುದು. ಎಲ್ಲ ಹೈಲೈಟ್ ಮಾಡಲ್ಲ, ಬರೀ ಅಷ್ಟೇ ನಾನು ಹೈಲೈಟ್ ಮಾಡಿರೋದು, ಬಿಕಾಸ್ ಅದು ಸಾಕಾಗುತ್ತೆ. ಓಕೆ, ಲೈಟ್ ಅಂಡ್ ಗ್ರಾವಿಟಿ ಆಲ್ಸೋ ಅಫೆಕ್ಟ್ ಸರ್ಟನ್ ಫೇಸಸ್. ಇದನ್ನ ಹೈಲೈಟ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ 5 ಇದೆ: ವಾಟರ್, ಆಕ್ಸಿಜನ್, ನ್ಯೂಟ್ರಿಯೆಂಟ್, ಲೈಟ್ ಮತ್ತೆ ಗ್ರಾವಿಟಿ ಆಸ್ ಪರ್ ದಿಸ್ ಪರ್ಟಿಕ್ಯುಲರ್ ಪೇಜ್. ಇಷ್ಟು ಸಾಕು. ಎಲ್ಲ ಓದ್ಕೊಂಡು ಹೋಗ್ಬೇಕಂತಿಲ್ಲ, ಬಿಕಾಸ್ ಇಲ್ಲಿ ಕೊಟ್ಟಿರೋದು ಎಲ್ಲ ಬೇಸಿಕ್. ನೀರಿಂದ ಏನಾಗುತ್ತೆ, ಸೆಲ್ ಒಳಗಡೆ ಹೋಗುತ್ತೆ, ಸೆಲ್ ದೊಡ್ಡದಾಗೋದು, ಎನ್ಲಾರ್ಜ್ ಆಗೋದು ಅಂಡ್ ಆಲ್ ಆಫ್ ದಟ್. ದಿಸ್ ಯು ಆರ್ ಅವೇರ್ ಆಫ್. ಇಲ್ಲಿ ಡಿಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್, ಡಿಫ್ರೆನ್ಸಿಯೇಷನ್ ಎಲ್ರಿಗೂ ಕನ್ಫ್ಯೂಸಿಂಗ್. ಓಕೆ, ನೋಡ್ಕೊಳ್ಳೋಣ. ವಾಟ್ ಅಂಡ್ ಆಲ್ ಇಸ್ ಇಂಪಾರ್ಟೆಂಟ್. ಮೇನ್ಲಿ ದ ಡೆಫಿನೇಷನ್ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ, ಕಾನ್ಸೆಪ್ಟ್ ಕೂಡ ಅರ್ಥ ಆಗುತ್ತೆ. ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಹೋಗೋಣ. ದ ಪ್ರಾಬ್ಲಮ್ ಈಸ್, ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಆಕ್ಚುಲಿ ನಿಮ್ಗೆ ಸ್ವಲ್ಪ ಸೆಕೆಂಡರಿ ಗ್ರೋತ್ ಜೊತೆ ರಿಲೇಟ್ ಆಗುತ್ತೆ. ಅದನ್ನ ತೆಗೆದುಬಿಟ್ಟಿದ್ದಾರೆ. ಐ ಡೋಂಟ್ ಫೈಂಡ್ ಎನಿ ಲಾಜಿಕ್ ಇನ್ ರಿಟೈನಿಂಗ್ ದಿಸ್. ಓಕೆ, but they have retained, no problem. The cells derived from root apical and shoot apical meristem and cambium differentiate and mature to perform specific function. ಇದನ್ನ ಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಸೊ ಒಂದು ಗಿಡ ಹುಟ್ಟಿದೆ, ಅದ್ರ ಹತ್ರ ಮೆರಿಸ್ಟಮ್ಯಾಟಿಕ್ ಸೆಲ್ ಇದೆ, ಅದು ಡಿವೈಡ್ ಆಗಿ ಸೆಲ್ಸ್ ಪ್ರೊಡ್ಯೂಸ್ ಮಾಡ್ತು. ಆ ಸೆಲ್ ಇಲಾಂಗೇಟ್ ಆಗಿ
ಪ್ಯಾರೆಂಕೈಮ ಆಯ್ತು, ಎಕ್ಸಾಂಪಲ್ ಪ್ಯಾರೆಂಕೈಮ ಆಯ್ತು, ಇದನ್ನ ನೀವು ಡಿಫ್ರೆನ್ಸಿಯೇಷನ್ ಕರಿತೀರಾ. ಆ ಗಿಡ ಸ್ವಲ್ಪ ದೊಡ್ಡದಾಯ್ತು, ಆ ಗಿಡ ಅಂತೂ ನನ್ಗೆ ಇನ್ನೂ ಡಿವೈಡ್ ಆಗ್ಬೇಕು, ನಾನು ಇನ್ನ ಬೆಳಿಬೇಕು. ಯಾವ ಸೆಲ್ಸ್ ಡಿವೈಡ್ ಮಾಡ್ಲಿ? ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಯಾವುದೋ ಮೂಲೆಯಲ್ಲಿ ಡಿವೈಡ್ ಆಗ್ತಾ ಇದೆ, ಬಟ್ ನನಗೆ ಬೇರೆ ಲೊಕೇಶನಲ್ ಡಿವಿಷನ್ ಬೇಕು. ಏನ್ ಮಾಡೋಣ? ಪ್ಯಾರೆಂಕೈಮ ಸೆಲ್ಸ್ ಅನ್ನತ್ತೆ ನಾನು ಹೆಲ್ಪ್ ಮಾಡ್ತೀನಿ ನಿಂಗೆ. ಗಿಡ ಅನ್ನತ್ತೆ ನೀನ್ ಹೇಗ್ ಹೆಲ್ಪ್ ಮಾಡ್ತೀಯ? ನೀನ್ ಪ್ಯಾರೆಂಕೈಮ ಅಲ್ವಾ, ಪ್ಯಾರೆಂಕೈಮ ಡಿವಿಷನ್ ಎಬಿಲಿಟಿ ಇಲ್ವಲ್ಲ. ಅದಕ್ಕೆ ಪ್ಯಾರೆಂಕೈಮ ಅನ್ನತ್ತೆ ಆದ್ರೆ ನಾನು ತಿರ್ಗಾ ಮೆರಿಸ್ಟಮ್ಯಾಟಿಕ್ ಹೋಗ್ಬೇಕು ಅಲ್ಲ, ಹೋಗ್ಬಹುದು. ನೀನ್ ನನ್ಗೆ ಸಿಗ್ನಲ್ ಕೊಟ್ರೆ ನಾನು ಪ್ಯಾರೆಂಕೈಮ ಸೆಲ್ ತಿರ್ಗಾ ಮೆರಿಸ್ಟಮ್ಯಾಟಿಕ್ ಫೀಚರ್ ಅನ್ನ ತಗೊಂತೀನಿ, ಎಬಿಲಿಟಿ ಟು ಡಿವೈಡ್ ಅನ್ನ ಗೇನ್ ಮಾಡ್ಕೊಂತೀನಿ. ಇದನ್ನ ನಾವು ಏನನ್ನೋದು? ಡಿಫ್ರೆನ್ಶಿಯೇಟ್ ಆಗಿತ್ತು, ತಿರ್ಗಾ ಡಿಫ್ರೆನ್ಶಿಯೇಟ್ ಆಯ್ತು ಇಂಟು ಮೆರಿಸ್ಟಮ್ಯಾಟಿಕ್. ಆ ಮೆರಿಸ್ಟಮ್ ಏನನ್ನ ಕರಿತೀರಾ ನೀವು? ಅದನ್ನ ಸೆಕೆಂಡ್ರಿ ಮೆರಿಸ್ಟಮ್ ಕರಿತೀರಾ, ಬಿಕಾಸ್ ಅದು ಪರ್ಮನೆಂಟ್ ಟಿಶ್ಯೂ, ದಟ್ ಇಸ್ ಪ್ಯಾರೆಂಕೈಮದಿಂದ ಹುಟ್ಟಿರೋದು. ಓಕೆನಾ? ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ತಿರ್ಗಾ ಇನ್ನು ಡಿವೈಡ್ ಆಗುತ್ತೆ ಇಂಟು ಸೆಕೆಂಡ್ರಿ ಪರ್ಮನೆಂಟ್ ಟಿಶ್ಯೂಸ್. ಪ್ಯಾರೆಂಕೈಮ ಆಗಬಹುದು, ಝೈಲಮ್ ಫಾರ್ಮೇಶನ್ ಮಾಡಬಹುದು, ಫ್ಲೋಯಮ್ ಮಾಡಬಹುದು, ಕರೆಕ್ಟ್? ಇದು ಸೆಕೆಂಡ್ರಿ ಪರ್ಮನೆಂಟ್ ಟಿಶ್ಯೂ. ಇದನ್ನ ರೀಡಿಫ್ರೆನ್ಸಿಯೇಷನ್ ಅಂತ ಕರಿತೀರಾ. ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಆಸ್ ಇಟ್ ಇಸ್ ಗಿವೆನ್ ಇನ್ ದ ಹೆಡ್ಡಿಂಗ್ ಡಿ ಡೆ ರೇ. This is how it comes. Saregama padhanisa ತರ ಡಿ ರೇ. ಓಕೆ, ಡಿಫ್ರೆನ್ಸಿಯೇಷನ್ ಅರ್ಥ ಆಯ್ತು. ಡ್ಯೂರಿಂಗ್ ಡಿಫ್ರೆನ್ಸಿಯೇಷನ್ ಸೆಲ್ಸ್ ಅಂಡರ್ಗೋ ಫ್ಯೂ ಟು ಮೇಜರ್ ಸ್ಟ್ರಕ್ಚರಲ್ ಚೇಂಜಸ್. ತುಂಬಾ ಚೇಂಜ್ ಆಗುತ್ತೆ ಬೋತ್ ಇನ್ ದೇರ್ ಸೆಲ್ ವಾಲ್ ಅಂಡ್ ಪ್ರೋಟೋಪ್ಲಾಸಮ್. ಫಾರ್ ಎಕ್ಸಾಂಪಲ್, ಟು ಫಾರ್ಮ್ ಅ ಟ್ರೇಕಿಯರಿ ಎಲಿಮೆಂಟ್ ದ ಸೆಲ್ಸ್ ವುಡ್ ಲೂಸ್ their protoplasm. They also develop a very strong elastic lignocellulosic secondary cell wall. Suppose xylem ಇದು ಕಾಂಪೋನೆಂಟ್ ಮಾಡ್ತಾ ಇದೆಯಾ, ದೆನ್ ಅಲ್ಲಿ ಲಿಗ್ನಿನ್ ಡೆಪೋಸಿಷನ್ ಆಗ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಪ್ಲಾಂಟ್ಸ್ ಶೋ ಅನದರ್ ಇಂಟ್ರೆಸ್ಟಿಂಗ್ ಫಿನಾಮಿನನ್, ದ ಲಿವಿಂಗ್ ಡಿಫ್ರೆನ್ಶಿಯೇಟೆಡ್ ಅಂದ್ರೆ ಸ್ಕ್ಲಿರೆಂಕೈಮ ಇಲ್ಲಿ ಬರಲ್ಲ ಅಂತ ಇದ್ದಾರೆ. 99% ಇದು ಪ್ಯಾರೆಂಕೈಮ ಆಗಿರೋದು. ಇನ್ ವೆರಿ ರೇರ್ ಕೇಸಸ್ ಇಟ್ ಕ್ಯಾನ್ ಬಿ ಕೋಲಿಂಕೈಮ, ವಿಚ್ ಇಸ್ ಕ್ವೈಟ್ ರೇರ್, ಬಿಕಾಸ್ ಎರಡೇ ಲಿವಿಂಗ್ ಟಿಶ್ಯೂಸ್ ಇರೋದು, ಒಂದು ಪ್ಯಾರೆಂಕೈಮ ಒಂದು ಕೋಲಿಂಕೈಮ. ಇನ್ಫ್ಯಾಕ್ಟ್ ನಿಮ್ಮ ಸಿಲೆಬಸ್ ಅಲ್ಲಿ ಕೋಲಿಂಕೈಮದು ಅಂತೂ ಮಾತೇ ಎತ್ತಿಲ್ಲ ಅವರು, ಇಟ್ಸ್ ಪ್ಯಾರೆಂಕೈಮ. ಸೊ ಲಿವಿಂಗ್ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ that by now have lost the capacity to divide can regain their ability to divide, okay, under certain conditions. ಇದನ್ನ ಡಿಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ವ್ಯಾಸ್ಕ್ಯುಲಾರ್ ಕೇಂಬಿಯಂ ಮತ್ತೆ ಕಾರ್ಕ್ ಕೇಂಬಿಯಂ. ವ್ಯಾಸ್ಕ್ಯುಲಾರ್ ಕೇಂಬಿಯಂ ಇದು ಒಂದು ಭಾಗ ಪ್ಯಾರೆಂಕೈಮ ಇಂದ ಹುಟ್ಕೊಂಡಿರೋದು, ಹಾಗೆ ಕಾರ್ಕ್ ಕೇಂಬಿಯಂ ಪೂರ್ತಿಯಾಗಿ ಪ್ಯಾರೆಂಕೈಮ ಇಂದ ಬಂದಿರೋದು. ಓಕೆ, ಅದೇ ಕೊಟ್ಟಿದ್ದಾರೆ, ಹೈಲೈಟ್ ಮಾಡ್ತಿಲ್ಲ ನಾನು, ಬಿಕಾಸ್ ಇದು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಇದು ಸೆಕೆಂಡರಿ ಗ್ರೋತ್ ರಿಲೇಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ಹೈಲೈಟ್ ಮಾಡಲ್ಲ, ಬಿಕಾಸ್ ಅದನ್ನ ತೆಗ್ದಿದ್ದಾರೆ. ಸೊ ಟರ್ಮ್ಸ್ ಮಾತ್ರ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಪ್ರಶ್ನೆಗಳು ಹೆಚ್ಚು ಬಂದಿಲ್ಲ. ನೆಕ್ಸ್ಟ್, ಓಕೆ, ಇದಾಯ್ತಲ್ವಾ? While doing so, and such meristems andre secondary meristems or tissues are able to divide and produce cells that once again lose the capacity to divide. Correct? ಇದನ್ನ ನಾವು ರೀಡಿಫ್ರೆನ್ಸಿಯೇಷನ್ ಅಂತೀವಿ. ಈ ಸೆಕೆಂಡರಿ ಮೆರಿಸ್ಟಮ್ ಏನಿದೆ ಅದು ತಿರ್ಗಾ ಡಿವೈಡ್ ಆಗಿ ಪರ್ಮನೆಂಟ್ ಟಿಶ್ಯೂಸ್ ಅನ್ನ ಫಾರ್ಮ್ ಮಾಡುತ್ತೆ, ಅಂಡ್ ಅದನ್ನ ರೀಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಓಕೆ, ಕ್ಲಿಯರ್? ಎಸ್, ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಓಕೆ, ವಿ ಹ್ಯಾವ್ ಮೆನ್ಷನ್ ದಟ್ ಗ್ರೋತ್ ಇನ್ ಪ್ಲಾಂಟ್ ಇಸ್ ಓಪನ್, ದಟ್ ಇಸ್ ಇಟ್ ಕ್ಯಾನ್ ಬಿ indeterminate or determinate. Now we may say that even differentiation in plants is open because cells and tissues arising out of the same meristem have different structures at maturity ಅಂತ ಇದೆ. ಇದನ್ನ ನಾವು
ಅಂಡರ್ಲೈನ್ ಮಾಡ್ಕೊಳ್ಳೋಣ. ಡಿಫ್ರೆನ್ಸಿಯೇಷನ್ ಇಸ್ ಓಪನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, the final structure at maturity of a cell or tissue is also determined by the location of the cell within. For example, cells position away from root apical meristem differentiate as root cap cells. Meristem ಕಿಂತ ಸ್ವಲ್ಪ ದೂರ ಇದ್ದಿದ್ದು ಪ್ಯಾರೆಂಕೈಮಾ ಆಗುತ್ತೆ and they become a part called as root cap. While those push to the periphery mature as epidermis. ಸೊ ನಿಮಗೆ ಪೊಸಿಷನ್ ಕೂಡ ಹೇಳುತ್ತೆ ಯಾವ ಸೆಲ್ ಏನ್ ಕೆಲಸ ಮಾಡಬೇಕು ಅಂತ. ಇವಾಗ ಎಪಿಡರ್ಮಿಸ್ ಸೆಲ್ ಇದು ಪ್ಯಾರೆಂಕೈಮವನ್ನ ನೀವು ಡಿಡಿಫ್ರೆನ್ಶಿಯೇಟ್ ಆಗು ತಿರ್ಗಾ ಮೆರಿಸ್ಟಮ್ಯಾಟಿಕ್ ಆಗು ಅಂತ ಹೇಳೋದು ಆಗಲ್ಲ. ಅದೇ ಬಿಕಾಸ್ ಅದ್ರ ಲೊಕೇಶನ್ ಸರಿ ಇಲ್ಲ. ರೂಟ್ ಕ್ಯಾಪ್ ಎಪಿಕಲ್ ಮೆರಿಸ್ಟಮ್ ಕಿಂತ ದೂರ ಇದೆ. ಅದನ್ನ ನೀನು ತಿರ್ಗಾ ಡಿಡಿಫ್ರೆನ್ಶಿಯೇಟ್ ಆಗಿ ಮೆರಿಸ್ಟಮ್ ಫಾರ್ಮ್ ಮಾಡು ಅಂದ್ರೆ ಅದಕ್ಕೆ ಅದು ಸಾಧ್ಯ ಇಲ್ಲ. ಸೊ ಪೊಸಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ ಅಂತ ಇದ್ದಾರೆ. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಡೆವಲಪ್ಮೆಂಟ್ ಇಸ್ ಅ ಟರ್ಮ್ ದಟ್ ಇನ್ಕ್ಲೂಡ್ಸ್ ಆಲ್ ಚೇಂಜಸ್ ದಟ್ ಅನ್ ಆರ್ಗ್ಯಾನಿಸಮ್ ಗೋಸ್ ಥ್ರೂ ಡ್ಯೂರಿಂಗ್ ಇಟ್ಸ್ ಲೈಫ್ ಸೈಕಲ್. ಹೀಗೆ ಅಂಡರ್ಲೈನ್ ಮಾಡೋಣ. ಆಲ್ ಚೇಂಜಸ್ ಫ್ರಾಮ್ ಜರ್ಮಿನೇಷನ್ ಆಫ್ ದ ಸೀಡ್ ಟು ಸೆನೆಸೆನ್ಸ್. ಸೆನೆಸೆನ್ಸ್ ಅಂತ ಹೇಳಿದ್ರೆ ಏಜ್ ಆಗೋದು. ಓಕೆ, ವಯಸ್ಸಾಗೋದು ಅಂತ ಹೇಳ್ಬಹುದು. ಸೊ ಇಲ್ಲಿ ನಿಮ್ಗೆ ಒಂದು ರೆಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ದಾರೆ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದಿಸ್ ಟು ಯು. ಇಲ್ಲಿ ನೋಡ್ಕೊಳ್ಳಿ, ಮೆರಿಸ್ಟಮ್ಯಾಟಿಕ್ ಸೆಲ್ ಇದೆ, ಕರೆಕ್ಟ್? ಎಸ್, ಇಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ ಇದೆ. ಈ ಮೆರಿಸ್ಟಮ್ಯಾಟಿಕ್ ಸೆಲ್ ಪ್ಲಾಸ್ಮ್ಯಾಟಿಕ್ ಗ್ರೋತ್ ಅಂದ್ರೆ ಸೈಟೋಪ್ಲಾಸ್ಮಿಕ್ ಗ್ರೋತ್ ಅನ್ನ ತೋರಿಸುತ್ತೆ. ಇದು ಫಸ್ಟ್ ಗ್ರೋತ್, ಪಾಯಿಂಟ್ ನಂಬರ್ 1 ಅಥವಾ ಫಸ್ಟ್ ಗ್ರೋತ್ ಅಂತ ಅನ್ಕೊಳ್ಳಿ. ಸೈಟೋಪ್ಲಾಸಮ್ ಗ್ರೋ ಆದ ನಂತರ ಇಲಾಂಗೇಟ್ ಆಗುತ್ತೆ, ಸ್ವಲ್ಪ ಉದ್ದ ಆಗುತ್ತೆ ಅಥವಾ ಎನ್ಲಾರ್ಜ್ ಆಗುತ್ತೆ. ದೆನ್ ಡಿಫ್ರೆನ್ಸಿಯೇಷನ್ ಅನ್ನ ತೋರಿಸುತ್ತೆ. ನಾನು ಪ್ಯಾರೆಂಕೈಮಾ ಆಗ್ತೀನಿ ಅನ್ನೋ ಒಂದು ನಿರ್ಧಾರವನ್ನ ತಗೊಳುತ್ತೆ, ಡಿಸಿಷನ್ ತಗೊಳುತ್ತೆ, ಅದನ್ನ ಡಿಫ್ರೆನ್ಸಿಯೇಷನ್ ಅಂತೀವಿ. ಅಂಡ್ ದೆನ್ ಇಟ್ ಬಿಕಮ್ಸ್ ಪ್ಯಾರೆಂಕೈಮಾ ಆಗ್ ಹೋಗುತ್ತೆ. ಇದು 4ನೇದು ಮೆಚುರೇಷನ್. ಸೊ 1 2 3 4 ಜಿಗ್ಜಾಗ್ ಕೊಟ್ಟಿದ್ದಾರೆ. ಓಕೆ, ಈ ಮೆರಿಸ್ಟಮ್ಯಾಟಿಕ್ ಸೆಲ್ ಇದೆಲ್ಲ 4 ಫೇಸಸ್ ಆದ ನಂತರ ಇದನ್ನ ನೀವು ಮೆಚ್ಯೂರ್ ಸೆಲ್ ಅಂತ ಕರಿತೀರಾ. ಏನಂತ ಕರಿತೀರಾ? ಮೆಚ್ಯೂರ್ ಸೆಲ್ ಅಂತ ಕರಿತೀರಾ. ಈ ಮೆಚ್ಯೂರ್ ಸೆಲ್ ಏಜಿಂಗ್ ಸೆನೆಸೆನ್ಸ್ ಅನ್ನ ತೋರಿಸುತ್ತೆ. ವಯಸ್ಸಾಗ್ತಾ ಇದೆ, ಅದಕ್ಕೆ ವಯಸ್ಸಾಗಿ ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಮಾಡಿ ವಯಸ್ಸಾಗಿ ಡೆತ್. ಯು ಕ್ಯಾನ್ ಸಿ ಹಿಯರ್ ಡೆತ್ ಮೆನ್ಷನ್ ಮಾಡಿದ್ದಾರೆ, ಅದು ಸತ್ತು ಹೋಗುತ್ತೆ. ಓಕೆ, ಇದು ಒಂದು ಡೆವಲಪ್ಮೆಂಟಲ್ ಸೈಕಲ್. ಕೆಲವು ಸೆಲ್ಸ್ ಹೀಗೆ ಕೆಲಸ ಮಾಡಬಹುದು, ಕೆಲವು ಸೆಲ್ಸ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಇದು ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ದೇ ಆರ್ ಮೆರಿಸ್ಟಮ್ಯಾಟಿಕ್ ಸೆಲ್ ಪ್ಲಾಸ್ಮೆಟಿಕ್ ಗ್ರೋತ್ ಅನ್ನ ತೋರಿಸುತ್ತೆ. ಪ್ಲಾಸ್ಮೆಟಿಕ್ ಗ್ರೋತ್, ಸೈಟೋಪ್ಲಾಸಮಲ್ ಗ್ರೋತ್ ನಡೀತಾನೆ ಇದೆ. ಬಟ್ ಅಲ್ಲಿಂದ ಈ ಪರ್ಟಿಕ್ಯುಲರ್ ಸೆಲ್ಸ್ ಇದೆಯಲ್ವಾ, ಅದು ಇಲ್ಲಿ ನೋಡಿ ಹೀಗೆ ತಿರ್ಗಾ ಸೆಲ್ ಡಿವಿಷನ್ ಅನ್ನ ತೋರಿಸ್ಕೊಂಡು ಮೆರಿಸ್ಟಮ್ಯಾಟಿಕ್ ಫೇಸ್ ಅನ್ನ ರಿಟೈನ್ ಮಾಡ್ತಾ ಇದೆ. ಮೆರಿಸ್ಟಮ್ಯಾಟಿಕ್ ಫೇಸ್ ಅನ್ನ ರಿಟೈನ್ ಮಾಡ್ತಾ ಇದೆ ಬಿಕಾಸ್ ಇಟ್ ಹ್ಯಾಸ್ ದಿ ಎಬಿಲಿಟಿ ಟು ಅಂಡರ್ಗೋ ಸೆಲ್ ಡಿವಿಷನ್ ಅಂತ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ 2 ಫೇಟ್ ಅಂತ ಹೇಳ್ಬಹುದು. ಇದು ಪರ್ಮನೆಂಟ್ ಸೆಲ್ಸ್, ಇದು ಬಿಹೇವಿಯರ್, ಅಂಡ್ ಇದು ಮೆರಿಸ್ಟಮ್ಯಾಟಿಕ್ ಸೆಲ್. ಈ ಸೈಕಲ್ ಅಲ್ಲೇ ಸಿಕ್ಕಾಕೊಂಡಿರುತ್ತೆ. ಮೆರಿಸ್ಟಮ್ಯಾಟಿಕ್ ಸೆಲ್, ಪ್ಲಾಸ್ಮ್ಯಾಟಿಕ್ ಗ್ರೋತ್, ಸೆಲ್ ಡಿವಿಷನ್, ಅಗೇನ್ ಮೆರಿಸ್ಟಮ್, ಇಲ್ಲೇ ಸಿಕ್ಕಾಕೊಂಡಿದೆ. ವೆರಸ್ ಈ ಸೆಲ್ ಮುಂದೆ ಹೋಗಿ ಎಲ್ಲಾ ಸ್ಟೇಜಸ್ ಅನ್ನ ಅನುಭವಿಸ್ಕೊಂಡು ಕೆಲಸ ಮಾಡಿಕೊಂಡು ಆಮೇಲೆ ಸಾಯುವಂಥದ್ದು. ಓಕೆ, ನೆಕ್ಸ್ಟ್, plants follow different pathways in response to environment or phases of life to form different kinds of structure. This ability is called plasticity. So plasticity to definition ಮೇಲೆ 2021 ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಡೆಫಿನೇಷನ್ ಏನಿದೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಪ್ಲಾಸ್ಟಿಸಿಟಿ ಅಂದ್ರೆ ಏನು? ಬೇಸಿಕ್ಲಿ ಎಬಿಲಿಟಿ ಟು ಚೇಂಜ್ ದ ಫಾರ್ಮ್, ಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಇದನ್ನ, ಕರೆಕ್ಟ್ ಅಲ್ವಾ? ಆ ಪ್ಲಾಸ್ಟಿಸಿಟಿಯಲ್ಲಿ ಒಂದು ಫಿನಾಮಿನನ್, ಅಂಡರ್ ಪ್ಲಾಸ್ಟಿಸಿಟಿ ನಿಮ್ಗೆ ಹೆಟೆರೋಫಿಲಿ, ಎಲೆಗಳಲ್ಲಿ ಬೇರೆ ಬೇರೆ ಶೇಪ್ಸ್ ಹುಟ್ಟೋದು,
ಇನ್ ಕಾಟನ್ ಕೊರಿಯಾಂಡರ್ ಲಾರ್ಕ್ಸ್ಪರ್ CCL, ಕಾಟನ್ ಕೊರಿಯಾಂಡರ್ ಲಾರ್ಕ್ಸ್ಪರ್ ಈ ಮೂರರಲ್ಲಿ ಕಾಣಿಸುತ್ತೆ. ಈ ಗಿಡಗಳಲ್ಲಿ ಜುವೆನೈಲ್ ಪ್ಲಾಂಟ್ ಆರ್ ಡಿಫರೆಂಟ್ ಇನ್ ಶೇಪ್ ಫ್ರಮ್ ದೋಸ್ ಇನ್ ಮೆಚ್ಯೂರ್ ಪ್ಲಾಂಟ್ಸ್. ಎಲೆಗಳು ಚಿಕ್ಕವರಿರ್ಬೇಕಾದ್ರೆ, ಇಮ್ಮೆಚ್ಯೂರ್ ಇರಬೇಕಾದ್ರೆ ಅದರ ಶೇಪ್ ಬೇರೆನೇ ಇರುತ್ತೆ. ಮೆಚ್ಯೂರಿಟಿಯಲ್ಲಿ ದ ಶೇಪ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಅಂತ ಇದ್ದಾರೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಇಸ್ ಬಟರ್ ಕಪ್. ಬಟರ್ ಕಪ್ ಅಲ್ಲಿ ಸಪೋಸ್ ನೀರಲ್ಲಿ ಬೆಳೀತಾ ಇದ್ರೆ, ಓಕೆ, ಎಲೆಗಳು ಬೇರೆ ಶೇಪ್ ಇರುತ್ತೆ. ಅಂಡ್ ಅದೇ ಗಾಳಿಯಲ್ಲಿ ಅಂದ್ರೆ ನೀರಿನ ಮೇಲೆ ಗಾಳಿಯಲ್ಲಿ ಬೆಳೀತಾ ಇದ್ರೆ ದ ಶೇಪ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಬಟರ್ ಕಪ್ ಇಸ್ ಅ ಪ್ಲಾಂಟ್ ಸೀನ್ ಇನ್ ವಾಟರ್. ನೀರಿನಲ್ಲಿರುವಂತಹ ಎಲೆಗಳ ಶೇಪ್ ಬೇರೆ ಇರುತ್ತೆ, ನೀರ್ಗಿಂತ ಮೇಲೆ ಬಂದ್ರೆ ದ ಶೇಪ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಲೀವ್ಸ್ ಪ್ರೊಡ್ಯೂಸ್ಡ್ ಇನ್ ಏರ್ ಅಂಡ್ ದೋಸ್ ಪ್ರೊಡ್ಯೂಸ್ಡ್ ಇನ್ ವಾಟರ್ ಇನ್ ಬಟರ್ ಕಪ್. ಇದನ್ನ ಹೆಟರೋಫಿಲಸ್ ಡೆವಲಪ್ಮೆಂಟ್ ಡ್ಯೂ ಟು ಎನ್ವೈರ್ಮೆಂಟ್ ಅಂತ ಹೇಳ್ತೀವಿ. ಅಂಡ್ ಕಾಟನ್ ಕೊರಿಯಾಂಡರ್ ಲಾರ್ಕ್ಸ್ಪರ್ ಅಂತ ನೀವು ತಗೊಂಡ್ರೆ, ಐ ಥಿಂಕ್ ವಿಲ್ ಹೈಲೈಟ್ ದಿಸ್. Leaves of juvenile plant are differentiated in shape from those in mature plants. ಇದಕ್ಕೆ reason ಹೇಳ್ತೀನಿ. I will put it here. Okay? ಹೀಗೆ ಬರೆಯೋಣ. ಈ ಜುವೆನೈಲ್ ಮತ್ತೆ ಅಡಲ್ಟ್ ಅಲ್ಲಿ ನಮಗೆ C ಅಂದ್ರೆ ಕಾಟನ್, C ಅಂದ್ರೆ ಕೊರಿಯಾಂಡರ್ ಅಂಡ್ L ಅಂದ್ರೆ ಲಾರ್ಕ್ಸ್ಪರ್ ಬರುತ್ತೆ. ಓಕೆ, ಇದು ಹೆಟರೋಫಿಲಿ ಬೇಸ್ಡ್ ಆನ್ ಲೈಫ್ ಸ್ಟೇಜಸ್. ಬೇಸ್ಡ್ ಆನ್ ಲೈಫ್ ಸ್ಟೇಜಸ್. ಹೆಟರೋಫಿಲಿ ಅಂದ್ರೆ ಏನು? ಅ ಟೈಪ್ ಆಫ್ ಪ್ಲಾಸ್ಟಿಸಿಟಿ. ಕರೆಕ್ಟ್. ಈ ಎರಡನೇದು ನೋಡಿ, ಇದು ಬಟರ್ ಕಪ್. ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ, ಆದ್ರೂ ಬರಿತಾ ಇದ್ದೀನಿ. ಇದು ಬಟರ್ ಕಪ್. ಇದು ಗಾಳಿಯಲ್ಲಿ ಬೆಳೆಯುವಂಥದ್ದು ಅಂಡ್ ಇದು ನೀರಲ್ಲಿ ಬೆಳೆಯುವಂಥದ್ದು. ಅಂದ್ರೆ ನೀರು ಪಾಸ್ ಆಗ್ಬೇಕಾದ್ರೆ ಎಲೆಗಳು ಹೀಗಿದ್ರೆ ಹರಿದು ಹೋಗಲ್ಲ ಅಂತ. ಫುಲ್ ಇದ್ರೆ ಪದೇ ಪದೇ ಹರಿದು ಹೋಗುತ್ತೆ. ಸೊ ಡ್ಯಾಮೇಜ್ ಆದ್ರೆ ರಿಪೇರಿಗೆ ತುಂಬಾ ATP ಖರ್ಚಾಗುವಂಥದ್ದು. ದಟ್ಸ್ ವೈ ದಿಸ್ ಇಸ್ ಬೇಸಿಕಲಿ ಗೋಯಿಂಗ್ ಟು ಲುಕ್ ಲೈಕ್ ದಿಸ್. ಯಾವುದು? ಎಲೆಗಳು ಇನ್ ವಾಟರ್. ಸೊ ಇಲ್ಲಿ ಡ್ಯೂ ಟು ಎನ್ವೈರನ್ಮೆಂಟ್ ಅಂತ ಹಾಕೊಳ್ಬಹುದು. ಓಕೆ, ಡಯಾಗ್ರಾಮ್ ಅಲ್ಲೇ ಹಾಕೊಂಡ್ರು. ಓಕೆ, 2022 ಅಲ್ಲಿ ಎಕ್ಸಾಂಪಲ್ ಕೊಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಶೋ ಪ್ಲಾಸ್ಟಿಸಿಟಿ ಅಂತ ಕೇಳಿದ್ರು. ಅದರಲ್ಲಿ ಉತ್ತರ ಮೇಜ್ ಅಂತ ಆಗಿತ್ತು. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ ನಾನು. ಓಕೆ, ನೆನಪಿರ್ಲಿ. ಮುಂದೆ ಹೋಗೋಣ. ಗ್ರೋತ್, differentiation and development are very closely related events in the life of a plant. Broadly, development is considered as the sum of growth and differentiation. ಇದನ್ನು already starting ಅಲ್ಲಿ underline ಮಾಡಿದೀವಿ. Development in plant is under the control of intrinsic and extrinsic factor. Of course, development ಆಗಬೇಕಾದ್ರೆ ಹೊರಗಡೆ ಇರುವಂತಹ ಫ್ಯಾಕ್ಟರ್ ಹಾಗೆ ಒಳಗಡೆ ಇರುವಂತಹ ಫ್ಯಾಕ್ಟರ್ಸ್ ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಅಫ್ ಕೋರ್ಸ್ ಗ್ರೋತ್ ರೆಗ್ಯುಲೇಟರ್ ಕೂಡ ಬೇಕು, ಮತ್ತೆ ಲೈಟ್, ಟೆಂಪರೇಚರ್, ವಾಟರ್, ಆಕ್ಸಿಜನ್, ನ್ಯೂಟ್ರಿಷನ್ ಕೂಡ ಬೇಕು. ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂದ ತಕ್ಷಣ ಜೆನೆಟಿಕ್ ಆಗಬಹುದು, ಕೆಮಿಕಲ್ಸ್ ಅಂದ್ರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಆಗಬಹುದು, ಹೊರಗಡೆ ಇರುವಂತಹ ಫ್ಯಾಕ್ಟರ್ಸ್ ಆದ್ರೆ ನೀರು, ಆಕ್ಸಿಜನ್, ನ್ಯೂಟ್ರಿಷನ್ ಆಗಿರಬಹುದು. ಇದನ್ನ ಬೇಕಂದ್ರೆ ಹೈಲೈಟ್ ಮಾಡ್ಕೊಳ್ಳಿ, ಬಟ್ ಇದು ತುಂಬಾ ಕಾಮನ್ ಸೆನ್ಸ್ ಬೇಸ್ಡ್ ಕ್ವೆಶನ್. ವಿಚ್ ಆಫ್ ದ ಫ್ಯಾಕ್ಟರ್ ಇಸ್ ನಾಟ್ ಎಕ್ಸ್ಟ್ರಿನ್ಸಿಕ್ ಅಂತ ಕೇಳಿದ್ರೆ ಯು ಕ್ಯಾನ್ ಐಡೆಂಟಿಫೈ ಇಟ್ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಹೈಲೈಟ್ ಮಾಡ್ತಾ ಇಲ್ಲ. ಐ ಹೋಪ್ ಇಷ್ಟು ಅರ್ಥ ಆಗಿದೆ. ಅಂಡ್ ನೆಕ್ಸ್ಟ್ ವಿ ಆರ್ ವೆಂಚರಿಂಗ್ ಇನ್ ಟು ವಾಟ್ ಪಾರ್ಟ್? ಸ್ಟಾರ್ಟಿಂಗ್ ವಿತ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ದೇ ಆರ್ ನಥಿಂಗ್ ಬಟ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಬಗ್ಗೆನೆ ಮಾತಾಡ್ತಾ ಇದೀವಿ ನಾವು ಇಲ್ಲಿ. ಸೊ ಇಲ್ಲಿ ಏನೆಲ್ಲ ಹೈಲೈಟ್ ಮಾಡ್ಕೊಳ್ಬಹುದು ಅಂತ ನೋಡೋಣ. The plant growth regulators are small, simple molecules of diverse chemical composition. So chemically ಅದರ ಸ್ಟ್ರಕ್ಚರ್ ಬೇರೆ ಬೇರೆ ಆಗಿರಬಹುದು. There are different types of regulators ಅಲ್ವಾ. ನೀವು ಕಲಿತಾ ಇರೋದು ಅಫ್ಕೋರ್ಸ್ ದ ಮೇಜರ್ 5 and
ಆ್ಯಂಡ್ ಇದರ ಕೆಮಿಕಲ್ ಸ್ಟ್ರಕ್ಚರ್ ನೀವು ನೋಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಂತ ಇದ್ದಾರೆ. ಇಂಡೋಲ್ ಕಂಪೌಂಡ್ಸ್ ಆಗಿರಬಹುದು, ಇಂಡೋಲ್ 3-ಅಸಿಟಿಕ್ ಆಸಿಡ್ IAA, ಇದು ಆಕ್ಸಿನ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಬೇಕಂದ್ರೆ ಇಲ್ಲಿ ಆಕ್ಸಿನ್ ಅಂತ ಬರ್ಕೊಳ್ಳಿ. ಎಡಿನೈನ್ ಡೆರೈವೇಟಿವ್ಸ್ N6 ಫರ್ಫ್ಯೂರೈಲ್ ಅಮೈನೋಪ್ಯೂರಿನ್ ಅಥವಾ ಕೈನೆಟಿನ್, ಇದು ಸೈಟೋಕೈನಿನ್ಗೆ ಸಂಬಂಧಪಟ್ಟಿರೋದು. ಬೇಕಂದ್ರೆ ಅಗೇನ್ ಮೇಲ್ಗಡೆ ಬರ್ಕೊಳ್ಳಿ ಇಫ್ ದಿಸ್ ಇಸ್ ಅ ಕನ್ಫ್ಯೂಸಿಂಗ್ ಟಾಪಿಕ್ ಫಾರ್ ಯು. ಡಿರೈವೇಟಿವ್ಸ್ ಆಫ್ ಕೆರಾಟಿನಾಯ್ಡ್ಸ್ ಲೈಕ್ ಆಬ್ಸಿಸಿಕ್ ಆಸಿಡ್ ಅಥವಾ ಶಾರ್ಟ್ ಫಾರ್ಮ್ ABA ಅಂತ ಇದೆ. ಟರ್ಪೀನ್ಸ್, ಈ ಸೆಕೆಂಡರಿ ಮೆಟಬೊಲೈಟ್ ಅಂತ ಬಯೋಮಾಲಿಕ್ಯೂಲ್ ಅಲ್ಲಿ ಒಂದು ವರ್ಡ್ ಇದೆ, ಅದರಿಂದ ಡಿರೈವ್ ಆಗಿರುವಂತಹ ಗಿಬೆರ್ಲಿಕ್ ಆಸಿಡ್ ಅಥವಾ ಗ್ಯಾಸಸ್ ದಟ್ ಈಸ್ ಎಥಿಲೀನ್ C2H4 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಮಿಕಲಿ ನೀವು ನೋಡಬಹುದು ಎಷ್ಟು ಡೈವರ್ಸ್ ಆಗಿದೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ ಫೈಟೋ ಹಾರ್ಮೋನ್ಸ್. ನೆಕ್ಸ್ಟ್, ಇದನ್ನ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಕೂಡ ಕರೀತಾರೆ, ಬಟ್ ದಟ್ಸ್ ಫೈನ್. ಡಿವೈಡೆಡ್ ಇಂಟು 2 ಗ್ರೂಪ್ಸ್, 2 ಮೇಜರ್ ಗ್ರೂಪ್ ಅಲ್ಲಿ ಡಿವೈಡ್ ಆಗುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮೀ. 1 ಗ್ರೂಪ್ ಆಫ್ PGR ಇನ್ವಾಲ್ವ್ ಆಗಿರೋದು ಗ್ರೋತ್ ಪ್ರಮೋಟಿಂಗ್ ಆಕ್ಟಿವಿಟೀಸ್. ಹಾಗಂದ್ರೆ ಏನು? ಸೆಲ್ ಡಿವಿಷನ್ ಇರಬಹುದು, ಸೆಲ್ ಎನ್ಲಾರ್ಜ್ಮೆಂಟ್ ಇರಬಹುದು, ಪ್ಯಾಟರ್ನ್ ಫಾರ್ಮೇಷನ್ ಇರಬಹುದು, ಟ್ರೋಪಿಕ್ ಗ್ರೋತ್, ಫ್ಲವರಿಂಗ್, ಫ್ರೂಟಿಂಗ್ ಅಂಡ್ ಸೀಡ್ ಫಾರ್ಮೇಷನ್. ಇದನ್ನ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಂತ ಕರಿತೀವಿ. ಸೊ ಇದು ಫಸ್ಟ್ ಗ್ರೂಪ್ ಗ್ರೋತ್ ಪ್ರಮೋಟರ್ಸ್. ಇದ್ರಲ್ಲಿ ಆಕ್ಸಿನ್ ಬರ್ತಾ ಇದೆ, ಸೈಟೋಕೈನಿನ್ ಬರ್ತಾ ಇದೆ, ಗಿಬೆರ್ಲಿಕ್ ಆಸಿಡ್ ಅಥವಾ ಗಿಬೆರ್ಲಿನ್ಸ್ ಬರುತ್ತೆ. ಎರಡನೇ ಗ್ರೂಪ್, ಓಕೆ, ದ PGR ಆಫ್ ದಿ ಅದರ್ ಗ್ರೂಪ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ ರೆಸ್ಪಾನ್ಸಸ್ ಟು ವೂಂಡ್ಸ್. ಗಾಯಗಳಾದ್ರೆ ಅಥವಾ ಸ್ಟ್ರೆಸ್ ಕ್ರಿಯೇಟ್ ಆದ್ರೆ, ಬೆಳೆಯುವಂತಹ ಜಾಗದಲ್ಲಿ ನೀರಿನ ಅಂಶ ಕಮ್ಮಿ ಆಯಿತು, ಟೆಂಪ್ರೇಚರ್ ತುಂಬ ಜಾಸ್ತಿ ಆಯಿತು, ಆ್ಯಂಡ್ ಇದೆಲ್ಲ ಸ್ಟ್ರೆಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಇನ್ವಾಲ್ವ್ ಆದರೆ ಗ್ರೋತ್ ಇನ್ಹಿಬಿಟಿಂಗ್ ಆಕ್ಟಿವಿಟೀಸ್ ಅನ್ನ ಪ್ರಮೋಟ್ ಮಾಡುತ್ತೆ, ಸಚ್ ಆಸ್ ಡಾರ್ಮೆನ್ಸಿ ಮತ್ತೆ ಆಬ್ಸಿಷನ್. ಆಬ್ಸಿಷನ್ ಅಂದ್ರೆ ಈ ಎಲೆಗಳು ಅಥವಾ ಹೂಗಳು ಅಥವಾ ಇವನ್ ಫಲಗಳು, ಫ್ರೂಟ್ಸ್ ಗಿಡದಿಂದ ಡಿಟ್ಯಾಚ್ ಆಗಿ ಬೀಳೋದನ್ನ ಆಬ್ಸಿಷನ್ ಅಂತ ಕರೀತಾರೆ. ಸೊ ಅದನ್ನ ಪ್ರಮೋಟ್ ಮಾಡುವಂತಹ ರೆಗ್ಯುಲೇಟರ್ಸ್ ಅಥವಾ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಆಬ್ಸಿಸಿಕ್ ಆಸಿಡ್ ಈ ಪರ್ಟಿಕ್ಯುಲರ್ ಗ್ರೂಪಿಗೆ ಬರುವಂತಹ ಒಂದು ಹಾರ್ಮೋನ್ ಆಬ್ಸಿಸಿಕ್ ಆಸಿಡ್. ಇದನ್ನ ಗ್ರೋತ್ ಇನ್ಹಿಬಿಟರ್ಸ್ ಅಂತ ಕರೆದ್ರೆ ತಪ್ಪಾಗಲ್ಲ, ಬಿಕಾಸ್ ಫಸ್ಟ್ ಕ್ಯಾಟಗರಿಯನ್ನ ಗ್ರೋತ್ ಪ್ರಮೋಟರ್ ಅಂತ ಕರೆದಿದ್ದಾರೆ. ಈ ಎಥಿಲೀನ್ ಇದೆಯಲ್ವಾ, ಈ ಎಥಿಲಿನ್ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಬಿಕಾಸ್ ಕೆಲವು ಜಾಗದಲ್ಲಿ ಗ್ರೋತ್ ಪ್ರಮೋಟ್ ಮಾಡುತ್ತೆ, ಕೆಲವು ಜಾಗದಲ್ಲಿ ಗ್ರೋತ್ ಇನ್ಹಿಬಿಟ್ ಮಾಡುತ್ತೆ. ಸೊ ಇದನ್ನ ಪೂರ್ತಿಯಾಗಿ ಗ್ರೋತ್ ಪ್ರಮೋಟರ್ ಅಂತ ಅನ್ನುವಂಗೂ ಇಲ್ಲ, ಗ್ರೋತ್ ಇನ್ಹಿಬಿಟರ್ ಮಾತ್ರ ಅಂತ ಅನ್ನುವಂಗೂ ಇಲ್ಲ. ಇಟ್ಸ್ ಅ ಕಾಂಬಿನೇಷನ್ ಆಫ್ ದೀಸ್ 2 ಹಾರ್ಮೋನ್ಸ್. ದ gaseous PGR, ethylene could fit promoter of the group, but it is largely, so you can read this, ನೀವು ಇದನ್ನ ನೆನ್ಪಿಟ್ಕೊಳ್ಳಿ. ethylene is basically a growth promoter and inhibitor together. Okay, ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. Yes, you can go through this particular statement. Okay, largely an inhibitor ಅಂತ ಮೆನ್ಷನ್ ಮಾಡಿದ್ದಾರೆ, ಲಾರ್ಜ್ಲಿ ಆನ್ ಇನ್ಹಿಬಿಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬೇಕಂದ್ರೆ ಅದನ್ನು ಕೂಡ ಹೈಲೈಟ್ ಮಾಡ್ಕೊಳ್ಳಿ. ಸೊ ಡಿಸ್ಕವರಿ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್, ಎಲ್ಲ ಗ್ರೋತ್ ರೆಗ್ಯುಲೇಟರ್ದು ಡಿಸ್ಕವರಿ ಒಟ್ಟಿಗೆ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ನಿಮ್ಗೆ ನೆನ್ಪಿಟ್ಕೊಳ್ಬೇಕಾಗಿರೋದು ಈ ಡಯಾಗ್ರಾಮ್ ಏನ್ ಕೊಟ್ಟಿದ್ದಾರೆ, ದಿಸ್ ಇಸ್ ಫಾರ್ ಆಕ್ಸಿನ್. ಅಂಡ್ ಆಕ್ಸಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಗಿಡಗಳನ್ನ ಈ ಸೂರ್ಯನ ಬೆಳಕು ಅಥವಾ ಟುವರ್ಡ್ಸ್ ಲೈಟ್ ಸೋರ್ಸ್ ಬೆಂಡ್ ಮಾಡೋ ಕೆಲಸ ಯಾರ್ದು, ಆಕ್ಸಿನ್ ಇದಾಗಿರುತ್ತೆ. ಓಕೆ, ಓಕೆ, ಏನೆಲ್ಲ ನೆನ್ಪಿಟ್ಕೊಳ್ತೀರಾ? ಫಸ್ಟ್ ಆಫ್ ಆಲ್ ಸೈಂಟಿಸ್ಟ್ಗಳ ಹೆಸರು, ಚಾರ್ಲ್ಸ್ ಡಾರ್ವಿನ್ ಮತ್ತೆ ಅವರ ಮಗ ಆದವರು ಫ್ರಾನ್ಸಿಸ್ ಡಾರ್ವಿನ್. ಇದನ್ನ ನೆನ್ಪಿಟ್ಕೊಳ್ಳಿ. ಇವರು ಯಾವ ಗಿಡದ ಜೊತೆ ಕೆಲಸ ಮಾಡಿದ್ದಾರೆ, ಕೆನರಿ ಗ್ರಾಸ್ ಅಂತ. ಸೊ ಕೆನರಿ ಗ್ರಾಸ್ಗೆ ಯುನಿಲ್ಯಾಟ್ರಲ್ ಲೈಟ್ ಕೊಟ್ರೆ, ಅಂದ್ರೆ ಒಂದು ಡೈರೆಕ್ಷನ್ ಇಂದ ಒಂದು ದಿಕ್ಕಿಂದ ಮಾತ್ರ ಲೈಟ್ ಕೊಟ್ರೆ ಸ್ಲೋ ಅಂಡ್ ಸ್ಟಡಿ ಅದು ಆ ಕಡೆ ಬೆಂಡ್ ಆಗುತ್ತೆ. ಏನು ಕೋಲಿಯೋಪ್ಟೈಲ್ಗೆ ಇದನ್ನ ಮಾಡ್ತಾ ಇದ್ದಾರೆ. ಕೋಲಿಯೋಪ್ಟೈಲ್ ಇಸ್ ವಾಟ್, ಪ್ರೊಟೆಕ್ಟಿವ್ ಶೀತ್ ಇನ್ ಮೊನೊಕಾಟ್ಸ್ ಅರೌಂಡ್ ಪ್ಲುಮ್ಯೂಲ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನೀವು ಯುನಿಲ್ಯಾಟ್ರಲ್ ಲೈಟ್ ಕೊಟ್ರೆ ಅದು ಆ ಕಡೆ ಬೆಂಡ್ ಆಗುತ್ತೆ.
ಆ್ಯಂಡ್ ಇದನ್ನ ನಾವು ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ಸೊ ಚಾರ್ಲ್ಸ್ ಡಾರ್ವಿನ್ ಮತ್ತೆ ಫ್ರಾನ್ಸಿಸ್ ಡಾರ್ವಿನ್ ಫೋಟೋಟ್ರೋಪಿಸಮ್ ಅನ್ನ ಬೇಸಿಕ್ಲಿ ಅಬ್ಸರ್ವ್ ಮಾಡಿದ್ದು ಇನ್ ಕೆನರಿ ಗ್ರಾಸ್ ಕೋಲಿಯೋಪ್ಟೈಲ್ ಅಂತ ಹೇಳ್ಬಹುದು. ಆಮೇಲೆ ಅವ್ರೇನಂತಾರೆ, ಏನೋ ಒಂದು ಕೆಮಿಕಲ್ ಇದೆ ವಿಚ್ ಇಸ್ ಕಾಸಿಂಗ್ ದಿಸ್ ಬೆಂಡಿಂಗ್ ಅಂತ ಹೇಳ್ತಾರೆ. ಬಟ್ ಯಾವ ಕೆಮಿಕಲ್, ವಾಟ್ ಇಸ್ ದಿಸ್ ಕೆಮಿಕಲ್, ದೇ ಡಿಡ್ ನಾಟ್ ನೋ. ಇದು ಕೆಮಿಕಲ್ ಯಾವುದು ಅಂತ ಕಂಡು ಹಿಡಿದವರು ಅಂತ ಹೇಳ್ಬೋದು is basically the next scientist that you're going to remember, which is F.W. Wendt. ಅವರು ಟಿಪ್ಸ್ ಆಫ್ ಕೋಲಿಯೋಪ್ಟೈಲ್ಸ್ ಆಫ್ ಓಟ್ ಸೀಡ್ಲಿಂಗ್ ಜೊತೆ ಕೆಲಸ ಮಾಡ್ತಾರೆ. ಓಟ್ಸ್ ಇದು ಸೈಂಟಿಫಿಕ್ ಹೆಸರನ್ನ ನಾನು ಈ ಕಡೆ ಬರಿತಾ ಇದ್ದೀನಿ, ಅವೇನಾ ಅಂತ ಬರುತ್ತೆ. ದಿಸ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಓಟ್ಸ್. ಸೊ ಇವರು ಆಕ್ಸಿನ್ ಅನ್ನ ಐಸೋಲೇಟ್ ಮಾಡ್ತಾರೆ ಫ್ರಾಮ್ ಬೇಸಿಕ್ಲಿ ದ ಕೋಲಿಯೋಪ್ಟೈಲ್ಸ್ ಆಫ್ ಅವೇನಾ. ಓಟ್ ಇಸ್ ಅ ಟೈಪ್ ಆಫ್ ಮೊನೊಕಾಟ್. ಓಕೆ, F.W. ವೆಂಟ್ ಅವರು. ಇದು ಅಗೇನ್ 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದನ್ನ 2014 ಕೇಳಿದ್ರು, ಅಷ್ಟು ಹಿಂದೆ ನಾನು ಹಾಕಿಲ್ಲ. ಸೊ 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಅಂತ ನೆನ್ಪಿಟ್ಕೊಳ್ಳಿ. ಅಂಡ್ ಹಿ ಆಲ್ಸೋ ಅಬ್ಸರ್ವ್ ಫೋಟೋಟ್ರೋಪಿಸಮ್ ಅಂಡ್ ಅವರು ಆ ಕೆಮಿಕಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ದಿಸ್ ವಾಸ್ ಅ ಸ್ಟೋರಿ ಅಬೌಟ್ ಆಕ್ಸಿನ್. ನೆಕ್ಸ್ಟ್ ನಾವು ಬರೋದು ಬ್ಯಾಕನೆ ಡಿಸೀಸ್ ಅಥವಾ ಫೂಲಿಶ್ ಸೀಡ್ಲಿಂಗ್ ಡಿಸೀಸ್ ಅಂತ ಆಫ್ ರೈಸ್ ಸೀಡ್ಲಿಂಗ್ಸ್. ಇದು ಆಗಿದ್ದು ಫೂಲಿಶ್ ಸೀಡ್ಲಿಂಗ್ ಅಂದ್ರೆ ಬೇಸಿಕ್ಲಿ ಏನಂತಾರೆ, ರೈಸ್ ಪ್ಲಾಂಟ್ ಗಿಡಗಳೇನಿವೆ ಲೆಕ್ಕಕ್ಕಿಂತ ಉದ್ದ ಬೆಳೆಯುವಂಥದ್ದು, ಬಿಕಾಸ್ ಆಫ್ ವಿಚ್ ಒಂಚೂರು ಗಾಳಿ ಬಂದ್ರೆ ಬೆಂಡ್ ಆಗಿ ಸತ್ ಹೋಗ್ತಾ ಇತ್ತು, ಕಟ್ ಆಗ್ತಾ ಇತ್ತು. ಸೊ ಇದನ್ನ ನಾವು ಫೂಲಿಶ್ ಸೀಡ್ಲಿಂಗ್ ಡಿಸೀಸ್ ಅಂತ ಕರಿತೀವಿ ಅಥವಾ ಬ್ಯಾಕನೆ ಡಿಸೀಸ್ ಅಂತ ಕರಿತೀವಿ. ಇದನ್ನ ಇಂಥ ಗಿಡಗಳನ್ನ ಎಕ್ಸಾಮಿನ್ ಮಾಡ್ಬೇಕಾದ್ರೆ ಒಂದು ಫಂಗಲ್ ಪ್ಯಾಥೋಜನ್ ಗಿಬೆರೆಲ್ಲಾ ಫ್ಯೂಜಿಕೋರೈ ಅದರಲ್ಲಿ ಬೆಳೀತಾ ಇದೆ ಅಂತ ಗೊತ್ತಾಯ್ತು. ಕಂಡು ಹಿಡಿದವ್ರು ಯಾರು? ಇ ಕುರೋಸಾವಾ ಅಂತ. ಹಿ ವಾಸ್ ದ ಸೈಂಟಿಸ್ಟ್. ಅಂಡ್ ಇವ್ರು ಏನ್ ಮಾಡ್ತಾರೆ, ಗಿಬೆರೆಲ್ಲಾ ಫ್ಯೂಜಿಕೋರೈ ಇದು ಎಕ್ಸ್ಟ್ರಾಕ್ಟ್ ಅನ್ನ ಬೇರೆ ಹೆಲ್ದಿ ಇಡುವಂಥ ಗಿಡಗಳಿಗೆ ಹಾಕಿದ್ರೆ ಅವ್ರಗಳಲ್ಲೂ ಈ ಪರ್ಟಿಕ್ಯುಲರ್ ಡಿಸೀಸ್ ಕಾಣಿಸುತ್ತು. ಅಂಡ್ ಈ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದ್ರೆ ಯಾವ ಕೆಮಿಕಲ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಹುಟ್ಟಿಸ್ತಾ ಇದೆ ಅದನ್ನ ನೋಡ್ಬೇಕಾದ್ರೆ ಅದು ಗಿಬೆರ್ಲಿಕ್ ಆಸಿಡ್ ಅಂತ ಗೊತ್ತಾಯ್ತು. ಸೊ ದಿಸ್ ವಾಸ್ ದ ಡಿಸ್ಕವರಿ ಆಫ್ ಗಿಬೆರ್ಲಿಕ್ ಆಸಿಡ್. ಮತ್ತೆ ಬರುವಂಥವ್ರು ಎಫ್ ಸ್ಕೂಗ್ ಮತ್ತೆ ಅವರ ಕೋವರ್ಕರ್ಸ್, ಅಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದಂಥವ್ರು. ಅವರು ಈ ಟೊಬ್ಯಾಕೋ ಸ್ಟೆಮ್ ಇದು ಕ್ಯಾಲೆಸ್ ಇದೆಯಲ್ವಾ, ಓಕೆ, ಈ ಟೊಬ್ಯಾಕೋ ಸ್ಟೆಮ್ ಇದು ಕ್ಯಾಲೆಸ್ ಅಂತ ಹೇಳಿದ್ರೆ ಇಟ್ಸ್ ಬೇಸಿಕ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ ಅಷ್ಟೇ. ಆ ಕ್ಯಾಲೆಸ್ ಅನ್ನ ಎಕ್ಸಾಮಿನ್, ಅವರಿಗೆ ಟೊಬ್ಯಾಕೋ ಸ್ಟೆಮ್ ಇಂದ ಕ್ಯಾಲೆಸ್ ಸಿಗ್ಬೇಕಾದ್ರೆ ದೇ ಹ್ಯಾಡ್ ಟು ಆಡ್ ಅ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್. ಓಕೆ, ಅವ್ರು ಏನ್ ನೋಟ್ ಮಾಡ್ತಾರೆ, ಟೊಬ್ಯಾಕೋ ಗಿಡದಿಂದ ಸ್ಟೆಮ್ ಇಂದ ಕೆಲವು ಸೆಲ್ಸ್ ಅನ್ನ ತಗೊಂಡು ಅದು ಮೆರಿಸ್ಟಮ್ಯಾಟಿಕ್ ಕನ್ವರ್ಟ್ ಆಗ್ಲಿ ಅಂತ ನೋಡ್ಬೇಕಾದ್ರೆ ಅವರಿಗೆ ಮೀಡಿಯಂ ಅಲ್ಲಿ ವಿತ್ ಆಕ್ಸಿನ್ ಇನ್ನೊಂದು ಎಕ್ಸ್ಟ್ರಾಕ್ಟ್ ಹಾಕ್ಬೇಕಾಗುತ್ತೆ. ಅದ್ಯಾವುದು? either ಎಕ್ಸ್ಟ್ರಾಕ್ಟ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ, ಝೈಲಮ್ ಫ್ಲೋಯಮ್ ಅಲ್ಲಿ ಇದ್ದಂಥ ಎಕ್ಸ್ಟ್ರಾಕ್ಟ್, ಅಥವಾ ಈಸ್ಟ್ ಇದು ಎಕ್ಸ್ಟ್ರಾಕ್ಟ್, ಕೋಕೋನಟ್ ಮಿಲ್ಕ್ ಇದು, ಅಥವಾ DNA. ಆಕ್ಸಿನ್ ಆಲ್ರೆಡಿ ಹಾಕಿದ್ದಾರೆ ಸ್ಟೆಮ್ ಅಲ್ಲಿ ಇರುವಂಥ ಪ್ಯಾರೆಂಕೈಮಾ ಸೆಲ್ ಮೆರಿಸ್ಟಮ್ಯಾಟಿಕ್ ಆಗಲಿ ಅಂತ, ಬಟ್ ಬರೀ ಆಕ್ಸಿನ್ ಹಿಡ್ಕೊಂಡು ಏನೂ ಆಗಿಲ್ಲ. ಅಂಡ್ ದೆನ್ ವೆನ್ ದೇ ಆಡೆಡ್ ಒನ್ ಆಫ್ ದೀಸ್, ಯಾವುದು ಎಕ್ಸ್ಟ್ರಾಕ್ಟ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ, ಈಸ್ಟ್ ಎಕ್ಸ್ಟ್ರಾಕ್ಟ್, DNA, ಕೋಕೋನಟ್ ಮಿಲ್ಕ್ ಎಲ್ಲ, ದೆನ್ ದೇ ರಿಯಲೈಸ್ಡ್ ಓಕೆ ಇವಾಗ ಪ್ಯಾರೆಂಕೈಮಾ ಸೆಲ್ಸ್ ಮೆರಿಸ್ಟಮ್ಯಾಟಿಕ್ ಕನ್ವರ್ಟ್ ಆಯ್ತು. ದಟ್ ಮೀನ್ಸ್ ಇದು ಎಕ್ಸ್ಟ್ರಾಕ್ಟ್ ಅಲ್ಲಿ ಏನೋ ಒಂದು ಕೆಮಿಕಲ್ ಇದೆ ವಿಚ್ ಇಸ್ ಸ್ಟಿಮ್ಯುಲೇಟಿಂಗ್ ಸೆಲ್ ಡಿವಿಷನ್, ಅಂಡ್ ಇದನ್ನ ಕೈನೆಟಿನ್ ಅಂತ ಕರೆದ್ರು. ಓಕೆ, ಕೈನೆಟಿನ್ ಅಂತ ಕರೆದ್ರು. ಓಕೆ, ಇದು ಆಯ್ತು ಸೈಟೋಕೈನಿನ್ ಬಗ್ಗೆ ಕಥೆ. ನೆಕ್ಸ್ಟ್, ಮಿಡ್ 1960s ಅಲ್ಲಿ 3 ಇಂಡಿಪೆಂಡೆಂಟ್ ರಿಸರ್ಚರ್ಸ್ ರಿಪೋರ್ಟೆಡ್ ದ ಪ್ಯೂರಿಫಿಕೇಶನ್ ಆಫ್, ಹೆಸರು ಕೊಟ್ಟಿಲ್ಲ ಇಲ್ಲಿ, ನೋ ಪ್ರಾಬ್ಲಮ್, ಅಂಡ್ ಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ 3 ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಹಿಬಿಟರ್ಸ್. ಇನ್ಹಿಬಿಟರ್ ಬಿ ಅಂತ ಯಾರೋ ಒಬ್ರು ಹೇಳಿದ್ರು, ಆಬ್ಸೆಷನ್ 2 ಅಂತ ಹೆಸರು ಕೊಟ್ಟು ಯಾರೋ ಒಬ್ರು ಒಂದು ಅವರ ಸ್ಟಡಿ ಬಗ್ಗೆ ಮಾತಾಡಿದ್ರು, ಇನ್ನೊಬ್ರು ಡಾರ್ಮಿನ್ ಅಂತ ಹೇಳಿದ್ರು. ಲೇಟರ್ ಈ ಎಲ್ಲ ಸ್ಟಡೀಸ್ ಅನ್ನ ಒಟ್ಟಿಗೆ ತರಬೇಕಾದ್ರೆ ಸುಮಾರು ಸಿಮಿಲಾರಿಟಿ ಇತ್ತು. ಅಂಡ್ ದೇ ರಿಯಲೈಸ್ 3 ಜನನು ಒಂದೇ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಬಗ್ಗೆ ಮಾತಾಡ್ತಿದ್ದು, ಅಂಡ್ ಅದೇ ಆಬ್ಸಿಸಿಕ್ ಆಸಿಡ್ ಆಗಿರೋದು. ಓಕೆ, ನೆಕ್ಸ್ಟ್ ಕಸಿನ್ಸ್ ಅನ್ನೋ ಒಬ್ರು ಸೈಂಟಿಸ್ಟ್, he confirmed the release of a volatile substance from ripened oranges that hastened the ripening of stored unripe bananas. Okay, ಹಣ್ಣು ಬೇಸಿಕ್ಲಿ ಆರೆಂಜ್, ಹಣ್ಣಾಗಿರೋ ಆರೆಂಜ್ ಜೊತೆ ನೀವು
ಬನಾನಾ ಬಾಳೆಹಣ್ಣನ್ನ ಇಟ್ಟರೆ ಅದು ಬೇಸಿಕ್ಲಿ ಏನಾಗುತ್ತೆ, ರೈಪನ್ ಆಗುತ್ತೆ, ಕಾಯಿ ಇರುವಂಥದ್ದು ಹಣ್ಣಾಗುತ್ತೆ. ದಟ್ಸ್ ಬಿಕಾಸ್ ಆಫ್ ಅ ಸಬ್ಸ್ಟೆನ್ಸ್ ರಿಲೀಸ್ಡ್ ಬೈ ದಿ ಆರೆಂಜಸ್. ಇದನ್ನ ಐಡೆಂಟಿಫೈ ಮಾಡಿದ್ದು ಆಸ್ ಎಥಿಲೀನ್, ದಟ್ ಇಸ್ ಅ ಗೇಷಿಯಸ್ PgR. ಸೊ ಇದೆಲ್ಲ ಡಿಸ್ಕವರಿ ಆಯಿತು. ನೌ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ ಫಂಕ್ಷನ್ಸ್. ಫಂಕ್ಷನ್ಸ್ ಮೇಲೆ ಸುಮಾರು ಕ್ವೆಶನ್ಗಳು ಪದೇ ಪದೇ ಕೇಳಿದ್ದಾರೆ. ಫ್ರಮ್ ನೌ PYQs ಅಪಿಯರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ರೈಟ್, ಸ್ಟಾರ್ಟ್ ಮಾಡೋಣ. ಆಕ್ಸಿನ್ ವಾಸ್ ಫಸ್ಟ್ ಐಸೋಲೇಟೆಡ್ ಫ್ರಮ್ ಹ್ಯೂಮನ್ ಯೂರಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಿಕಾಸ್ ನಾವು ಗಿಡಗಳ ಅಥವಾ ಪ್ಲಾಂಟ್ ಪ್ರಾಡಕ್ಟ್ಸ್ ಏನು ತಿಂತೀವಿ ಅದ್ರಲ್ಲಿ ಆಕ್ಸಿನ್ ಇದ್ರೆ ನಮ್ಮ ಬಾಡಿ ಅದನ್ನ ಪ್ರೋಸೆಸ್ ಮಾಡೋಕ್ಕಾಗಲ್ಲ, ಅದನ್ನ ಬೇರೆ ಫಾರ್ಮಿಗೆ ಕನ್ವರ್ಟ್ ಮಾಡೋ ಎಬಿಲಿಟಿ ನಮ್ಮ ದೇಹಕ್ಕಿಲ್ಲ. ಬಿಕಾಸ್ ವಿ ಡು ನಾಟ್ ಹ್ಯಾವ್ ದ ರೈಟ್ ಎನ್ಸೈಮ್ಸ್ ಟು ಬ್ರೇಕ್ ಇಟ್ ಡೌನ್ ಆರ್ ಮಾಡಿಫೈ ಇಟ್. ಆ್ಯಂಡ್ ನಮ್ಮ ಕಿಡ್ನಿಯಲ್ಲಿ ಅದು ಫಿಲ್ಟರ್ ಆಗಿ ಇಟ್ ವಿಲ್ ಎಂಟರ್ ಇನ್ ಟು ಅವರ್ ಯೂರಿನ್. ಸೊ ದಟ್ ಇಸ್ ವೇರ್ ಆ್ಯಂಡ್ ದಟ್ ಇಸ್ ಹೌ ಇಟ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಹ್ಯೂಮನ್ ಯೂರಿನ್. ಫಸ್ಟ್ ಐಸೋಲೇಟೆಡ್ ಫ್ರಮ್ ಹ್ಯೂಮನ್ ಯೂರಿನ್. ಮಕ್ಕಳಿಗೆ ಆಶ್ಚರ್ಯ ಆಗುತ್ತೆ, ಓ ಹ್ಯೂಮನ್ಸ್ ಕೂಡ ಆಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾರಂತ. ದಟ್ಸ್ ನಾಟ್ ದ ಕೇಸ್. ದ ಟರ್ಮ್ ಆಕ್ಸಿನ್ ಇಸ್ ಅಪ್ಲೈಡ್ ಟು ಇಂಡೋಲ್ 3-ಅಸೆಟಿಕ್ ಆಸಿಡ್. ಈ ಆಕ್ಸಿನ್ ಅನ್ನೋ ಟರ್ಮ್ ಇದೆಯಲ್ವಾ, ಇದು ಅಪ್ಲೈ ಮಾಡಿರೋದವರು ಇಂಡೋಲ್ 3-ಅಸೆಟಿಕ್ ಆಸಿಡ್. ಇದು ನ್ಯಾಚುರಲಿ ಗಿಡಗಳಲ್ಲಿ ಸಿಗ್ತಾ ಇದ್ದಂಥದ್ದು. ನೀವು ಗಿಡಗಳಿದ್ದಂಥ ಆಕ್ಸಿನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದರ ಕೆಮಿಕಲ್ ಸ್ಟ್ರಕ್ಚರ್ ವಿಲ್ ಬಿ ಇಂಡೋಲ್ 3-ಅಸೆಟಿಕ್ ಆಸಿಡ್. ಓಕೆ, ಪ್ರತಿ ಸರಿ ಗಿಡಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ ಅಲ್ವಾ. ಸೊ ವಾಟ್ ವಿ ವಿಲ್ ಡು, ನಾವು ನಮ್ಮ ಲ್ಯಾಬ್ಸಲ್ಲಿ ಅದನ್ನು ಸಿಂಥೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀವಿ. ನೋಡಬೇಕಾದ್ರೆ ನಮಗೆ ಸಿಗೋದು ಆರ್ಟಿಫಿಷಿಯಲ್ ಆಕ್ಸಿನ್. ಅದು ಯಾವುದು ಅಂತ ಆಮೇಲೆ ಹೇಳ್ತೀನಿ. ಯಾವ ಭಾಗ ಪ್ರೊಡ್ಯೂಸ್ ಮಾಡುತ್ತೆ? ಪ್ರೊಡ್ಯೂಸ್ ಬೈ ದ ಗ್ರೋಯಿಂಗ್ ಎಪಿಸಿಸ್. ಗ್ರೋಯಿಂಗ್ ಎಪೆಕ್ಸ್ ಅಥವಾ ಟಿಪ್ ಇಂದ ಪ್ರೊಡ್ಯೂಸ್ ಆಗುವಂಥದ್ದು. ಅದು ಸ್ಟೆಮ್ ಆಗಿರಬಹುದು, ಅದು ರೂಟ್ ಆಗಿರಬಹುದು. ಆ್ಯಂಡ್ ಅಲ್ಲಿಂದ ಮೈಗ್ರೇಟ್ ಆಗುತ್ತೆ. ಇವಾಗ ನಮ್ದು ಕೂಡ ಹಾಗೆ ಬಾಡಿ ಅಲ್ವಾ, ಹಾರ್ಮೋನ್ಸ್ ಆರ್ ರಿಲೀಸ್ಡ್ ಎಟ್ ಪರ್ಟಿಕ್ಯುಲರ್ ಸೈಟ್. ಆಮೇಲೆ ಅಲ್ಲಿಂದ ಅದು ಟ್ರಾವೆಲ್ ಮಾಡಿಕೊಂಡು ಬಾಡಿದು ಬೇರೆ ಭಾಗಕ್ಕೆ ಹೋಗಿ ಆಕ್ಟ್ ಮಾಡುವಂಥದ್ದು. ಸೇಮ್ ವೇ ರೂಟ್ ಟಿಪ್ ಸ್ಟೆಮ್ ಟಿಪ್ ಇಂದ ಪ್ರೊಡ್ಯೂಸ್ ಆಗಿ ಬೇರೆ ಭಾಗಗಳಿಗೆ ಮೂವ್ಮೆಂಟ್ ಅನ್ನ ತೋರಿಸುತ್ತೆ. ಯಾವುದು? ಹಾರ್ಮೋನ್. ಆಕ್ಸಿನ್ಸ್ ಲೈಕ್ IAA ಅಂಡ್ ಇಂಡೋಲ್ ಬ್ಯೂಟ್ರಿಕ್ ಆಸಿಡ್, ಇದು ಗಿಡಗಳಿಂದ ಐಸೋಲೇಟ್ ಮಾಡಿರುವಂಥ ನ್ಯಾಚುರಲ್ ಆಕ್ಸಿನ್ಸ್ ಅಂತ ಹೇಳ್ಬಹುದು. ಹ್ಯಾವ್ ಬೀನ್ ಐಸೋಲೇಟೆಡ್ ಫ್ರಮ್ ಪ್ಲಾಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ಇದನ್ನ ಹೀಗೆ ಬರ್ಕೊಳ್ಳೋಣ. ನ್ಯಾಚುರಲ್ ಆಕ್ಸಿನ್ಸ್ ಯಾವುದೆಲ್ಲ? IAA, IBA. ಓಕೆ, ನಾನೇನಂದ್ರೆ ಪ್ರತಿ ಸರಿ ಗಿಡಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಇದು ಕಾಸ್ಟ್ಲಿ ಪ್ರೋಸೆಸ್. ಸೊ ಕೆಮಿಕಲಿ ನಾವು ಅದನ್ನ ರೆಡಿ ಮಾಡ್ಕೊಂಡ್ರೆ ಈಸಿ ಆಗುತ್ತಂತ ಪೀಪಲ್ ಹ್ಯಾವ್ ವರ್ಕ್ಡ್ ಆನ್ ಇಟ್. ಅಂಡ್ ಅದರ ಕೆಮಿಕಲ್ ರಿಲೇಟಿವ್ ಲ್ಯಾಬಲ್ಲಿ ಪ್ರೊಡ್ಯೂಸ್ ಮಾಡಿರುವಂಥದ್ದು ನ್ಯಾಫ್ಥಲೀನ್ ಎಸಿಟಿಕ್ ಆಸಿಡ್ ಅಂಡ್ 2,4-D ಡೈಕ್ಲೋರೋಫಿನಾಕ್ಸಿ ಎಸಿಟಿಕ್ ಆಸಿಡ್ ಆರ್ ಫಿನಾಕ್ಸಿ ಎಸಿಟಿಕ್ ಅಂತ. ದೀಸ್ ಆರ್ ಕಾಲ್ಡ್ ಆಸ್ ಸಿಂಥೆಟಿಕ್ ಆಕ್ಸಿನ್ಸ್. ಸಿಂಥೆಟಿಕ್ ಆಕ್ಸಿನ್ ಇದನ್ನ ನೆನ್ಪಿಟ್ಕೊಳ್ಳಿ. ಗಿಡಗಳಿಂದ ನಿಮ್ಗೆ 2,4-D ಮತ್ತೆ NNA ಸಿಗಲ್ಲ. ಗಿಡಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ? IAA ಮತ್ತೆ IBA. ಆಕ್ಸಿನ್ ಅನ್ನೋ ಹೆಸರು ಅವರು IAA ಗೆ ಕೊಟ್ಟಿರೋದು. ಲೇಟರ್ ದೇ ರಿಯಲೈಸ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸಿನ್ ಅಂತ. ಓಕೆ, ಏನೆಲ್ಲ ಫಂಕ್ಷನ್ಸ್ ಇದೆ ಅದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ದ ಫಂಕ್ಷನ್ ಪ್ಯಾರಾಗ್ರಾಫ್ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದು. ಓಕೆ, ಇವಾಗ ಫಂಕ್ಷನ್ ಹೇಗೆ ಗೊತ್ತಾ? ಇದು ಫಂಕ್ಷನ್ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್, ಇದು ಓದ್ಬೇಡಿ ಅದು ಓದ್ಬೇಡಿ ಅಂತ ಹೇಳುವಂಗಿಲ್ಲ. ಯಾವ ಫಂಕ್ಷನ್ ಬೇಕಾದ್ರೂ ಅವ್ರು ಕೇಳಬಹುದು. ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನ ಅಫ್ಕೋರ್ಸ್ ನಾನು ಹೈಲೈಟ್ ಮಾಡಿದ್ದೀನಿ ಆಲ್ರೆಡಿ. ಆದ್ರೂ ವಿ ವಿಲ್ ಹ್ಯಾವ್ ಟು ಹೈಲೈಟ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಆಲ್ಸೋ. ಇನಿಷಿಯೇಟ್ಸ್ ರೂಟಿಂಗ್ ಇನ್ ಸ್ಟೆಮ್ ಕಟ್ಟಿಂಗ್ಸ್ 2016 ಕೇಳಿರುವಂತಹ ಪ್ರಶ್ನೆ. ಓಕೆ, ಗಿಡಗಳ ವೆಜಿಟೇಟಿವ್ ಪ್ರಾಪಗೇಷನ್ಗೆ ಹೆಲ್ಪ್ ಆಗುತ್ತೆ. ಪ್ರಮೋಟ್ ಫ್ಲವರಿಂಗ್ ಯಾವುದ್ರಲ್ಲಿ? ಪೈನಾಪಲ್ ಅಲ್ಲಿ 2019 ಕೇಳಿದ್ರು. ಇದು ಆಕ್ಚುಲಿ ಒಂದು ಕಾಂಬಿನೇಷನ್ ಕ್ವೆಶನ್ ಆಗಿತ್ತು. ಎಥಿಲೀನ್ ಕೂಡ ಪ್ರಮೋಟ್ ಫ್ಲವರಿಂಗ್ ಅಂದ್ರೆ ಸಿಂಕ್ರೊನೈಸ್ಡ್ ಫ್ಲವರಿಂಗ್ ಇನ್ ಪೈನಾಪಲ್ ಅಂತ ಇದೆ. ಅಲ್ಲಿ ಸಿಂಕ್ರೊನೈಸ್ಡ್ ಅನ್ನೋ ಒಂದು ವರ್ಡ್ ಇದೆ. ಸೊ 2019 ಕೇಳಿರುವಂತಹ ಕಂಬೈನ್ಡ್ ಪ್ರಶ್ನೆ ಇದು. ಬಟ್ ಡೂ ರಿಮೆಂಬರ್, ಪ್ರಿವೆಂಟ್ಸ್ ಫ್ರೂಟ್ ಅಂಡ್ ಲೀಫ್ ಡ್ರಾಪ್ ಅಟ್ ಅರ್ಲಿ ಸ್ಟೇಜ್ 2017 ಕೇಳಿರುವಂತಹ ಪ್ರಶ್ನೆ. ಬಟ್ ಪ್ರಮೋಟ್ಸ್ ಅಬ್ಸೆಷನ್ ಆಫ್ ಓಲ್ಡರ್ ಮೆಚ್ಯೂರ್ ಲೀವ್ಸ್ ಅಂಡ್ ಫ್ರೂಟ್ಸ್. ಸೊ ಯಂಗರ್ ಏಜ್ ಆಗದಿರುವಂತಹ ಎಲೆಗಳನ್ನ ಗಿಡಕ್ಕೆ
ಹತ್ರ ಇಡೋದು ಅಥವಾ ಅದನ್ನ ಡಿಟ್ಯಾಚ್ ಮಾಡದೆ ಓಕೆ, ಅದು ಡಿಟ್ಯಾಚ್ ಆಗದೆ ಇರೋ ತರ ನೋಡ್ಕೊಳ್ಳೋ ಕೆಲಸ ಆಕ್ಸಿನ್ದು. ಅದ್ರ ಜೊತೆ ಏಜ್ ಆಗಿರುವಂತಹ ಎಲೆಗಳು ಇನ್ನೂ ಅಟ್ಯಾಚ್ ಆಗಿರ್ಬೇಕಂತಿಲ್ಲ, ಅಂಥದನ್ನ ಡಿಟ್ಯಾಚ್ ಮಾಡೋ ಕೆಲಸ ಕೂಡ ಆಕ್ಸಿನ್ದಾಗಿರುತ್ತೆ. ನೆಕ್ಸ್ಟ್, ಇನ್ ಮೋಸ್ಟ್ ಹೈಯರ್ ಪ್ಲಾಂಟ್ಸ್ ಗ್ರೋಯಿಂಗ್ ಎಪಿಕಲ್ ಬಡ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಅ ಲ್ಯಾಟರಲ್ ಬಡ್ ಫಿನಾಮಿನನ್ ಕಾಲ್ಡ್ ಎಪಿಕಲ್ ಡಾಮಿನೆನ್ಸ್. ಇದನ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ. ಎಪಿಕಲ್ ಡಾಮಿನೆನ್ಸ್ ಅಂದ್ರೆ ಏನು? ತುದಿ ಬೆಳೀತಾ ಹೋಗೋದು, ತುದಿ ಬೆಳೀತಾ ಹೋಗ್ತಾ ಇದೆ, ಅದಕ್ಕೆ ಲ್ಯಾಟ್ರಲ್ ಸೈಡ್ಸ್ ಶಾಖೆಗಳೇನಿವೆ, ಬ್ರಾಂಚಸ್ ಏನಿವೆ, ಅದು ಗ್ರೋ ಆಗ್ತಾ ಇಲ್ಲ. ಸೊ ಲ್ಯಾಟ್ರಲ್ ಗ್ರೋತ್ ಇನ್ಹಿಬಿಟ್ ಆಗ್ತಾ ಇದೆ ಅಂತ. ಓಕೆ, ರಿಮೂವಲ್ ಆಫ್ ಶೂಟ್ ಟಿಪ್ಸ್ ಯೂಶುವಲಿ ರಿಸಲ್ಟ್ ಇನ್ ದ ಗ್ರೋತ್ ಆಫ್ ಲ್ಯಾಟ್ರಲ್ ಬಡ್ಸ್. ನೀವು ಶೂಟ್ ಟಿಪ್ ಅನ್ನ ಬೇಸಿಕ್ಲಿ ತೆಗೆದ್ರೆ, ಡಿಕ್ಯಾಪಿಟೇಷನ್ ಮಾಡಿದ್ರೆ, ಇಟ್ ರಿಸಲ್ಟ್ಸ್ ಇನ್ ದ ಗ್ರೋತ್ ಆಫ್ ಲ್ಯಾಟ್ರಲ್ ಬಡ್ಸ್ ಅಂತ. ಇದು ನಾವು ನಮ್ಮ ಗಾರ್ಡನ್ಸ್ ಅಲ್ಲೂ ಯೂಸ್ ಮಾಡ್ತೀವಿ, ಪದೇ ಪದೇ ಕಟ್ ಮಾಡ್ಕೊಂಡು ಹೋಗೋ ತುದಿಗಳನ್ನ, ಅಲ್ವಾ? ಎಸ್, ವೈಡ್ಲಿ ಅಪ್ಲೈಡ್ ಇನ್ ಟೀ ಪ್ಲಾಂಟೇಶನ್ ಅಂಡ್ ಹೆಡ್ಜ್ ಮೇಕಿಂಗ್ ಅಂತ ಇದೆ. ಟೀ ಪ್ಲಾಂಟೇಶನ್, ಟೀಯಲ್ಲಿ ಎಲೆಗಳದೇ ಕೆಲಸ ಎಲ್ಲ. ಎಷ್ಟು ಎಲೆಗಳು ಬೆಳುತ್ತೆ, ಎಲೆಗಳು ಬೆಳೆಯುತ್ತೆ, ಅಷ್ಟೇ ನಮಗೆ ಯೀಲ್ಡ್ ಜಾಸ್ತಿ ಆಗುತ್ತೆ. ಸೊ ಟಿಪ್ ಕಟ್ ಮಾಡ್ತಾ ಇರಬೇಕು, ಸೊ ದ್ಯಾಟ್ ನಮಗೆ ಜಾಸ್ತಿ ಬ್ರಾಂಚಸ್ ಬೆಳಿಲಿ ಅಂಡ್ ಮೋರ್ ಲೀವ್ಸ್ ಅಂತ. ಹೆಡ್ಜ್ ಮೇಕಿಂಗ್ ಅಂದ್ರೆ ಏನು? ಈ ಗಾರ್ಡನ್ಗಳಲ್ಲಿ ಕೆಲವು ಗಿಡಗಳನ್ನ ಬೇರೆ ಬೇರೆ ಶೇಪಲ್ಲಿ ಕಟ್ ಮಾಡ್ತಾರೆ. ಈ ಸೋಫಾ ಶೇಪಿಗೆ, ಟೇಬಲ್ ಶೇಪಿಗೆ, ಇಲ್ಲಾಂದ್ರೆ ರೌಂಡ್, ಅದನ್ನ ಹೆಡ್ಜ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇಲ್ಲ ಈ ಬಾರ್ಡರ್ ತರ ಉದ್ದಕ್ಕೊಂದು ರೆಕ್ಟ್ಯಾಂಗಲ್ ತರ, ಸ್ಕ್ವೇರ್ ತರ ಎಲ್ಲ ಕಟ್ ಮಾಡ್ತಾರೆ, ಅದು ಹೆಡ್ಜ್ ಗಿಡಗಳು ಅಂತ, ಹೆಡ್ಜ್ ಪ್ಲಾಂಟ್ಸ್ ಅಂತ. ಸೊ ಅದ್ರದ್ದು ಕೂಡ ತುದಿ ಕಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಶೇಪ್ ಕೊಡ್ತಾ ಇರ್ತಾರೆ, ಸೊ ದ್ಯಾಟ್ ಅದು ಬುಷಿಯಾಗಿ ಬ್ರಾಂಚಸ್ ಬೆಳಿಲಿ ಅಂತ. ಬರೀ ತುದಿ ಬೆಳ್ಕೊಂಡು ಹೋದ್ರೆ ಎಲೆಗಳು ಮತ್ತೆ ಬ್ರಾಂಚಸ್ ಚೆನ್ನಾಗಿ ಬೆಳೆಯಲ್ಲ, ಇಟ್ ಡಸಂಟ್ ಲುಕ್ ಗುಡ್. ಆಕ್ಸಿನ್ ಆಲ್ಸೋ ಇಂಡ್ಯೂಸಸ್ ಪಾರ್ಥೆನೋಕಾರ್ಪಿ ಇನ್ ಟೊಮ್ಯಾಟೋಸ್. ಟೊಮ್ಯಾಟೋದಲ್ಲಿ ಸೀಡ್ಲೆಸ್ ವೆರೈಟಿ, ಚಿಕ್ಕದಾಗಿರುವಂತಹ ಬೀಜಗಳಿರುವಂತಹ ವೆರೈಟಿ ಅಥವಾ ಬೀಜ ಇಲ್ದಿರುವಂತಹ ವೆರೈಟಿ ಬೇಕಾದ್ರೆ ಪಾರ್ಥೆನೋಕಾರ್ಪಿಯನ್ನು ಇಂಡ್ಯೂಸ್ ಮಾಡಬೇಕಾದ್ರೆ ಆಕ್ಸಿನ್ ಅಪ್ಲೈ ಮಾಡ್ತಾರೆ. ವೈಡ್ಲಿ ಯೂಸ್ಡ್ ಆಸ್ ಹರ್ಬಿಸೈಡ್. 2,4-D 2021 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಡೈಕಾಟಿಲಿಡನಸ್ ವೀಡ್ಸ್ ಅನ್ನ ತೆಗಿಯಕ್ಕೆ ಹೆಲ್ಪ್ ಮಾಡುತ್ತೆ. ಡೈಕಾಟ್ಸ್ ಇದು ಎಲೆಗಳು ಸರ್ಫೇಸ್ ಏರಿಯಾ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 2,4-D ಇದು ಆಕ್ಷನ್ ಆನ್ ಡೈಕಾಟ್ ಇಸ್ ಮೋರ್ ಆಸ್ ಕಂಪೇರ್ ಟು ಮೊನೋಕಾಟ್ಸ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಯೂಸ್ ಟು ಪ್ರಿಪೇರ್ weed free lawns. ಕೀ ಟರ್ಮ್ಸ್ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ ಬಿಕಾಸ್ ದಿಸ್ ಇಸ್ ರಿಲೇಟೆಡ್ ಟು herbicides only, and control xylem differentiation and helps in cell division. xylem ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ and cell division ಗೆ ಹೆಲ್ಪ್ ಮಾಡುತ್ತೆ. ಓಕೆ, ರೈಟ್. ಮುಂದೆ ಹೋಗೋಣ. ಇದು ಎಪಿಕಲ್ ಡಾಮಿನೆನ್ಸ್ ಬೇಸಿಕ್ಲಿ ತೋರಿಸ್ತಾ ಇರುವಂಥದ್ದು. ಎಪಿಕಲ್ ಬಡ್ ತೆಗ್ದಿದ್ದಾರೆ, ಇಲ್ಲಿ ಇದೆ. So they're just showing you how it differs ಅಷ್ಟೇ, not of that great importance. Gibberellins ಗೆ ಬರೋಣ. Gibberellins are another kind of promotory PGR ಅಂದ್ರೆ growth promoting. There are more than 100 gibberellins reported worldwide. And ಬರೀ ಗಿಡಗಳಲ್ಲ, ಫಂಗೈಯಲ್ಲೂ ಕೂಡ ಗಿಬೆರ್ಲಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ನಂಬರಿಂಗ್ ಮಾಡಿದ್ದಾರೆ ಅದನ್ನ GA1, GA2, GA3 ಅಂತ. ಆದ್ರೆ ಎಲ್ಲಕ್ಕಿಂತ ಅಥವಾ ದ ಫಸ್ಟ್ ಒನ್ ಟು ಬಿ ಐಸೋಲೇಟೆಡ್ ಅಂಡ್ ಪಾಪ್ಯುಲರ್ ಆಗಿರೋದು ನಮ್ಮ GA3. ಓಕೆ, ಮೋಸ್ಟ್ ಇಂಟೆನ್ಸಿವ್ಲಿ ಸ್ಟಡಿಡ್ ಆಲ್ಸೋ GA3 ಆಗಿದೆ. ಆಲ್ ಗಿಬೆರ್ಲಿನ್ಸ್ ಆರ್ ಆಸಿಡಿಕ್. ಗಿಬೆರ್ಲಿಕ್ ಆಸಿಡ್ ಅಂತ ಹೆಸರಿದ್ರೆ ನ್ಯಾಚುರಲಿ ಅದು ಆಸಿಡಿಕ್ ಆಗಿರ್ಲೇಬೇಕು. ದೇ ಪ್ರೊಡ್ಯೂಸ್ ಅ ವೈಡ್ ರೇಂಜ್ ಆಫ್ ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್. ನೋಡೋಣ ಏನೆಲ್ಲ. ಇದು ನಿಮ್ಗೆ ಅಗೇನ್ ಈ ಪ್ಯಾರಾಗ್ರಾಫ್ ಫಂಕ್ಷನ್ಸ್ ಅಲ್ಲಿ ಬರುತ್ತೆ. ಇಲ್ಲಿಂದ ನಿಮ್ಗೆ ಬೇಸಿಕ್ಲಿ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ರೈಟ್, ಲೆಟ್ಸ್ ಸ್ಟಾರ್ಟ್. ಇನ್ಕ್ರೀಸ್ ಇನ್ ಲೆಂತ್ ಆಫ್ ಆಕ್ಸಿಸ್ ಯೂಸ್ ಟು ಇನ್ಕ್ರೀಸ್ ದ ಲೆಂತ್ ಆಫ್ ಗ್ರೇಪ್ ಸ್ಟಾಕ್. ಇಷ್ಟೆಲ್ಲ ಅಂಡರ್ಲೈನ್ ಮಾಡೋದ್ಕಿಂತ ಒಂದನ್ನ ಮಾತ್ರ ಮಾಡ್ತೀನಿ. That is increase the length of grape stalks. Okay, ದ್ರಾಕ್ಷಿ ಹಣ್ಣು ಏನಿದೆ ಅದರ ಸ್ಟಾಕ್ಸ್ ಅನ್ನು ಉದ್ದ ಮಾಡಕ್ಕೆ
ಸೊ ಗೊಂಚಲೇನಿದೆ ಅದು ಉದ್ದ ಕಾಣಿಸುತ್ತಲ್ವಾ, ಮಾರ್ಕೆಟ್ ವ್ಯಾಲ್ಯೂ ಅದರದ್ದು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಗಿಬೆರ್ಲಿಕ್ ಆಸಿಡ್ ಯೂಸ್ ಮಾಡ್ತಾರೆ. ಅಂಡ್ ಆಪಲ್ ಅಲ್ಲಿ ಟು ಇಲಾಂಗೇಟ್ ಅಂಡ್ ಇಂಪ್ರೊವೈಸ್ ಇಟ್ ಶೇಪ್, ಉದ್ದವಾಗಿರುವಂತಹ ಆಪಲ್, ಈ ರೌಂಡ್ ಆಗಿರುವಂತಹ ಆಪಲ್ಗೆ ಅಷ್ಟು ಮಾರ್ಕೆಟ್ ವ್ಯಾಲ್ಯೂ ಇಲ್ಲ. ನೀವು ಆಸ್ ಅ ಫಾರ್ಮರ್ ಸೇಲ್ ಮಾಡಬೇಕಾದ್ರೆ ನಿಮ್ಮ ಆಪಲ್ ಚೆನ್ನಾಗಿ ಉದ್ದಾಗಿ ಶೇಪ್ ಇರಬೇಕು, ಅದಕ್ಕೂ ಗಿಬೆರ್ಲಿಕ್ ಆಸಿಡ್ ಯೂಸ್ ಆಗುತ್ತೆ. ಡಿಲೇಸ್ ಸೆನೆಸೆನ್ಸ್, ಏಜಿಂಗ್ ಪ್ರೋಸೆಸ್, ಏಜಿಂಗ್ ಪ್ರೋಸೆಸ್ ಅನ್ನ ಸ್ಲೋ ಡೌನ್ ಮಾಡುತ್ತೆ, ಡಿಲೇ ಮಾಡುತ್ತೆ. ಫ್ರೂಟ್ಸ್, ಇದರಿಂದಾಗಿ ಫ್ರೂಟ್ಸ್ ಕ್ಯಾನ್ ಬಿ ಲೆಫ್ಟ್ ಆನ್ ದ ಟ್ರೀ ಲಾಂಗರ್ ಸೊ ಆಸ್ ಟು ಎಕ್ಸ್ಟೆಂಡ್ ದ ಮಾರ್ಕೆಟ್ ಪೀರಿಯಡ್ ಅಂತ ಇದೆ. ಹಣ್ಣುಗಳು ಗಿಡಗಳ ಜೊತೆ ಅಟ್ಯಾಚ್ ಆಗಿದ್ರೆ ಒಳ್ಳೇದು, ಆದ್ರೆ ಲೈಫ್ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ನೀವು. ಒಮ್ಮೆ ನೀವು ತೆಗೆದು ಮಾರ್ಕೆಟಿಗೆ ತಗೊಂಡು ಹೋದ್ರೆ ಏನಾಗುತ್ತೆ, ದ ಎಂಟೈರ್ ಕ್ರಾಪ್ ಇಸ್ ದೆನ್, ಅದಕ್ಕೆ ಶೆಲ್ಫ್ ಲೈಫ್ ಇದೆ, 2-3 ದಿವಸದಲ್ಲಿ ಸೇಲ್ ಆಗಬೇಕು ಅಂತ ಇರಬಹುದು. ಅದಾದ ನಂತರ ರೇಟ್ ಡೌನ್ ಆಗ್ತಾ ಹೋಗುತ್ತೆ, ಬಿಕಾಸ್ ಕ್ವಾಲಿಟಿ ಇರಲ್ಲ ಅಲ್ವಾ. ನೆಕ್ಸ್ಟ್, ಸ್ಪೀಡ್ಸ್ ಅಪ್ ದ ಮಾಲ್ಟಿಂಗ್ ಪ್ರೋಸೆಸ್ ಇನ್ ಬ್ರೂಯಿಂಗ್ ಇಂಡಸ್ಟ್ರಿ. ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ ನಿಮಗೆ ಮೇಜರ್ಲಿ ಬೇಕಾಗಿರೋದು ಸ್ಟಾರ್ಚ್ ಅಲ್ವಾ. ಎಸ್ಪೆಷಲಿ ನಾನು ಬಿಯರ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ರೈಸ್, ವೀಟ್, ಬಾರ್ಲಿ ಎಲ್ಲ ಯೂಸ್ ಆಗುತ್ತೆ. ಇದರಲ್ಲಿ ಎಲ್ಲ ಇರೋದು ಸ್ಟಾರ್ಚ್. ಈ ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಅಥವಾ ಈ ಸ್ಟಾರ್ಚ್ ಕನ್ವರ್ಷನ್ ಟು ಮಾಲ್ಟೋಸ್ ಅದರ ಪ್ರೋಸೆಸ್ ಅನ್ನ ಫಾಸ್ಟ್ ಮಾಡುತ್ತೆ ಗಿಬೆರ್ಲಿಕ್ ಆಸಿಡ್. ನೆಕ್ಸ್ಟ್, ಶುಗರ್ ಕೇನ್, ಓಕೆ, ಇದನ್ನ ಹೈಲೈಟ್ ಮಾಡೋಣ. ಸ್ಪ್ರೇಯಿಂಗ್ ಶುಗರ್ ಕೇನ್ ಕ್ರಾಪ್ ವಿತ್ ಗಿಬೆರ್ಲಿನ್ಸ್ ಇನ್ಕ್ರೀಸ್ ದ ಲೆಂತ್ ಆಫ್ ದ ಸ್ಟೆಮ್. ಇದರಿಂದಾಗಿ ಯೀಲ್ಡ್ ಇನ್ಕ್ರೀಸ್ ಆಗುತ್ತೆ. 2020 ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್, ಸ್ಪ್ರೇಯಿಂಗ್ ಜುವೆನೈಲ್ ಕೋನಿಫರ್ಸ್ hastens the maturity period leading to early seed production. ಇದನ್ನ 2023 ಅಲ್ಲಿ ಕೇಳಿದ್ದಾರೆ ಲಾಸ್ಟ್ ನೀಟ್ ಅಲ್ಲಿ. ಯಂಗ್ ಆಗಿರುವಂತಹ ಕೋನಿಫರ್, ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಬರುತ್ತೆ, ಪೈನಸ್, ಸೆಡ್ರಸ್ ಎಲ್ಲ ಬರುತ್ತೆ, 2 ಎಕ್ಸಾಂಪಲ್ ಇದೆ. ಸೊ ಅದಕ್ಕೆ ನೀವು ಗಿಬೆರ್ಲಿಕ್ ಆಸಿಡ್ ಸ್ಪ್ರೇ ಮಾಡಿದ್ರೆ ಸೀಡ್ ಪ್ರೊಡಕ್ಷನ್ ಬೇಗ ಆಗುತ್ತೆ ಅಂತ. ಹೇಸನ್ ಅಂತ ಹೇಳಿದ್ರೆ ಫಾಸ್ಟ್ ಮಾಡೋದು, ಯಾವ್ದಾದ್ರು ಪ್ರೋಸೆಸ್ ಅನ್ನ ಬೇಗ ಬೇಗ ಮಾಡುವಂಥದ್ದು. ಓಕೆ, ನೆಕ್ಸ್ಟ್, ಗಿಬೆರ್ಲಿನ್ಸ್ ಆಲ್ಸೋ ಪ್ರಮೋಟ್ ಬೋಲ್ಟಿಂಗ್ ಅಂತ ಇದೆ. ಪ್ರಮೋಟ್ಸ್ ಬೋಲ್ಟಿಂಗ್. ಬೋಲ್ಟಿಂಗ್ ಅಂದ್ರೆ ಏನು? ಇಂಟರ್ನೋಡ್ ಇಲಾಂಗೇಶನ್ ಜಸ್ಟ್ ಪ್ರಯರ್ ಟು ಫ್ಲವರಿಂಗ್. ಹೂ ಬಿಡೋಕ್ಕಿಂತ ಸ್ವಲ್ಪ ಮುಂಚೆ ಇಂಟರ್ನೋಡ್ ಇಲಾಂಗೇಶನ್, ಸ್ವಲ್ಪ ಮುಂಚೆ ಅಂದ್ರೆ ಮುಂಚೆ, ಸ್ವಲ್ಪ ಒಂದ್ಲ, ಜಸ್ಟ್ ಬಿಫೋರ್ ದ್ಯಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಉದ್ದ ಮಾಡೋದು ಇಂಟರ್ನೋಡ್ ಅಂದ್ರೆ ಗೊತ್ತಲ್ವಾ, ಜಾಯಿಂಟ್ಸ್, ಸ್ಟೆಮ್ ಅಲ್ಲಿ ಬರುವಂತ ಜಾಯಿಂಟ್ಸ್ ಅನ್ನ ನೋಡ್ಸ್ ಅಂತಾರೆ. ಆ 2 ನೋಡ್ ಮಧ್ಯ ಬರುವಂತ ಭಾಗವನ್ನ ಇಂಟರ್ನೋಡ್ ಅಂತ ಕರಿತೀವಿ. ಸೊ ಅದನ್ನ ಉದ್ದ ಮಾಡುವಂತ ಕೆಲಸ. ಇದನ್ನ ಬೀಟ್ರೂಟ್ ಅಲ್ಲಿ ಅಪ್ಲೈ ಮಾಡಬಹುದು, ನೀವು ಕ್ಯಾಬೇಜ್ ಅಲ್ಲಿ ಅಪ್ಲೈ ಮಾಡಬಹುದು, ಅಂಡ್ ಮೆನಿ ಪ್ಲಾಂಟ್ಸ್ ವಿತ್ ರೊಸೆಟ್ ಹ್ಯಾಬಿಟ್. ರೊಸೆಟ್ ಹ್ಯಾಬಿಟ್ ಅಂದ್ರೆ ಎಲೆಗಳು ರೋಸ್ ಪೆಟಲ್ ಹೇಗೆ ಅರೇಂಜ್ ಆಗುತ್ತೆ ಸುತ್ತ ಸುತ್ತ ಸುತ್ತ, ಹಾಗೆ ಅರೇಂಜ್ ಆಗಿದ್ರೆ ಎಲೆಗಳು, ಲೀವ್ಸ್, ಇದನ್ನ ರೊಸೆಟ್ ಹ್ಯಾಬಿಟ್ ಅಂತೀವಿ. ಕ್ಯಾಬೇಜ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಅದಕ್ಕೆ ನೀವು ಗಿಬೆರ್ಲಿಕ್ ಆಸಿಡ್ ಸ್ಪ್ರೇ ಮಾಡಿದ್ರೆ ಕ್ಯಾಬೇಜ್ ರೌಂಡ್ ಆಗೋ ಬದಲು ಉದ್ದ ಬೆಳೆಯುತ್ತೆ. ಇಂಟರ್ನೋಡ್ ಸ್ವಲ್ಪ ಉದ್ದ. ನಾವು ಯು ಡೋಂಟ್ ಥಿಂಕ್ ದಟ್ ರೌಂಡ್ ಇರುವಂತ ಕ್ಯಾಬೇಜ್ 6 ಫೀಟ್ ಉದ್ದ ಆಗೋಗುತ್ತೆ, ಅಷ್ಟಲ್ಲ, ಸ್ವಲ್ಪ ಕನ್ಸಿಡರೇಬ್ಲಿ ಉದ್ದ ಆಗುತ್ತೆ ಅಂತ. ಓಕೆ, ಎಸ್. ನೆಕ್ಸ್ಟ್ ನೋಡೋಣ, ಸೈಟೋಕೈನಿನ್ಸಿಗೆ ಬರೋಣ. ಓಕೆ, ಸೈಟೋಕೈನಿನ್ ಹೆಸರೇ ಬಿಕಾಸ್ ದೇ ಹೆಲ್ಪ್ ಇನ್ ಸೆಲ್ ಡಿವಿಷನ್, ಸೈಟೋಕೈನೆಸಿಸ್. ಅದನ್ನ ನಾನು ಮಾಡಲ್ಲ ಹೈಲೈಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಸೈಟೋಕೈನಿನ್ ಅನ್ನ ಡಿಸ್ಕವರ್ ಮಾಡಿರೋದು ಆಸ್ ಕೈನೆಟಿನ್, ಅಂಡ್ ಅದು ಮಾಡಿಫೈಡ್ ಫಾರ್ಮ್ ಆಫ್ ಎಡಿನೈನ್ ಆಗಿದೆ. ಅಂಡ್ ಎಡಿನೈನ್ ಇಸ್ ಅ ಟೈಪ್ ಆಫ್ ಪ್ಯೂರಿನ್ ಪಿರಿಮಿಡಿನ್ ಓದಿದಿರಲ್ವಾ. ಅಂಡ್ ಇವರು ಫಸ್ಟ್ ಇದನ್ನ ಹೆರ್ರಿಂಗ್ ಸ್ಪರ್ಮ್, ಇದು DNA ಇಂದ ತೆಗೆದಿದ್ದು. ಹೆರ್ರಿಂಗ್ ಇಸ್ ಅ ಟೈಪ್ ಆಫ್ ಫಿಶ್, ಒಂದು ಟೈಪ್, ಇದು ಮೀನ್, ಅದು ಚಿಕ್ಕದು. ಅದರ ಸ್ಪರ್ಮ್ ಇದು DNA ಇಂದ ಅವರು ಎಕ್ಸ್ಟ್ರಾಕ್ಟ್ ಮಾಡಿರೋದು ಕೈನೆಟಿನ್. ಕೈನೆಟಿನ್ ಅಂದ್ರೆ ಕೈನೆಟಿನ್ ನಮ್ಗೆ ಗಿಡಗಳಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಾ? ನೋಡೋಣ. ಹೌದು, ಕೈನೆಟಿನ್ ಡಸ್ ನಾಟ್ ಅಕರ್ ನ್ಯಾಚುರಲಿ ಇನ್ ಪ್ಲಾಂಟ್ಸ್ ಅಂತ ಇದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬೆಳೆಸ್ಕೊಳ್ಳಿ, ಏನ್ ಹೇಳ್ತಾ ಇದ್ದಾರೆ ಅಂತ. ನ್ಯಾಚುರಲ್ ಸಬ್ಸ್ಟೆನ್ಸಸ್ ವಿತ್ ಸೈಟೋಕೈನಿನ್ ಲೈಕ್ ಆಕ್ಟಿವಿಟಿ. ಸೊ ಫಸ್ಟ್ ಅವರಿಗೆ ಕೈನೆಟಿನ್ ಸಿಕ್ತು.
ಸೊ ಈ ಸೈಟೋಕೈನಿನ್ ತರ ಆಕ್ಟಿವಿಟಿ ಇರುವಂತಹ ನ್ಯಾಚುರಲ್ ಮೆಟೀರಿಯಲ್ ಯಾವುದು ಗಿಡಗಳಲ್ಲಿ ಅಂತ ಹುಡುಕ್ಬೇಕಾದ್ರೆ ಅವರಿಗೆ ಜಿಯಾಟಿನ್ ಅನ್ನೋ ಒಂದು ರೆಗ್ಯುಲೇಟರ್ ಸಿಕ್ತು ಫ್ರಮ್ ಕಾರ್ನ್ ಕೆರ್ನಲ್ಸ್ ಅಂಡ್ ಕೋಕೋನಟ್ ಮಿಲ್ಕ್. ಓಕೆ, ಕೋಕೋನಟ್ ಮಿಲ್ಕ್ ಮತ್ತೆ ಕಾರ್ನ್ ಜೋಳ ಅದರ ಕೆರ್ನೆಲ್ ಇಂದ ಬೀಜಗಳಿಂದ ಬೇಸಿಕ್ಲಿ ಸಿಕ್ಕಿದ್ದು ಜಿಯಾಟಿನ್ ಅಂತ. ಸೊ ಇದನ್ನ ನಾನು ಸಮರೈಸ್ ಮಾಡಬೇಕಾದ್ರೆ ಹೇಗೆ ಮಾಡಲಿ? ಸೈಟೋಕೈನಿನ್ 2 ಟೈಪ್ ಇದೆ. ಒಂದು ಕೈನೆಟಿನ್ ಪ್ರಾಣಿಗಳಲ್ಲಿ ಸಿಗುವಂಥದ್ದು, ಒಂದು ಜಿಯಾಟಿನ್ ಗಿಡಗಳಲ್ಲಿ ಸಿಗುವಂಥದ್ದು. ಅರ್ಥ ಆಯ್ತಾ? ಬೋತ್ ಪ್ರಮೋಟ್ ಸೆಲ್ ಡಿವಿಷನ್. Since the discovery of zeatin, several naturally occurring cytokinesis and some synthetic compounds with cell division promoting activity have been identified. Good. Beda namge, but examik beda. Natural cytokinins are synthesized in regions, okay, where rapid cell division occurs. Again, rapid cell division root apex ಅಲ್ಲಿ ಆಗೋದು, ಇಲ್ಲ shoot buds ಅಲ್ಲಿ ಯಂಗ್ ಫ್ರೂಟ್ಸ್ ಅಲ್ಲಿ ಆಗುತ್ತೆ. ಸೈಟೋಕೈನಿನ್ ಕೆಲಸ ಏನು? ಪ್ರೊಡ್ಯೂಸಸ್ ನ್ಯೂ ಲೀವ್ಸ್, ಕ್ಲೋರೋಪ್ಲಾಸ್ಟ್ ಇನ್ ಲೀವ್ಸ್, ಲ್ಯಾಟ್ರಲ್ ಶೂಟ್ ಗ್ರೋತ್ ಅಂದ್ರೆ ಬ್ರಾಂಚಸ್, ಲ್ಯಾಟ್ರಲ್ ಶೂಟ್ ಗ್ರೋತ್ ಅಂಡ್ ಅಡ್ವೆಂಟಿಷಿಯಸ್ ಶೂಟ್ ಫಾರ್ಮೇಶನ್. 2016 ಶೂಟ್ ಪ್ರಮೋಷನ್ ಯಾರು ಮಾಡ್ತಾರೆ? ವಿಚ್ ಹಾರ್ಮೋನ್ ಪ್ರಮೋಟ್ಸ್ ಶೂಟ್ ಅಂತ ಕೇಳಿದ್ರೆ ಸೈಟೋಕೈನಿನ್. ಲ್ಯಾಟ್ರಲ್ ಶೂಟ್ ಗ್ರೋತ್ ಇದೆಯಲ್ವಾ, ಇದು ಈ ಆಕ್ಟಿವಿಟಿ ಇಸ್ ಆಂಟಗೋನಿಸ್ಟಿಕ್ ಅಂದ್ರೆ ಆಪೋಸಿಟ್ ಟು ಆಕ್ಸಿನ್ ಅಂತ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಆಕ್ಸಿನ್ ಏನ್ ಮಾಡುತ್ತೆ? ತುದಿಯನ್ನ ಬೆಳೆಸುತ್ತೆ, ಶಾಖೆಗಳನ್ನ ಬೆಳೆಸಲ್ಲ. ಲಾಸ್ಟ್ಲಿ, ಸೊ ಇಟ್ ಹೆಲ್ಪ್ಸ್ ಇನ್ ಓವರ್ಕಮಿಂಗ್ ಎಪಿಕಲ್ ಡಾಮಿನೆನ್ಸ್ ಅಂತ ಇದೆ. ಓಕೆ, ಇದು and delay of leaf senescence, ಅದ್ರ ಜೊತೆ ನ್ಯೂಟ್ರಿಯೆಂಟ್ ಮೊಬಲೈಸೇಷನ್, ಗಿಡಗಳ ಒಳಗೆ ಮಿನರಲ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಸ್ಪೆಷಲಿ ಈ ಏಜ್ ಆಗಿರುವಂತಹ ಎಲೆಗಳಿಂದ ಯಂಗ್ ಎಲೆಗಳಿಗೆ ನ್ಯೂಟ್ರಿಯೆಂಟ್ಸ್ ಹೋಗಬೇಕು, ಅದು ಹೋಗೋದು ಬಿಕಾಸ್ ಆಫ್ ಸೈಟೋಕೈನಿನ್. ಕ್ಲಿಯರ್? ಎಸ್. 2016 ಶೂಟ್ ಫಾರ್ಮೇಶನ್. ಎಥೆಲೀನ್ ನೋಡೋಣ. ದಿಸ್ ಇಸ್ ಅ ಲಾಸ್ಟ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್. ಸಿಂಪಲ್ gaseous PGR synthesized in large amounts in tissues that undergo senescence. ಏಜ್ ಆಗ್ತಿರೋಂಥ ಟಿಶ್ಯೂ ತುಂಬಾ ಸುಮಾರು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ripening fruits. Influences of ethylene on plant include, okay, horizontal growth of seedling. ಮೊಳಕೆ ಬಂದ ನಂತರ ಸಪೋಸ್ ನೆಲದಲ್ಲಿ ಒಂದು ಬೀಜ ಮೊಳಕೆ ಬಂದಿದೆ ಅಂತ ಅನ್ಕೊಳ್ಳಿ, ಅದು ಹೊರಿಸಾಂಟಲ್ ಆಗಿ ಗ್ರೋ ಆಗೋದು. ಸ್ವೆಲ್ಲಿಂಗ್ ಆಫ್ ದಿ ಆಕ್ಸಿಸ್, ಗ್ರೋ ಆಗ್ತಾ ಇರುವಂತಹ ಆಕ್ಸಿಸ್ ದಪ್ಪ ಆಗೋದು. ಅಂಡ್ ಎಪಿಕಲ್ ಹುಕ್ ಫಾರ್ಮೇಶನ್ ಇನ್ ಡೈಕಾಟ್ ಸೀಡ್ಲಿಂಗ್ಸ್. ಒಂದು ಹುಕ್, ಇಟ್ಸ್ ಅ ಸ್ಟೇಜ್ ಇನ್ ಜರ್ಮಿನೇಷನ್. ತುದಿ ಇದೆಯಲ್ವಾ, ಮೊಳಕೆ ಬಂದಿರುವಂತಹ ತುದಿ ಅದು ಬೆಂಡ್ ಆಗುತ್ತೆ, ಅದು ಎಪಿಕಲ್ ಹುಕ್ ಅಂತ ಕರಿತೀವಿ. ಇದನ್ನ ಪ್ರಮೋಟ್ ಮಾಡುತ್ತೆ ಎಥೆಲೀನ್. ಪ್ರಮೋಟ್ಸ್ ಸೆನೆಸೆನ್ಸ್, ಏಜಿಂಗ್ ಅನ್ನ ಪ್ರಮೋಟ್ ಮಾಡುತ್ತೆ. ಅಂಡ್ ಆಬ್ಸಿಷನ್ ಅಂದ್ರೆ ಐ ಟೋಲ್ಡ್ ಯು, ಡಿಟ್ಯಾಚ್ಮೆಂಟ್ ಆಫ್ ದ ಓಲ್ಡರ್ ಪಾರ್ಟ್ಸ್ ಫ್ರಮ್ ದ ಮದರ್ ಪ್ಲಾಂಟ್, ಇದನ್ನ ಪ್ರಮೋಟ್ ಮಾಡೋದು ಎಥೆಲೀನ್. ಹೈಲಿ ಎಫೆಕ್ಟಿವ್ ಇನ್ ಫ್ರೂಟ್ ರೈಪನಿಂಗ್. ಯಾವ್ದಾದ್ರು ಫ್ರೂಟ್ ಅನ್ನ ರೈಪನ್ ಮಾಡ್ಬೇಕಾದ್ರೆ ಇದನ್ನ ಎಕ್ಸ್ಪ್ಲಾಯ್ಟ್ ಕೂಡ ಮಾಡ್ತಾರೆ. ಸ್ಪೆಷಲಿ ಈ ಮಾವಿನ ಹಣ್ಣು ಸೀಸನ್ ಅಲ್ಲಿ ಎಳೆ ಮಾವಿನಕಾಯಿಯನ್ನ ತಗೊಂಡ್ ಬಂದು ಅದಕ್ಕೆ ಬೇಸಿಕ್ಲಿ ಆರ್ಟಿಫಿಷಿಯಲ್ ಎಥೆಲೀನ್ ತರದ್ದೇ ಒಂದು ಪ್ರಾಡಕ್ಟ್ ಅನ್ನ ರಬ್ ಮಾಡಿ ಕಲರ್ ಚೇಂಜ್ ಮಾಡಿ ಬಿಡ್ತಾರೆ, ಟೇಸ್ಟ್ ಏನು ಇರಲ್ಲ. ಎನ್ಹಾನ್ಸಸ್ ದ ರೆಸ್ಪಿರೇಷನ್ ರೇಟ್ ಡ್ಯೂರಿಂಗ್ ರೈಪನಿಂಗ್ ಆಫ್ ದ ಫ್ರೂಟ್ಸ್. ಇದನ್ನ ರೈಸ್ ಇನ್ ರೆಸ್ಪಿರೇಷನ್ ಅನ್ನ ರೆಸ್ಪಿರೇಟರಿ ಕ್ಲೈಮ್ಯಾಕ್ಟಿಕ್ ಅಂತ ಕರೀತಾರೆ. ಒಂದು ಹಣ್ಣು ಕಾಯಿಯಿಂದ ಹಣ್ಣು ಸ್ಟೇಜಿಗೆ ಹೋಗ್ಬೇಕಾದ್ರೆ ರೇಟ್ ಆಫ್ ರೆಸ್ಪಿರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನ ರೆಸ್ಪಿರೇಟರಿ ಕ್ಲೈಮ್ಯಾಕ್ಟಿಕ್ ಅಂತ ಕರಿತೀವಿ. ಇದರಲ್ಲಿ ಎಥೆಲೀನ್ ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಪ್ಲೇ ಮಾಡ್ತಾ ಇದೆ ಅಂತ. ಬ್ರೇಕ್ಸ್ ಸೀಡ್ ಅಂಡ್ ಬಡ್ ಡಾರ್ಮೆನ್ಸಿ.
ಇನಿಷಿಯೇಟ್ಸ್ ಜರ್ಮಿನೇಷನ್ ಇನ್ ಪೀನಟ್. ಸ್ಪ್ರೌಟಿಂಗ್ ಆಫ್ ಪೊಟ್ಯಾಟೊ ಟ್ಯೂಬರ್, ಈ ಆಲೂಗಡ್ಡೆಯಲ್ಲಿ ಬಿಳಿ ಬಿಳಿ ಕಲರ್ ಸ್ಪ್ರೌಟಿಂಗ್ ಬರುತ್ತಲ್ವಾ, ಅದನ್ನ ಪ್ರಮೋಟ್ ಮಾಡುತ್ತೆ. ರ್ಯಾಪಿಡ್ ಇಂಟರ್ನೋಡ್ ಇಲಾಂಗೇಷನ್ ಅಥವಾ ಪಿಟಿಯೋಲ್ ಇಲಾಂಗೇಷನ್ ಇನ್ ಡೀಪ್ ವಾಟರ್ ರೈಸ್ ಪ್ಲಾಂಟ್ಸ್. 2023 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಅದೇನು ಅಂತ ಹೇಳ್ತೀನಿ. ಹೆಲ್ಪ್ಸ್ ದ ಲೀವ್ಸ್ ಆರ್ ಅಪ್ಪರ್ ಪಾರ್ಟ್ ಆಫ್ ದ ಶೂಟ್ ಟು ರಿಮೇನ್ ಅಬವ್ ವಾಟರ್. ಓಕೆ. ಪ್ರಮೋಟ್ಸ್ ರೂಟ್ ಗ್ರೋತ್ ಅಂಡ್ ರೂಟ್ ಹೇರ್ ಫಾರ್ಮೇಶನ್. 2022 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಈ ಡೀಪ್ ವಾಟರ್ ರೈಸ್ ಪ್ಲಾಂಟ್ ಅಂದ್ರೆ ಏನು? ಇಟ್ಸ್ ಅ ವೆರೈಟಿ ಆಫ್ ರೈಸ್. ಬಾಂಗ್ಲಾದೇಶ್ ಅಲ್ಲಿ ಗ್ರೋ ಆಗುತ್ತೆ ಇದು. ಅದಕ್ಕೆ ತುಂಬಾ ನೀರ್ ಬೇಕು. ಎಷ್ಟು ಅಂತ ಹೇಳಿದ್ರೆ, ಹಾರ್ವೆಸ್ಟ್ ಮಾಡೋವನು ರೈತ, ಓಕೆ, ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಇಷ್ಟಿಷ್ಟು ನೀರಲ್ಲಿ ಇರ್ತಾನೆ. ಸೊ ಇಟ್ಸ್ ಅ ಡೀಪ್ ವಾಟರ್ ರೈಸ್ ಪ್ಲಾಂಟ್ಸ್. ತುಂಬಾ ನೀರ್ ಬೇಕು, ನೀರಲ್ಲಿ ಬೆಳೀತಾ ಇರುವಂತಹ ಗಿಡ ಅಂತ ಹೇಳ್ಬೋದು. ಸೊ ಅದರ ತುದಿ ಹೂಗಳನ್ನ, ಬೀಜಗಳನ್ನ ನೀರಿನ ಲೆವೆಲ್ ಅಥವಾ ಎಲೆಗಳನ್ನ ನೀರಿನ ಲೆವೆಲ್ಗಿಂತ ಮೇಲೆ ಇಡ್ಬೇಕಲ್ವಾ, ಅದಕ್ಕೆ ಎಥಲೀನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗಿಡಗಳು. ಈ ಕೆಲಸ ಅದ್ರದ್ದು. ಓಕೆ. ನೆಕ್ಸ್ಟ್, ಇನಿಷಿಯೇಟ್ಸ್ ಫ್ಲವರಿಂಗ್ ಅಂಡ್ ಫಾರ್ ಸಿಂಕ್ರೊನೈಸ್ಡ್ ಫ್ರೂಟ್ ಸೆಟ್ ಇನ್ ಪೈನಾಪಲ್. ಇದು 2019 ಅಲ್ಲಿ ಆ ಆಕ್ಸಿನ್ ಪೈನಾಪಲ್ ಇದೆಯಲ್ಲ, ಅದ್ರ ಜೊತೆ ಕಂಬೈನ್ ಮಾಡಿ ಕೇಳಿರುವಂತಹ ಪ್ರಶ್ನೆ. ಇಂಡ್ಯೂಸಸ್ ಫ್ಲವರಿಂಗ್ ಇನ್ ಮ್ಯಾಂಗೋ. ಓಕೆ. ನೆಕ್ಸ್ಟ್, ಓಕೆ, ಇದನ್ನ ನೋಡ್ಕೊಳ್ಳಿ. ಮೋಸ್ಟ್ ವೈಡ್ಲಿ ಯೂಸ್ ಸೋರ್ಸ್ ಆಫ್ ಎಥಿಲೀನ್ ಇಸ್ ಎಥಫಾನ್ ಅಂತ. ಇಟ್ಸ್ ಅನ್ ಆರ್ಟಿಫಿಷಿಯಲ್ ಎಥಿಲೀನ್ ಅಂತ ಹೇಳ್ಬಹುದು. ಎಥಫಾನ್ ಇನ್ ಅನ್ ಎಕ್ವೇಯಸ್ ಸೊಲ್ಯೂಷನ್, ನೀರಿನಲ್ಲಿ ಮಿಕ್ಸ್ ಮಾಡಿದ್ರೆ ರೆಡಿಲಿ ಅಬ್ಸಾರ್ಬ್ ಆಗುತ್ತೆ ಅಂಡ್ ಟ್ರಾನ್ಸ್ಪೋರ್ಟೆಡ್ ವಿದಿನ್ ದ ಪ್ಲಾಂಟ್ಸ್ ಅಂಡ್ ದೆನ್ ರಿಲೀಸಸ್ ಎಥಿಲೀನ್ ಸ್ಲೋಲಿ. ಎಥಫಾನ್ ಯೂಸ್ ಮಾಡಿದ್ರೆ ಫ್ರೂಟ್ ರೈಪನಿಂಗ್ ಬೇಗ ಆಗುತ್ತೆ ಇನ್ ಟೊಮ್ಯಾಟೋಸ್, ಆಪಲ್ಸ್ ಅಂಡ್ ಆಕ್ಸಿಲರೇಟ್ಸ್ ಅಬ್ಸಿಷನ್ ಇನ್ ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಓಕೆ. ಆಲ್ಸೋ ಪ್ರಮೋಟ್ಸ್ ಥಿನ್ನಿಂಗ್ ಆಫ್ ಕಾಟನ್, ಚೆರಿ ಮತ್ತೆ ವಾಲ್ನಟ್ ಅಲ್ಲಿ ಥಿನ್ನಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದರ ಶೆಲ್ ಇದೆಯಲ್ವಾ, ಅದನ್ನ ತೆಳ್ಳಗ್ ಮಾಡುವಂತ ಕೆಲಸ. ಪ್ರಮೋಟ್ಸ್ ಫಿಮೇಲ್ ಫ್ಲವರ್ಸ್ ಇನ್ ಕುಕುಂಬರ್. ಫಿಮೇಲ್ ಫ್ಲವರ್ ಜಾಸ್ತಿ ಆದ್ರೆ ಜಾಸ್ತಿ ಸೌತೆಕಾಯಿ ಸಿಗುತ್ತೆ, ಈಲ್ಡ್ ಜಾಸ್ತಿ ಆಗುತ್ತೆ. ಅದು ರಿಲೇಟಿವ್. ಸೊ ನಿಮ್ಗೆ ಲಾಂಗ್ ಲಿಸ್ಟ್ ಆಫ್ ಫಂಕ್ಷನ್ಸ್ ಎಥಿಲೀನ್ ಅಲ್ಲೇ ಇರೋದು. Okay, I said ethylene is the last hormone. Sorry, abscisic acid is the last hormone. So abscisic acid was discovered for its role in regulating abscission ಮತ್ತೆ dormancy. Okay, it's a growth inhibitor. Metabolism ಅನ್ನ ಕಮ್ಮಿ ಮಾಡುತ್ತೆ. Inhibits seed germination. ಈ ಪಾಯಿಂಟ್ ಇದೆಯಲ್ವಾ, this is antagonistic to gibberellic acid. Antagonistic ಅಂದ್ರೆ opposite to GA because gibberellic acid promote ಮಾಡುತ್ತೆ. Okay. Next, stimulates closure of stomata. ಸ್ಟೊಮ್ಯಾಟವನ್ನ ಕ್ಲೋಸ್ ಮಾಡಕ್ಕೆ. ಸಪೋಸ್ ದಿ ಎಕ್ಸ್ಟರ್ನಲ್ ಕಂಡೀಷನ್ಸ್ ಆರ್ ನಾಟ್ ಗುಡ್. ಸುಮ್ಮನೆ ಅಲ್ಲ, ಏನಾದ್ರೂ ಕಂಡೀಷನ್ ತುಂಬಾ ಹಾಳಿದ್ರೆ ಮಾತ್ರ. ಓಕೆ. ಇನ್ಕ್ರೀಸಸ್ ಟಾಲರೆನ್ಸ್ ಆಫ್ ಪ್ಲಾಂಟ್ಸ್ ಟು ವೇರಿಯಸ್ ಕೈಂಡ್ಸ್ ಆಫ್ ಸ್ಟ್ರೆಸ್ಸಸ್. ನೀರು ಕಮ್ಮಿ ಇದೆ, ಟೆಂಪರೇಚರ್ ಜಾಸ್ತಿ ಇದೆ, ಮಣ್ಣಲ್ಲಿ ಅಯೋನಿಕ್ ಕಾಂಪೋಸಿಷನ್ ಮಿನರಲ್ ಲೆಕ್ಕಕ್ಕಿಂತ ಹೆಚ್ಚಿದೆ, ಇದೆಲ್ಲ ಆಗ್ಬೇಕಾದ್ರೆ ಗಿಡಗಳ ಬಾಡಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಹೇಗೆ ನಾವು ಸ್ಟ್ರೆಸ್ ಅಲ್ಲಿ ಇರ್ಬೇಕಾದ್ರೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡ್ತೀವಿ, ಹಾಗೆ ಇಲ್ಲೂ ಕೂಡ. ಓಕೆ. ಸೊ ಇದನ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ಕರೀತಾರೆ. ಇದು 2014 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದನ್ನ ಒಂದನ್ನ ಹಾಕಿದ್ದೀನಿ ನಾನು 2014 ಇಂದ, ಬಿಕಾಸ್ ದಿಸ್ ಆಲ್ಸೋ ಕ್ವೈಟ್ ಇಂಪಾರ್ಟೆಂಟ್. ನೆಕ್ಸ್ಟ್, by inducing dormancy, ABA helps the seeds to withstand desiccation and other factors unfavorable for growth. ಒಂದು ಸೀಡ್ ಜರ್ಮಿನೇಟ್ ಆಗಬಾರ್ದು ಅಂತ ಪ್ರೆಷರ್ ಹಾಕೋದು ABA ಬೇಸ್ಡ್ ಆನ್ ದ ಕಂಡೀಷನ್. ಸಪೋಸ್ ಸೀಡ್ ಹೋಗಿ ನೀರಿನ ಒಳಗಡೆ ಬಿತ್ತು, ಅದಕ್ಕೆ ಆಕ್ಸಿಜನ್ ಕರೆಕ್ಟ್ ಆಗಿ ಹೋಗ್ತಿಲ್ಲ, ಅಲ್ಲಿ ಮೊಳಕೆ ಬಂದು ಗಿಡ ಬೆಳೆದ್ರೆ ಸತ್ ಹೋಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ. ಸೊ ಸೀಡ್ ಏನ್ ಮಾಡುತ್ತೆ, ಅದರ ಬಾಡಿಯಲ್ಲಿ ABA ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅದರಿಂದ ಜರ್ಮಿನೇಟ್ ಆಗಲ್ಲ. ಇಟ್ ವಿಲ್ ವೇಟ್, ಅಫ್ಕೋರ್ಸ್ ಡಿಪೆಂಡಿಂಗ್ ಅಪಾನ್ ದ ವಯಬಿಲಿಟಿ, ಎಷ್ಟು ಎಲ್ಲಿ ತನಕ ಕಂಡೀಷನ್ ಫೇವರೇಬಲ್ ಆಗಲ್ಲ ಅಲ್ಲಿ ತನಕ ವೇಟ್ ಮಾಡುತ್ತೆ. ಓಕೆ. ABA ಆಕ್ಟ್ಸ್ ಆಸ್ ಅನ್ ಆಂಟಗೋನಿಸ್ಟಿಕ್ ಟು GAs ಅಂತ ಇದೆ. ಓಕೆ. ಇಲ್ಲಿ ಎರಡು ವರ್ಡ್ ಇದೆ,
You can read this sentence. Um, we may summarize that for any and every phase of growth, differentiation and development of plants, one or the other PGR has some role to play. Such roles could be complementary. ಒಂದ ಎರಡು ಹಾರ್ಮೋನ್ ಸೇರ್ಕೊಂಡು ಒಂದೇ ಕೆಲಸವನ್ನ ಪ್ರಮೋಟ್ ಮಾಡುತ್ತೆ, ಕಾಂಪ್ಲಿಮೆಂಟರಿ ಆಯಿತು. ಆರ್ ಆಂಟಗೋನಿಸ್ಟಿಕ್, ಇಲ್ಲ ಎರಡು ಹಾರ್ಮೋನ್ ಒಂದು ಸೆಲ್ ಡಿವಿಷನ್ ಅನ್ನ ಹೆಚ್ಚಿಸ್ತಾ ಇದೆ, ಇನ್ನೊಂದು ಏನಾದ್ರೂ ಒಂದು ಬೇರೆ ಕೆಲಸವನ್ನ ಅಥವಾ ಅದ್ರ ಆಪೋಸಿಟ್ ಕೆಲಸವನ್ನ ಮಾಡುತ್ತೆ. ಸೊ ಅದು ಆಂಟಗೋನಿಸ್ಟಿಕ್ ಆಯಿತು. ದೀಸ್ ಕುಡ್ ಬಿ ಇಂಡಿವಿಜುವಲಿಸ್ಟಿಕ್ ಆರ್ ಸಿನರ್ಜಿಸ್ಟಿಕ್ ಅಂತ. ಒಂದ ಹಾರ್ಮೋನ್ ಒಂದೇ ಕೆಲಸ ಮಾಡ್ತಾ ಇರಬಹುದು, ಇಲ್ಲ 2-3 ಹಾರ್ಮೋನ್ ಸೇರಿ ಒಂದು ಕೆಲಸವನ್ನ ಮಾಡ್ತಾ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತಾ? ನಾವು ಯೋರ್ ಟಾಪಿಕ್ ಎಂಡ್ಸ್ ಹಿಯರ್. ಓಕೆ, ಇದೊಂದು ಪ್ಯಾರಾಗ್ರಾಫ್ ನೋಡ್ಕೊಳ್ಳೋಣ, ಆಮೇಲೆ ಮುಂದೆ ಹೋಗೋಣ. Similarly, there are a number of events in the life of a plant where more than one PGR interact to affect the event. Suppose dormancy in seed, ಮತ್ತೆ bud, abscission, senescence, apical dominance, etc. Remember, the role of PGR is of only one kind of intrinsic control. ಬರೀ ಇದು ಒಂದು ಫ್ಯಾಕ್ಟರ್ ಅಷ್ಟೇ. Along with genomic control and extrinsic factors, they play an important role in plant growth and development. Role of PGR along with genomic control and extrinsic factor, ಅದ್ರ ಜೊತೆಗೆ ಗಿಡಗಳ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಪ್ಲೇ ಮಾಡ್ತಾ ಇದೆ. ಮೆನಿ ಆಫ್ ದಿ ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಏನೆಲ್ಲ ಇರಬಹುದು? ಟೆಂಪರೇಚರ್, ಲೈಟ್, ಕಂಟ್ರೋಲ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ವಯಾ PGR. ಲೈಟ್ ಹೇಗಿದೆ, ಟೆಂಪರೇಚರ್ ಹೇಗಿದೆ, ಅದರ ಮೇಲೆ PGR ಪ್ರೊಡಕ್ಷನ್ ಸೆಕ್ರೇಷನ್ ಡಿಪೆಂಡ್ ಆಗುತ್ತೆ, and thereby the development in plants. Some of such events could be vernalization, flowering, dormancy, seed germination, plant movement, etc. ಓಕೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಫೋಟೋ ಪಿರಿಯಾಡಿಸಮ್ ಮತ್ತೆ ವರ್ನಲೈಸೇಷನ್ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಸಮರಿಗೆ ಬರ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಯುನೀಕ್ ಆಗಿರುವಂತಹ ಪಾಯಿಂಟ್ ಇಲ್ಲ, ಹೊಸದಾಗಿರುವಂತಹ ಪಾಯಿಂಟ್ ಅವರು ಹಾಕಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ಓದಿರೋ ಅಂಥದ್ದನ್ನೇ ಇವರು ಸ್ವಲ್ಪ ಏನ್ ಮಾಡಿದ್ದಾರೆ, ಇದನ್ನ ಸಮರೈಸ್ ಮಾಡಿದ್ದಾರೆ ಅಷ್ಟೇ. ಸೊ ನೀವು ನೋಡಿದೀರಾ ಏನೆಲ್ಲ ಕ್ವೆಶನ್ಸ್ ಬಂದಿದೆ. ಪ್ರತಿ ವರ್ಷ ನೀಟ್ ಅಂತ ತಗೊಂಡ್ರೆ ನೀವು 2 ಕ್ವೆಶನ್ ಶ್ಯೂರ್ ಶಾರ್ಟ್ 2016 ಇಂದ 23 ತನಕ ಕ್ವೆಶನ್ ಪೇಪರ್ ನೋಡಿದ್ರೆ 2 ಕ್ವೆಶನ್ ಕೇಳಿದ್ದಾರೆ. ಓಕೆ, ನಿಮ್ಗೆ ಕೆಲವು ಇಯರ್ ಒಮ್ಮೆನೆ ಮೆನ್ಷನ್ ಮಾಡಿದೀನಿ ನಾನು. ರೀಸನ್ ಏನು ಅಂತ ಹೇಳಿದ್ರೆ ಫೋಟೋ ಪಿರಿಯಾಡಿಸಮ್ ಎಂದೆಲ್ಲ ಬಂದಿದೆ, ಬಟ್ ಅದನ್ನ ನಾವು ಕವರ್ ಮಾಡಿಲ್ಲ ಅಲ್ವಾ. ಸೊ ಇದನ್ನ ಹೇಳ್ತಾ ಬಾಟ್ನಿ ಫಾರ್ ಯೋರ್ ಕ್ಲಾಸ್ 11th ಇಸ್ ಓವರ್ ಅಂಡ್ ಐ ಹೋಪ್ ಯು ಆರ್ ಎಕ್ಸೈಟೆಡ್ ಫಾರ್ ಕ್ಲಾಸ್ 12th. ಕ್ಲಾಸ್ 12th ನಂಗೆ ಗೊತ್ತು ನೀವು ತುಂಬಾ ಕಾನ್ಫಿಡೆಂಟ್ಲಿ ಅಟೆಂಡ್ ಮಾಡ್ತೀರಾ, ಬಿಕಾಸ್ ನಿಮ್ಗೆ ನೆನಪು ಇರುತ್ತೆ. ಇಫ್ ಯು ಆರ್ ಅ ಕ್ಲಾಸ್ 12 ಸ್ಟೂಡೆಂಟ್ ಆರ್ ಯು ಆರ್ ಅಪಿಯರಿಂಗ್ ಫಾರ್ ನೀಟ್ ಅಗೇನ್ ಇನ್ 2024. ಇನ್ ಎನಿ ಕೇಸ್ ಕ್ಲಾಸ್ 12 ತುಂಬಾ ಥರೋ ಆಗಿ ನೆನಪಿರುತ್ತೆ ಅಂತ ಅನ್ಕೊಂಡಿದ್ದೀನಿ. However, ಕ್ಲಾಸ್ 11th ಅನ್ನು ನಿಗ್ಲೆಕ್ಟ್ ಮಾಡಬೇಡಿ. ನೀಟಲ್ಲಿ 50-50 ವೇಟೇಜ್ ಇರುತ್ತೆ. ಅದನ್ನ ಹೇಳ್ತಾ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಆ್ಯಂಡ್ ಅಲ್ಲಿ ತನಕ ರಿವೈಸ್ ಮಾಡ್ತಾ ಇರಿ. ಟೈಮ್ ಕಮ್ಮಿ ಇದೆ, ಸೊ ಡಿಸ್ಟ್ರಾಕ್ಟ್ ಆಗೋ ಟೈಮ್ ಅಲ್ಲ ಇದು ಓದೋ ಟೈಮ್, ಸ್ಯಾಕ್ರಿಫೈಸಸ್ ಮಾಡೋ ಟೈಮ್. ಆ್ಯಂಡ್ ದೀಸ್ ಸ್ಯಾಕ್ರಿಫೈಸಸ್ ಆರ್ ಫಾರ್ ಯೋರ್ ಸೆಲ್ಫ್. ನೀವು ಮಾಡೋ ಅಂಥ ತ್ಯಾಗಗಳು ಏನಿವೆ ಇನ್ ದ ಫಾರ್ಮ್ ಆಫ್ ನಾಟ್ ಅಟೆಂಡಿಂಗ್ ಫಂಕ್ಷನ್ಸ್ ಆಗಲಿ, ಇಲ್ಲ ಸ್ಯಾಕ್ರಿಫೈಸಿಂಗ್ ಮೀಟಿಂಗ್ ಫ್ರೆಂಡ್ಸ್, ಇಲ್ಲ ಸೋಷಿಯಲ್ ಮೀಡಿಯಾ ಕ್ವಿಟ್ ಮಾಡಿದ್ದೀರಾ, ಇದೆಲ್ಲ ನೀವು ನಿಮಗೋಸ್ಕರ ಮಾಡ್ತಾ ಇರೋದು, ನಿಮ್ಮ ತಂದೆ ತಾಯಿಗೋಸ್ಕರ ಅಲ್ಲ, ಇಲ್ಲ ಬೇರೆ ಜನರಿಗೋಸ್ಕರ ಅಲ್ಲ, ಸಂಬಂಧಿಕರಿಗೋಸ್ಕರ ಅಲ್ಲ, ಟು ಪ್ರೂವ್ ಅ ಪಾಯಿಂಟ್, ಬಟ್ ಫಾರ್ ಯೋರ್ ಸೆಲ್ಫ್. ಇದನ್ನ ಹೇಳ್ತಾ ಇದನ್ನ ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡು ಮುಂದೆ ಹೋಗ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.